ಇನ್ನೊಂದು ಹೇಳ್ಬೇಕು ಅಂದ್ರೆ ಟೀಮ್ ಅಲ್ಲಿ ಇರೋರು ಅಷ್ಟೇ ನಮ್ಗೆ ಕೋಆರ್ಡಿನೇಟ್ ಮಾಡಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಹನುಮಂತ್ ಸರ್ ಹತ್ರ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಏನೇ ವಿಷಯ ನಮ್ಗೆ ಸರ್ ಹಿಂಗ್ ಮಾಡ್ಕೊಡಿ ಸರ್ ಅಂತ ಅಂದ್ರೆ ಅವ್ರು ನಿಜ ಮಾಡ್ಕೊಡ್ತಾರೆ. ಎಲ್ಲಾ ಕಡೆ ಮಾಡಲ್ಲ ಹಂಗೆ. ಲೈಕ್ ನಾವೇನಕ್ ಮಾಡ್ಬೇಕು ಅವ್ರು ಕೊಟ್ಟಿದೀವಲ್ಲ ಬಿಡಿ ಅಂತಾರೆ. ಅವ್ರು ಅಷ್ಟು ಇದಾಗಿಲ್ಲ. ಪ್ರತಿಯೊಂದಕ್ಕೂ ನಮ್ಗೆ ಹೇಳ್ತಾರೆ ಮಾಡೋಣ ಬಿಡಿ ಮೇಡಮ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ. ಹಿಂದ್ಗಡೆ ಏನು ಸೂಪರ್ ಆಗಿರೋ ಮನೆ ನೋಡ್ತಾ ಇದ್ರ ಇದನ್ನ RCC ಅವ್ರು ಕಟ್ಟಿರುವಂತದ್ದು. ಜೊತೆಯಲ್ಲಿ ನೀವೇನ್ ತಮ್ನೇಲ್ ಮೇಲೆ ನೋಡಿದ್ರಿ, ಎಸ್ ಆ ಬಜೆಟ್ ಅಲ್ಲೇ ಕಟ್ಟಿರುವಂತದ್ದು. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಶಾಕ್ ಆಯ್ತಾ ಅಂತ ಕೇಳ್ತಾರೆ ಗೊತ್ತಾ. ನಿಜವಾಗ್ಲೂ ಈ ಮನೆ ನೋಡಿದ್ರೆ ನಿಮಗೆ ಶಾಕ್ ಆಗೋದು ಗ್ಯಾರಂಟಿ ವೀಕ್ಷಕರೇ. ಹಾಗಾದ್ರೆ ಏನಂತ ಶಾಕ್ ಅಂತ ವಿಚಾರ ಅಂತ ತಿಳ್ಕೊಳ್ಳೋದಕ್ಕೆ ನಮ್ಮ ಜೊತೆ ಹನುಮಂತ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ನಿಜವಾಗ್ಲೂ ಶಾಕ್ ಕೊಟ್ಬಿಟ್ರಿ ಸರ್ ನಮ್ಗೆ ಈ ಬಜೆಟ್ ಅಲ್ಲಿ 55 lakh ಅಲ್ಲಿ. ನಾನು ಹೇಳ್ಬಿಡ್ತೀನಿ ಆಲ್ರೆಡಿ ನಾನು ತಮ್ನೇಲ್ ಮೇಲೆ ಹಾಕ್ಬಿಟ್ಟಿದ್ದೀನಿ. ಹೌದು ಸರ್. ಹೆಂಗ್ ಸರ್ ಇಷ್ಟು ದೊಡ್ಡ ಮನೆ ಕಟ್ಟಕ್ ಸಾಧ್ಯ? ಹೌದು ಸರ್, ಯಾಕಂದ್ರೆ ಇದು ತುಂಬಾ ಟೈಟ್ ಶೆಡ್ಯೂಲ್ ಅಲ್ಲೇ ಮಾಡಿರೋದು. ಆಮೇಲೆ ಒಂದು ಬಜೆಟೆಡ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ಬಜೆಟೆಡ್ ಪ್ಯಾಕೇಜ್. ಈ ಮನೆ ಕಟ್ಬೇಕಾದ್ರೆ ಈ ಬಜೆಟ್ ಅಲ್ಲಿ ಕಟ್ಬೇಕು ಏನೇನ್ ಚಾಲೆಂಜಸ್ ಚಾಲೆಂಜಸ್ ಅಂದ್ರೆ ಅದೇ ಸರ್, ನಾವ್ ಇವಾಗ ನಮ್ದು ಒಂದಷ್ಟು ಪ್ಯಾಕೇಜಸ್ ಅಂತ ಮಾಡಿ ಇಟ್ಕೊಂಡಿರ್ತೀವಿ. ಅದಕ್ಕೆ ಐಟಮ್ಸ್ಗಳು ಅದರಲ್ಲಿ ಸ್ವಲ್ಪ ಕ್ವಾಲಿಟಿ ಐಟಮ್ಸ್ಗಳು ಬರಲ್ಲ. ಬಟ್ ಅದನ್ನೇನಂತಂದ್ರೆ ನಾವು ಅಗೇನ್ ಅಪ್ಗ್ರೇಡೇಷನ್ ಹೋಗ್ಲೇಬೇಕಾಗುತ್ತೆ. ಸೊ ಇವಾಗ ಕಂಪ್ನಿ ಕಡೆಯಿಂದ ನೋಡೋದಾದ್ರೆ ನಾವು ಎಕ್ಸ್ಟ್ರಾ ನಾವು ಕೈಯಿಂದ ಹಾಕಿ ಮಾಡೋಂಥದ್ದು ಏನಿರಲ್ಲ. ಅಟ್ಲೀಸ್ಟ್ ನಾವು ಏನೋ ಒಂದು ಕಾಸ್ಟ್ ಬರಂಗಿಲ್ಲ, ನಾಮಿನಲ್ ಪ್ರಾಫಿಟ್ ಬರಂಗ್ ಮಾಡ್ಲೇಬೇಕಾಗುತ್ತೆ. ಅವಾಗ ಲಾಟ್ ಆಫ್ ಚಾಲೆಂಜಸ್ ಏನಂದ್ರೆ ಕಸ್ಟಮರ್ ಕನ್ವಿನ್ಸಿಂಗ್ ಕಷ್ಟ ಆಗೈತೆ. ಅಂದ್ರೆ ಎಲ್ಲದ್ರಲ್ಲೂ ಇವಾಗ ನಾವು ನಾರ್ಮಲ್ ಕಾಂಟ್ರಾಕ್ಟರ್ ಅಂತಂದ್ರೆ ಏನ್ ಮಾಡ್ಬೋದು ಅಂತಂದ್ರೆ ಯಾವ್ದ್ರಲ್ಲ ಯಾವ್ದು ಬರುತ್ತೋ ಅದ್ ಹಾಕಿ ಕಟ್ಬಿಡೋಣ ನಂಗೆ ಮಾಡ್ಬೋದು. ನಾವ್ ಇವಾಗ ಗ್ಯಾರಂಟಿ ವಾರಂಟಿ ಅದನ್ನೆಲ್ಲ ಕೊಡ್ಬೇಕು. ಕ್ವಾಲಿಟಿ ಕಾಂಪ್ರಮೈಸ್ ಹೇಳ್ತಾ ಇದ್ರೆ ಕ್ವಾಲಿಟಿ ಕಾಂಪ್ರಮೈಸ್ ಆಗಂಗಿಲ್ಲ. ಸ್ಟ್ರಕ್ಚರ್ ನೋಡ್ಬೋದು ಸರ್ ಹೆಂಗ್ ಬಂದಿದೆ ಅಂತ. ತುಂಬಾ ಸೂಪರ್ ಆಗಿ ಬಂದಿದೆ ಸರ್ ಇದು. ಅದನ್ನ ಅಚೀವ್ ಮಾಡ್ಬೇಕಂತಂದ್ರೆ ಇವಾಗ ಅವ್ರನ್ನ ಎಜುಕೇಟ್ ಮಾಡ್ತಾ ಹೋಗ್ಬೇಕು. ಸ್ವಲ್ಪ ಏನು ಅಡಿಷನ್ ಚಾರ್ಜಸ್ ಬರೋದು. ಯಾಕಂದ್ರೆ ಕನ್ಸ್ಟ್ರಕ್ಷನ್ ಅಂದ್ರೆ 5-10%, 15% ಡಿವಿಯೇಷನ್ಸ್ ಹೋಗ್ತಾ ಇರುತ್ತೆ. ಸೊ ಅದನ್ನ ಓವರ್ಕಮ್ ಮಾಡ್ಕೊಂಡು ಮತ್ತೆ ಅವ್ರಿಗೆ ಬೇಕಾಗಿರೋಂಥ ಮೆಟೀರಿಯಲ್ಸ್ ಆಮೇಲೆ ಬಜೆಟ್ ಒಳಗಡೆ ಸೂಟಪ್ ಮಾಡ್ಕೊಂಡು ಎಲ್ಲೆಲ್ಲಿ ಬೇಕೋ ಅದ್ ಮಾತ್ರ ಯೂಸ್ ಮಾಡ್ಕೊಂಡು ವೇಸ್ಟೇಜ್ ಕಮ್ಮಿ ಮಾಡಬೇಕು. ಆಮೇಲೆ ನೋಡ್ಬೋದು ಎಲಿವೇಶನ್ ಎಲ್ಲ ಕಂಪ್ಲೀಟ್ಲಿ ನಾವು ಸಿವಿಲ್ ಅಲ್ಲೇ ಮ್ಯಾಕ್ಸಿಮಮ್ ಕವರ್ ಅಪ್ ಮಾಡಿದೀವಿ. ಆಮೇಲೆ ಗೇಟ್ಸ್ ಎಲ್ಲೂ SSC ಎಲ್ಲೂ ಯೂಸ್ ಮಾಡಿಲ್ಲ. ಸೊ ಲಾಟ್ ಆಫ್ ಇಂಟಿಗ್ರೇಷನ್ಸ್ ಮಾಡ್ಕೊಂಡು ನೀವು ಹೇಳ್ತಾ ಇರೋದು ಬಜೆಟ್ ಅಲ್ಲೂ ಮಾಡ್ಬೇಕು, ನೋಡೋಕ್ಕೂ ಚೆನ್ನಾಗಿರ್ಬೇಕು. ಆಮೇಲೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅವರು ಸ್ಯಾಟಿಸ್ಫೈ ಆಗಿರ್ಬೇಕು. ಚಾಲೆಂಜ್ ಇರೋದು. ಇದು ಚಾಲೆಂಜ್ ಅಲ್ವಾ? ಇರೋ ಬಜೆಟ್ ಅಲ್ಲಿ ಕಸ್ಟಮರ್ ಸ್ಯಾಟಿಸ್ಫೈ ಆಗಿ ಮನೆನೂ ಚೆನ್ನಾಗಿ ಬರಬೇಕು. ಯಾಕಂದ್ರೆ ನೋಡಿ ಹೈ ಬಜೆಟೆಡ್ ಪ್ರಾಜೆಕ್ಟ್ ಆದ್ರೆ ಹೈ ಬಜೆಟ್ ಅಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಮೆಟೀರಿಯಲ್ ಐ ಮೆಟೀರಿಯಲ್ ತಂದಾಗ ಲಕ್ಸುರಿ ಬಂದೇ ಬರುತ್ತೆ. ಸೊ ಬಜೆಟ್ ಒಳಗಡೆ ನಾವು ಲಕ್ಸುರಿ ತರೋದೇ ತುಂಬಾ ಡಿಫಿಕಲ್ಟ್ ಅಂತ ಹೇಳ್ತೀರಾ. ಸೊ ಇದು ನೀವು ಇಲ್ಲಿ ಫೇಸ್ ಮಾಡಿರೋ ಚಾಲೆಂಜಸ್ ಮಾಡಿದೀವಿ. ಯಾವ ಏರಿಯಾದಲ್ಲಿ ಇದೆ ಸರ್? ನಾವೀಗ ಯಲಹಂಕ ಹತ್ರ ಕೋಗಿಲ ಕ್ರಾಸ್ ಅಂತ ಒಂದು ಯಲಹಂಕ ಕಡೆ ಫಸ್ಟ್ ವಿಡಿಯೋ ಅಲ್ವಾ ನಮ್ದು? ಯಲಹಂಕ ಪಾದಾರ್ಪಣೆ ನಮ್ಮ ಏರಿಯಾಗೆ ಬಂದ್ಬಿಟ್ಟಿದ್ದಾರೆ ವೀಕ್ಷಕರೇ ಇವರು. ನಿಜವಾಗ್ಲೂ ಸ್ವಾಗತ ನಮ್ಮ ಏರಿಯಾಗೆ. ಇನ್ನು ಮನೆಗಳು ಮಾಡಿ ವಿಡಿಯೋ ಬರ್ತಾ ಇದೆ. ವಿಡಿಯೋದಲ್ಲೂ ನೀವು ಮಾಡ್ಲಿ ಅಂತ ನಾನು ಇಷ್ಟಪಡ್ತೀನಿ. ಸರ್ ಕ್ಲೈಂಟ್ ನೇಮ್ ಏನ್ ಸರ್? ಸರ್ ಕ್ಲೈಂಟ್ ನೇಮ್ ಬಂದ್ಬಿಟ್ಟು ಭರತ್ ಅಂತ ಹೇಳಿ. ಭರತ್ ಸರ್. ಸೈಟಲ್ ಏರಿಯಾ ಎಷ್ಟಿದೆ ಸರ್? ಸೈಟಲ್ ಏರಿಯಾ ಬಂದ್ಬಿಟ್ಟು 30-40 ಇದೆ ಸರ್. 30-40 ಎಷ್ಟು ಫ್ಲೋರ್ ಕಟ್ಟಿದ್ರಿ? ಎಷ್ಟು ಚದರ ಕಟ್ಟಿದ್ರಿ ಸರ್? ಗ್ರೌಂಡ್ ಫಸ್ಟ್ ಸೆಕೆಂಡ್ 3 ಫ್ಲೋರ್ ಕಂಪ್ಲೀಟ್ ಕಟ್ಟಿದೀವಿ. ಮೇಲ್ಗಡೆ ಒಂದು 1 BHK ಮನೆ ತರ ಒಂದು ಸಪರೇಟ್ ಆಗಿ ಮಾಡಿದೀವಿ ಸರ್. ಮೇಲ್ಗಡೆ ಟಾಪ್ ಕಾಣಿಸ್ತಾ ಇದೆಯಲ್ಲ, ಅದು 1 BHK ಮತ್ತೆ ಸ್ಟೇರ್ ಕೇಸ್ ಹೆಡ್ ರೂಮ್ ಆ ತರದ್ ಮಾಡ್ಕೊಂಡಿದೀವಿ. ಸೊ ಟೋಟಲ್ ನಮಗೆ ಒಂದು 36-38 ಚದರ ತನಕ ಬಂದಿದೆ. ಯಾವ ಫೇಸಿಂಗ್ ಸರ್ ಇದೆ? ಸರ್ ಇದು ಬಂದ್ಬಿಟ್ಟು ಸೌತ್ ಫೇಸಿಂಗ್ ಸೈಡ್. ಓನರ್ ಇದಾರೆ, ಮಾತಾಡ್ಬೋದಾ? ಓನರ್ ಇದಾರೆ, ಮಾತಾಡ್ಬೋದು. ಆಮೇಲೆ ಅದ್ರ ಜೊತೆನಲ್ಲಿ ಮೇಜರ್ ಪ್ರಾಬ್ಲಮ್ ಅಂದ್ರೆ ಇದು ಸ್ಕ್ಯೂ ಸೈಟ್ ಸರ್. ಸ್ಕ್ಯೂ ಅಂದ್ರೆ ಸ್ವಲ್ಪ ಕ್ರಾಸ್ ಜಾಸ್ತಿ ಇದೆ. ಸೊ ಅದು ಕೂಡ ಕೋಚ ತರ ಬರುತ್ತೆ, ಹಿಂಗೆ ಬರುತ್ತೆ ಅಂತ ಹೇಳಿ ಕೋಚ ತರ ಬರುತ್ತೆ. ಅದು ಸ್ವಲ್ಪ ತಲೆನೋವು ಕೆಲಸ, ಅದನ್ನು ಫೇಸ್ ಮಾಡಿದೀವಿ. ಅದನ್ನು ತೊಂದ್ರೆ. ಆಮೇಲೆ ಇನ್ನೊಂದೇನಂತಂದ್ರೆ ಇದ್ರ ಜೊತೆ ಲಿಫ್ಟ್ ಇಂಟಿಗ್ರೇಟ್ ಮಾಡಿದೀವಿ. ಇದು ಲಿಫ್ಟ್ ಇದೆಯಾ? ಲಿಫ್ಟ್ ಇದೆ. ಆಮೇಲೆ ಗ್ರೌಂಡ್ ಫ್ಲೋರ್ ಅಲ್ಲೇ ಹೇಳೋದಾದ್ರೆ ಬರೀ
1 BHK ಮನೆ ಇದೆ, ಮತ್ತೆ ಒಂದು ಸಪ್ರೇಟ್ ಓನರ್ಗೆ ಅಂತ ಹೇಳ್ಬಿಟ್ಟು ಒಂದು ಸ್ಟೋರ್ ರೂಮ್ ತರ ಒಂದು ಮಾಡಿದೀವಿ. ಅವ್ರದ್ದೇನೋ ಸಣ್ಣ ಒಂದು ಯಾವ್ದೋ ಸಪ್ರೇಟ್ ಒಂದು ಬಿಸ್ನೆಸ್ ಇದೆ ಅಂತ ಹೇಳಿ. ಫಸ್ಟ್ ಫ್ಲೋರ್ ಅಲ್ಲಿ 30-40 ನಲ್ಲಿ ಒಂದು 2 BHK ಒಂದು 1 BHK ಮಾಡಿದೀವಿ. ಎರಡು ಇಂಟಿಗ್ರೇಟ್ ಮಾಡಿದ್ದೀರಾ? ಎರಡು ಮಾಡಿದೀವಿ. ಮೇಲ್ಗಡೆ ಒಂದು ದೊಡ್ಡದಾಗಿ ಒಂದು ಓನರ್ಗೆ ಅಂತ ಹೇಳ್ಬಿಟ್ಟು 2 BHK ಮನೆ ಮಾಡಿದೀವಿ. ಆ ಟಾಪ್ ಅಲ್ಲಿ ಒಂದು ಅಡಿಷನಲ್ ಒಂದು 1 BHK ತರ ಒಂದು ಮಾಡಿದೀವಿ ಸರ್. 4 ಮನೆ ಇದೆ. 4 ಮನೆ ಇದೆ. ಹೌದು ಏನ್ ಸರ್ ಇದು? 3 ಮನೆ ಬಾಡಿಗೆಗೆ ಬಾಡಿಗೆಗಿದೆ. ಓಕೆ, ಓನರ್ಗೆ ಒಂದು ಮನೆ. ಓಕೆ. ಅದು ಬಿಟ್ಟು ಮೇಲ್ಗಡೆ ಟಾಪ್ ಅಲ್ಲಿ ಒಂದು ಮನೆ ಇದೆ, ಅದು ರೆಂಟ್ ಕೊಟ್ಬಿಟ್ಟಿದ್ದಾರೆ. ಅದು ರೆಂಟ್ ಕೊಟ್ಟಿದ್ದಾರೆ ಏನು ಕೇಳಿಲ್ಲ, ಬಟ್ ರೆಂಟ್ ಕೊಡತಾರ ಅದು ಕೊಡಬಹುದು. ನೀವು ಹೇಳ್ತಾ ಇರೋದು 4 ಮನೆ ರೆಂಟ್ ಕೊಡಬಹುದು, 1 ಮನೆ ತಾವು ಇಟ್ಕೋಬಹುದು, ಅವ್ರು ಇಟ್ಕೋಬಹುದು. ಇವೆಲ್ಲದೂ ಮಾಡಿರುವಂತದ್ದು 55 ಲಕ್ಷದಲ್ಲಿ ಮಾಡಿದೀವಿ. ಕ್ರೇಜಿ ಅಲ್ಲ ಸರ್ ನೀವು? ಸೊ ನಿಮಗೂ ಕೂಡ ಈ ರೀತಿ ಒಂದ್ ಒಳ್ಳೆ ಕನ್ಸ್ಟ್ರಕ್ಷನ್ಸ್ ಬೇಕು, ಬಜೆಟ್ ಅಲ್ಲಿ ಇರಬೇಕು. ಸರ್ ಹೇಳ್ದಂಗೆ ಯಾವುದೇ ಕ್ವಾಲಿಟಿ ಕಾಂಪ್ರಮೈಸ್ ಆಗಬಾರ್ದು. ಇಂಟೀರಿಯರ್ ಮಾಡಿಲ್ಲ, ಇಂಟೀರಿಯರ್ ನೀವು ಮಾಡಿಲ್ಲ? ನಾವು ಮಾಡಿಲ್ಲ, ಬಟ್ ಏನಂದ್ರೆ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಪ್ಲಾನ್ ಮಾಡಿದ್ವಿ. ಸೊ ಅದಕ್ಕೆ ಡಿಸ್ಕಷನ್ಸ್, ಕಮ್ಯುನಿಕೇಶನ್ಸ್ ಅದನ್ನೆಲ್ಲಾನು ನಾವು ನಮ್ಮ ಟೀಮ್ ಥ್ರೂನೇ ಮಾಡ್ಕೊಂಡು ಏನೇನ್ ಬೇಕಾಗತ್ತೆ ಅಂತ ನೋಡ್ಕೊಂಡು ಅದನ್ನೆಲ್ಲ ಕನ್ಸ್ಟ್ರಕ್ಷನ್ ಜೊತೆಗೇನೆ ಮಾಡಿಸ್ಕೊಂಡ್ಬಿಟ್ಟು ಬಂದ್ವಿ. ಲಾಸ್ಟ್ ಇಯರ್ ನವೆಂಬರ್ 24 ಗುರುಪ್ರವೇಶ ಆಗಿದ್ದು, ಸಾರಿ ಭೂಮಿ ಪೂಜೆ ಆಗಿರೋದು. ಈ ನವೆಂಬರ್ ಒಳಗಡೆ ನಾವು ಹ್ಯಾಂಡ್ ಓವರ್ ಕೊಟ್ಟಿದ್ವಿ. ಆಮೇಲೆ ಅದ್ರ ಜೊತೆ ಇಂಟೀರಿಯರ್ಗೂ ಮಾಡಕ್ 1.5 ತಿಂಗಳು ಅಷ್ಟು ಟೈಮ್ ಕೊಟ್ಟಿದೀವಿ. ಅವ್ರ ಟೈಮ್ ಮೈನಸ್ ಮಾಡ್ಕೊಂಡು ಆಮೇಲೆ ಗುರುಪ್ರವೇಶಕ್ಕೆ ಬಂದಿರೋದು. ಸರಿ ಸರ್, ನೋಡ್ಬಿಡೋಣ. ಜಾಸ್ತಿ ಇನ್ಫಾರ್ಮೇಶನ್ ಆಗೋಯ್ತು. ಮನೆ ಕಾಯ್ತಾ ಇರ್ತೀರ ನೀವು, 55 ಲಕ್ಷದಲ್ಲಿ ಹೆಂಗೂರು ಇಷ್ಟೊಂದು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅಂಡ್ ಇನ್ನೊಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗ್ಬಿಟ್ಟು ಇದು ಸಾಧ್ಯನೇ ಇಲ್ಲ, ಸುಳ್ಳು ಹೇಳ್ತಿದ್ರೆ ನೀವು, ಫೇಕ್ ಮಾಡ್ತಾ ಇದ್ರೆ, ಆತರ ಎಲ್ಲ ಏನೂ ಇಲ್ಲ. ಆಸ್ ಇಟ್ ಈಸ್ ಮಾಡಿರುವಂತದ್ದು. ನೀವು ಬಂದು ಬೇಕಾದ್ರೆ ಯಾರಾದ್ರೂ ಅಗ್ರಿಮೆಂಟ್ ಚೆಕ್ ಮಾಡ್ಕೋಬಹುದಾ ಸರ್? ಅಗ್ರಿಮೆಂಟ್ ನಿಜವಾಗ್ಲೂ 55 ಲಕ್ಷ ಮಾಡಿದಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಹೇಳ್ತಾರೆ ಸರ್, ನೀವು ಮಾಡಿರಲ್ಲ 55 ಲಕ್ಷ ಮಾಡಿರ್ತೀವಿ. ಬಟ್ ಏನಂದ್ರೆ ಇವಾಗ ಬೇಸ್ಡ್ ಆನ್ ಏರಿಯಾಗಳ ಮೇಲೆ ಚೇಂಜಸ್ ಆಗುತ್ತೆ ಸರ್. ಆಮೇಲೆ ಇವಾಗ ನೋಡಿ, ಸಾಯಿಲ್ ಕಂಡೀಷನ್ ಚೇಂಜ್ ಇತ್ತು ಅಂದ್ರೆ ಸ್ವಲ್ಪ ಅಡಿಷನ್ಸ್ ಬರುತ್ತೆ. ಇದೆಲ್ಲ ಸ್ವಲ್ಪ ಅಡಿಷನ್ಸ್ ಕಾಮನ್ ಆಗಿ ಬರುತ್ತೆ. ಅದು ಬಿಟ್ಟರೆ ಪ್ಯಾಕೇಜ್ ರೇಟ್ ಎಲ್ಲಾ ಕಡೆ ಎಲ್ಲರಿಗೂ ಗೊತ್ತಿರೋ ಪ್ಯಾಕೇಜ್, ಅದರೆಲ್ಲ ಡೀಟೇಲ್ಸ್ ಇದೆ, ಅಗ್ರಿಮೆಂಟ್ ಬರುತ್ತಲ್ಲ, ಯಾಕೆ ಮಾಡಕ್ ಬಂದು ನೋಡ್ಕೋಬಹುದಾ? ನೋಡ್ಕೋಬಹುದು, ಚೆಕ್ ಮಾಡ್ಕೋಬಹುದಲ್ವಾ? ಕೊಟೇಶನ್ ತಗೊಂಡ್ಬಿಡ್ಬೋದು ಅಷ್ಟೇ. ನೋಡ್ಕೊಂಡ್ ಬರೋಣ ಹಾಗಾದ್ರೆ. ಸೊ ಬನ್ನಿ ವೀಕ್ಷಕರೇ. ಸರ್ ಮೊದಲೇದಾಗಿ ಲೈಕ್ ಟಾಪ್ ಇಂದ ಬಂದ್ಬಿಡೋಣ. ಮೇಲ್ಗಡೆ ಏನ್ ಮಾಡಿದೀರಾ ಅದು ಹೇಳಿ ನಮ್ಗೆ. ಟಾಪ್ ಅಲ್ಲಿ ನಾವ್ ಹೇಳ್ದಂಗೆ ಈ ಕಡೆ ಒಂದು 1 ಬೆಡ್ರೂಮ್ ಹೌಸ್ ತರ ಈ ಕಡೆ ಮಾಡ್ಕೊಂಡಿದೀವಿ. ಆ ಕಡೆ ಸ್ಟೇರ್ ಕೇಸ್ ಕ್ಲೋಸಿಂಗ್ ಮಾಡಿದೀವಿ. ಬಟ್ ಮಧ್ಯದಲ್ಲೆಲ್ಲ ಅದು ಫೈಬರ್ ಶೀಟ್ಸ್ ಇಂದ ಕ್ಲೋಸ್ ಮಾಡಿದೀವಿ ಸರ್. ಫೈಬರ್ ಶೀಟ್ ಇಂದ ಕ್ಲೋಸ್ ಮಾಡಿದೀವಿ. ಏನಕ್ಕೆ ಅಂದ್ರೆ ಅದೇ ಮಾಮೂಲಿ ಬಜೆಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಪ್ಲಾನ್ ಮಾಡ್ಕೊಂಡಿದೀವಿ. ಏರಿಯಾ ತುಂಬಾ ಡೆವಲಪ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಮೇಲೆ ಹೋಗಿ ತೋರ್ಸೋಣ ಸರ್. ತೋರ್ಸ್ಬಿಡೋಣ. ಅದ್ರ ಕೆಳಗಡೆ ಬಂದ್ರೆ ಇದು ಓನರ್ ಮನೆ ಸರ್. ಅದ್ರ ಕೆಳಗಡೆ ಏನಿದೆಯಲ್ಲ ಬ್ಯಾಂಡ್ ಹಾಕಿದಿರಲ್ಲ, ಬ್ಯಾಂಡ್ ಹಾಕಿರೋದೆಲ್ಲಾನು ಒಂದು ಆರೆಂಜ್ ಬ್ಯಾಂಡ್ ಇದೆಯಲ್ಲ, ಅದು ಓನರ್ ಮನೆ. ಒಂದು ಬ್ಯೂಟಿಫುಲ್ ಒಂದು ಬಾಲ್ಕನಿ ಕೊಟ್ಟಿದೀವಿ ಅವ್ರಿಗೆ. ಆ ಕಡೆ ಪಕ್ಕದಲ್ಲಿ ಯುಟಿಲಿಟಿ ಇದೆ ಸರ್. ಸೊ ಬಾಲ್ಕನಿಗೆ ನಾವು ಮಾಮೂಲಿ ಟಫನ್ ಗ್ಲಾಸ್ ಮತ್ತೆ SS ರೈಲಿಂಗ್ಸ್ ಕೊಟ್ಟಿದೀವಿ. ಮತ್ತೆ ಡಿಸೈನ್ಸ್ ಅಷ್ಟೇ ಸರ್. ಒಂದು ಕ್ರಾಸ್ ವಾಲ್ ಅಂತ ಇದು ಮಾಡಿದೀವಿ. ಅದನ್ನು ಕೂಡ ಇವಾಗ ನೈಟ್ ಟೈಮ್ ಅಲ್ಲಿ ಲೈಟ್ಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಇದು ಗ್ಲಾಸ್ ಹೆಚ್ಚಿಂಗ್ ಮಾಡಿದ್ರ, ಪ್ಲೇನ್ ಬದಲಾಗಿ ಸ್ವಲ್ಪ ಡಿಸೈನ್ಸ್ ಹಾಕೊಂಡಿದೀವಿ. ಆಮೇಲೆ ಆ ಕಡೆ ಯುಟಿಲಿಟಿನೂ ಅಷ್ಟೇನೆ ಸರ್. ಯುಟಿಲಿಟಿನೂ ಯಾಕಂದ್ರೆ ಎಲಿವೇಶನ್ ಅಲ್ಲಿ ಬರೋದ್ರಿಂದ ಸುಮ್ನೆ ಗೋಡೆ ಕಟ್ಟಿ ಇದ್ ಮಾಡ್ಕೊಂಡಿಲ್ಲ, ಚಿಕ್ಕದಾಗಿ ಗೋಡೆ ಕಟ್ಕೊಂಡು ಅದು ಸೇಫ್ಟಿ ಗ್ರಿಲ್ ಡಿಸೈನ್ಸ್ ಅಷ್ಟೇ ಚೇಂಜ್ ಮಾಡಿದೀವಿ. ಚೆನ್ನಾಗಿ ಬಂದಿದೆ ಆಮೇಲೆ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆಯಲ್ಲ, ಹಂಗಾಗಿ ತುಂಬಾ ಏನ್ ಸೇಫ್ಟಿ ನೆಸಿಟಿ ಇಲ್ಲ ಅಂತ ಹೇಳ್ಬಿಟ್ಟು ಆ ತರದ್ ಪ್ಲಾನ್ ಮಾಡ್ಕೊಂಡಿದೀವಿ. ಆಮೇಲೆ ಇದ್ರ ಕೆಳಗಡೆ ಈ ಫ್ಲೋರ್ ಬಂದ್ವಿ ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಎಕ್ಸಾಕ್ಟ್ಲಿ ಒಂದು ಡಬಲ್ ಬೆಡ್ರೂಮ್, ಒಂದು ಸಿಂಗಲ್ ಬೆಡ್ರೂಮ್ ಮನೆ ಇದೆ. ಸೊ ಅದರಲ್ಲಿ ಇವಾಗ ಇದು ರೂಮು ಮತ್ತೆ ಕಿಚನ್ ಏರಿಯಾ ಎರಡನ್ನ ಕ್ಲಬ್ ಮಾಡಿ ಒಂದು ಬ್ಯಾಂಡ್ ಮಾಡ್ಕೊಂಡಿದೀವಿ. ಆಮೇಲೆ ಎಲ್ಲ ಟೆಕ್ಸ್ಚರ್ ಪೇಂಟ್ ನ ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಲೀಫ್ ಡಿಸೈನ್ ಟೆಕ್ಸ್ಚರ್ ಪೇಂಟ್ ಅಲ್ವಾ ಅದು? ಅಲ್ಲ, ಅದ್ರ ಮಧ್ಯದೊಳಗಡೆ ಒಂದು ಬಾಕ್ಸ್ ಅಲ್ಲಿ ಟೈಲ್ಸ್ ಹಾಕಿದೀವಲ್ಲ, ಅದು ನ್ಯಾಚುರಲ್ ಸ್ಟೋನ್ಸ್ ಹಾಕಿ. ಇದು ನ್ಯಾಚುರಲ್ ಸ್ಟೋನ್? ಇದು ನ್ಯಾಚುರಲ್ ಸ್ಟೋನ್. ಎಷ್ಟಾಯ್ತು ಸರ್? ಕಾಸ್ಟ್ ಎಷ್ಟಾಗುತ್ತೆ ಸರ್? ಅದೊಂದು ಆಲ್ಮೋಸ್ಟ್ ಒಂದು 150 rupees ಮೇಲೆ ಬರುತ್ತೆ. 150 ರೂಪಾಯಿ ಬರುತ್ತೆ. ಓಕೆ ಸರ್, ಎಂಟೈರ್ ಎಲಿವೇಶನ್ ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಅದೊಂದೇನೆ ಇವಾಗ ಅಡಿಷನಲ್ ಎಲಿಮೆಂಟ್ ಅಂತ ಪ್ಲಾನ್ ಮಾಡಿರೋದು. ಮಿಕ್ಕಿರೋದೆಲ್ಲಾನು ಕಾಂಕ್ರೀಟ್ ಅಲ್ಲೇ ಬ್ಯಾಂಡ್ಸ್ ಆಗ್ಬೋದು, ಪ್ರೊಜೆಕ್ಷನ್ಸ್ ಆಗ್ಬೋದು, ಪ್ರತಿಯೊಂದನ್ನು ತಗೊಂಡಿರೋದು ಸಿವಿಲ್ ಅಲ್ಲೇ ಮಾಡಿರೋದು. ಆಮೇಲೆ ಇದನ್ನು ಅಷ್ಟೇ ನೋಡ್ಬೋದು, ಟೆಕ್ಸ್ಚರ್ ಪೇಂಟ್ ಒಳಗಡೆ ಪಟ್ಟಿಗಳ ತರ ವೈಟ್ ಪಟ್ಟಿಗಳು ಕಾಣಿಸ್ತಾ ಇದೆಯಲ್ಲ, ಅದೆಲ್ಲೂ ಬಿಫೋರ್ ಪ್ಲಾಸ್ಟಿಂಗ್ ಟೈಮ್ ಅಲ್ಲೇ ಕೂಡ ಅದನ್ನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ. ಗ್ರೂ ತರ ಕಾಣಿಸೋದು. ಆಮೇಲೆ ಆ ಸೈಡ್ ಬಂದಿದ್ರೆ ಕಂಪ್ಲೀಟ್ಲಿ ಸ್ಟೇರ್ ಕೇಸ್ ಇದೆ ಸರ್. ಬನ್ನಿ ಆ ಕಡೆ ತೋರಿಸ್ಬಿಡೋಣ. ಓಕೆ, ಇಲ್ಲಿ ಹೇಳಿ ಈ ಕಡೆ. ಸರ್, ಇಲ್ಲಿ ಅಂದ್ರೆ ಕಂಪ್ಲೀಟ್ ಸ್ಟೇರ್ ಕೇಸ್ ಬರುತ್ತೆ 3 ಫ್ಲೋರ್ಗು. ನಮಗೆ ಲ್ಯಾಂಡಿಂಗ್ ಬಾಟಮ್ ಇಂದ ಲ್ಯಾಂಡಿಂಗ್ ಟಾಪ್ ಇಂದ ಮೇಲಿಕ್ಕೆ ಅಂತ ಹೇಳಿ ತಗೊಂಡು ನೀವು ಲ್ಯಾಂಡಿಂಗ್ ಟು ನೆಕ್ಸ್ಟ್ ಲ್ಯಾಂಡಿಂಗ್ ಅಂತ ಹೇಳ್ಬಿಟ್ಟು ಅದೆಲ್ಲ CNC ಡಿಸೈನ್ಸ್ ನ ಪ್ಲಾನ್ ಮಾಡ್ಕೊಂಡು. ಅದು ಗಣೇಶ ಹೆಂಗ್ ಮಾಡಿರೋದು? ಸಿವಿಲ್ ಅಲ್ಲೇ ಮಾಡಿರೋದು ಅದು? ಇಲ್ಲ ಸರ್, ಅದು ಆಚೆ ಕಡೆ ತಂದು ಹಾಕಿರೋದು ಸರ್. ಏನು ಡಿಫ್ರೆಂಟ್ ಆಗಿದೆ ಸರ್, ನೋಡಕ್ ಚೆನ್ನಾಗಿದೆ. ಅದು ಅದಕ್ಕೆ ಕಲರ್ ಕೂಡ ಇದೆ, ಗ್ರೇನೇ ಆಗಿರೋದ್ರಿಂದ ಕಂಟಿನ್ಯೂಟಿ ತಗೊಂಡಿದ್ದೀರಾ? ಹೌದು ಸರ್. ಇದು CNC MSL CNC ಮಾಡಿರೋದು ಸರ್ ಕಂಪ್ಲೀಟ್ ಆಗಿ.
ಆಮೇಲೆ ವೆಂಟಿಲೇಷನ್ ಬ್ಲಾಕ್ ಆಗಲ್ಲ, ಮತ್ತೆ ಅಗೇನ್ ಗಾಳಿ ಬೆಳಕು ಚೆನ್ನಾಗಿರುತ್ತೆ ಅಂತ ಹೇಳಿ ಪ್ಲಾನ್. ಅಲ್ಲಿ ಕೆಳಗಡೆ ಬಂದ್ರೆ ಇದೊಂದು ಡಿಸ್ಪ್ಲೇಗೆ ಅಂತ ಹೇಳ್ಬಿಟ್ಟು ಮನೆ ಹೆಸರು ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ಪಾಟ್ ಲೈಟ್ ತರ ಒಂದು ಪ್ರಾವಿಷನ್ ಕೊಟ್ಟಿದೀವಿ. ಓಕೆ. ಮತ್ತೆ ನೇಮ್ ಬೋರ್ಡ್ ಅಂತ ಪ್ರಾವಿಷನ್ ಕೊಟ್ಟಿದೀವಿ. ಇನ್ನು ಇಲ್ಲಿ ಬಂದ್ರೆ ಇದಿಷ್ಟು ಕಂಪ್ಲೀಟ್ ಗೇಟ್ ಸರ್. ಎಷ್ಟಾಗಲ ಇದೆ ಗೇಟ್ ಇದು ಸರ್? ಗೇಟ್ ಆಲ್ಮೋಸ್ಟ್ ನಮಗೆ ಪಾರ್ಕಿಂಗ್ ಬಂದ್ಬಿಟ್ಟು 24 ಅಡಿ ಅಗಲ ಇದೆ ಸರ್. 24 ಅಡಿ ಅಗಲ ಇದೆ. 24ರಲ್ಲಿ ಒಂದು 12 ಇದೊಂದು 12 ಅಡಿ ಗೇಟ್, 6 ಅಡಿ ಅಗಲ ಸಿಗುತ್ತೆ. ಇದು ಸ್ವಲ್ಪ ಚಿಕ್ಕದ್ ಸಿಗುತ್ತೆ. ಒಳಗಡೆ ಇನ್ನು ಪಾರ್ಕಿಂಗ್ ಕ್ಲಿಯರ್ ಆಗಿ. ಇದು ಡೆಡ್ ಎಂಡ್ ಸೈಟ್ ಅಲ್ವಾ? ಇದು ಡೆಡ್ ಎಂಡ್ ಸೈಟ್ ಸರ್. ಲೈಕ್ ಡೆಡ್ ಎಂಡ್ಸ್ ಇಲ್ಲಿ ಗಾಡಿ ತರೋದಕ್ಕೆ ಮಟೀರಿಯಲ್ ಹಾಕೊಳ್ಳೋದಕ್ಕೆ ಸಮಸ್ಯೆ ಈಸಿ ಆಯ್ತು? ಇಲ್ಲ ಸರ್, ಸ್ವಲ್ಪ ಡಿಫಿಕಲ್ಟ್ ಇತ್ತು. ಯಾಕಂದ್ರೆ ನಾವು ಬಂದಿರೋ ರೋಡ್ ನೋಡ್ಬೋದಾಗಿತ್ತು. ಸ್ವಲ್ಪ ಒಳಗಡೆ ಬರೋದಕ್ಕೆಲ್ಲ ಡಿಫಿಕಲ್ಟ್ ಇತ್ತು. ಕಷ್ಟ ಇದೆ ಇಲ್ಲಿ. ನಿಮ್ ಕಾರೇ ಬರ್ಲಿಲ್ಲ ಇಲ್ಲಿ ಅಲ್ವಾ? ಗಾಡಿ ಎಲ್ಲ ಹೆಂಗ್ ಬರುತ್ತೆ ಇಲ್ಲಿ? ಕಷ್ಟ ಆಗೋದು. ಬಟ್ ಏನಂದ್ರೆ ಸ್ವಲ್ಪ ಓನರ್ ಕಾರ್ಪೊರೇಷನ್ ಇದ್ರು, ಮತ್ತೆ ನಮ್ಮ ಇಂಜಿನಿಯರ್ಸ್ ತುಂಬಾ ಕಷ್ಟ ಬಿದ್ಕೊಂಡೆ ಪ್ರಾಜೆಕ್ಟ್ ಕಷ್ಟ ಬಿದ್ದು ಮಾಡಿದೀರಾ. ಹೌದು ಸರ್. ಆಮೇಲೆ ಇನ್ನೊಂದ್ ಸರ್, ಇದು ಸ್ವಲ್ಪ ಸ್ಕ್ವೀಸ್ ಇದೆ ಸೈಟ್ ಅಂತ ಹೇಳಿದ್ರಲ್ಲ, ಸೊ ಈ ತರ ಇದ್ದಾಗ ಲೈಕ್ ಮನೇನು ಹಂಗೆ ಕಟ್ಟಬೇಕಾ ಸ್ಟೇಟ್ ಹಾಕಿ? ಇಲ್ಲ ಸರ್, ಅದನ್ನ ಈ ಕಡೆ ತೋರಿಸಬಹುದು ಸರ್. ಬನ್ನಿ ಸರ್, ತೋರಿಸಿ. ಎಕ್ಸಾಕ್ಟ್ಲಿ ನೋಡೋದಾದ್ರೆ ಎಷ್ಟು ಸ್ಕ್ಯೂ ಇದೆ ಅಂತ ಹೇಳ್ಬಿಟ್ಟು. ಸ್ಕ್ಯೂ ಇರೋದು ಸರ್. ಓ, ಇಲ್ಲಿ ಗೊತ್ತಾಗತ್ತಲ್ವಾ? ನೋಡಿ ಸರ್, ಬಿಲ್ಡಿಂಗ್ ಅಲ್ಲಿ ನಮ್ಗೆ 1.5 ಅಡಿ ಗ್ಯಾಪ್ ಇದೆ. ಇಲ್ಲಿ ಬರೋಷ್ಟ್ರಲ್ಲಿ ನಮಗೆ 3.5 ಅಡಿ ಆಗುತ್ತೆ. ಈ ಮೂಲಕ ಕಂಪ್ಲೀಟ್ ಇಲ್ಲಿ ಒಳಗಡೆ ಗೊತ್ತಾಗತ್ತಲ್ವಾ? ಒಳಗಡೆ ಗೊತ್ತಾಗುತ್ತೆ ಸರ್. ಇಲ್ಲಿ ಗೊತ್ತಾಗ್ತಿದೆ ನೋಡಿ ಸರ್. ಹೌದು ಸರ್. ಸೊ ಅಲ್ಲಿ 1.5 ಇದೆ. ಹೌದು ಸರ್. ಅಲ್ಲಿ ಹೌದು ಸರ್. ಬರ್ತಾ ಇಲ್ಲಿ 3 ಅಡಿ ಆಗ್ಬಿಟ್ಟಿದೆ. 3 ಅಡಿ ಆಗೋಗ್ಬಿಡುತ್ತೆ ಸರ್. ಬಟ್ ಅದನ್ನ ನೋಡ್ಬೋದು ಸರ್. ಅದು ಈ ಜಾಗ ನಾಗೇನು ವೇಸ್ಟ್ ಕೂಡ ಮಾಡಿಲ್ಲ ನಾವು. ಮತ್ತೆ ಇಲ್ಲಿ ಇದು ಹೆಂಗಿದ್ರು ನಮ್ಗೆ ಕುಬೇರ್ ಮೂಲೆ ಬರೋದ್ರಿಂದ ಅಲ್ಲಿಂದ ಮತ್ತೆ ಸ್ಪ್ಲಿಟ್ ತಗೊಂಡು ಮತ್ತೆ ಈ ಕಡೆ ಬೆಳೆಸ್ಕೊಂಡು ಈ ಕಡೆ ಬಿಲ್ಡಿಂಗ್ ಎಳ್ಕೊಂಡಿದೀವಿ ಸರ್. ಕ್ಯಾಂಟಿಲಿವರ್ ಮೇಲೆ ಬೆಳ್ಕೊಂಡು ಹೋಗಿದೀವಿ. ಸೊ ಬಿಲ್ಡಿಂಗ್ ವೈಸ್ ಹೋಗೋದಾದ್ರೆ ಸ್ಟ್ರೈಟ್ ಬಂದ್ ಹಿಂಗ್ ಬಾಕ್ಸ್ ಆಚೆ ಬಂದಿದೆ. ಬಟ್ ಸೈಡ್ ಕ್ರಾಸ್ ಇರೋದಕ್ಕೂ ಅದಕ್ಕೂ ಕೂಡ ಯೂಸ್ ಮಾಡಿದೀವಿ. ಎಲ್ಲೂ ಸ್ಪೇಸ್ ವೇಸ್ಟ್ ಮಾಡೋದು. ಇದು ಲೈಕ್ ಗ್ರೌಂಡ್ ಲೆವೆಲ್, ರೋಡ್ ಲೆವೆಲ್ ಇಂದ ಎಷ್ಟು ಹೈಟ್ ಅಲ್ಲಿ ಇದೆ ಸರ್? ರೋಡ್ ಲೆವೆಲ್ ಇಂದ ಒಂದು 2.5 ಫೀಟ್ ಇದೆ ಸರ್. 2.5 ಫೀಟ್. ಇದೇನು ಪೈಪ್ ಲೈನ್? ಏನೋ ಪೈಪ್ ಇದು ಸರ್ ಸ್ಯಾನಿಟರಿ ಕನೆಕ್ಷನ್ ಗೆ ಸರ್. ಇಲ್ಲೆಲ್ಲ ಇರೋದು. ಸೊ ಅದಕ್ಕೆ ಕ್ಲೀನಿಂಗ್ ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಪಿಟ್ ಇದೆ. ಹೌದು ಸರ್. ಸಿವೇಜ್ ಲೈನ್ ಇಲ್ಲ. ಸಿವೇಜ್ ಲೈನ್ ಇಲ್ಲ. ಓಕೆ ಓಕೆ ಓಕೆ. ಬನ್ನಿ ಸರ್, ಒಳಗಡೆ ಹೋಗ್ಬಿಡೋಣ. ಸರ್ MS ಗೇಟ್ ಅಲ್ವಾ ಇಲ್ಲಿ? MS ಗೇಟ್ ಸರ್. ಸೊ ಇದು ಗೇಜ್ ಎಲ್ಲ ಚೆನ್ನಾಗಿರುತ್ತೆ ಸರ್? ಗೇಜ್ ಎಲ್ಲ ಮಾಮೂಲಿ 16 ಗೇಜ್ ಸರ್. 16 ಗೇಜ್ ಚೆನ್ನಾಗಿರುತ್ತೆ. ಆಮೇಲೆ ಇದು ಮೀಟರ್ ಬೋರ್ಡ್ ಇವೆಲ್ಲ ಸ್ವಲ್ಪ ಕನ್ಸಿಲ್ಡ್ ಮಾಡ್ಬಿಟ್ಟು ವಾಲ್ ಒಳಗಡೆ ಇದೆಲ್ಲ ಸ್ಟೇರ್ಕೇಸ್ ವಾಲ್ ಬರುತ್ತೆ ಸರ್. ಒಳ್ಳೆ ಕೆಲಸ ಸರ್. ಅದ್ರೊಳಗಡೆ ಕನ್ಸಿಲ್ಡ್ ಮಾಡಿ ಒಂದು 4 ಇಂಚ್ ಕನ್ಸಿಲ್ಡ್ ಆಗಿದೆ, ಒಂದು 2-3 ಇಂಚ್ ಆಚೆ ಬಂದಿದೆ. ನಮ್ಗೆ ಹಂಗೆ ಓಡಾಡ್ತಾ ಆಗೋದಿಲ್ಲ. ಎಂಟ್ರಿ ಆಗ್ತಿದ್ದಂಗೆ ಅವರು ಬಿಲ್ ಕೊಡೋದಕ್ಕೆ ಇದಕ್ಕೆಲ್ಲ ಈಸಿ ಆಗುತ್ತೆ. ಓಕೆ. ಪಾರ್ಕಿಂಗ್ ನೋಡ್ಬೋದು ಸರ್ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಎಷ್ಟು ದೊಡ್ಡದಿದೆ ಪಾರ್ಕಿಂಗ್? ಆಲ್ಮೋಸ್ಟ್ ನಮ್ಗೆ ಅದೇ ಕಾಂಪೌಂಡ್ ಇಂದ ಕಾಂಪೌಂಡ್ ಅಷ್ಟೇ ಸೈಟ್ ಲೆವೆಲ್ ಹೆಂಗ್ ಕ್ರಾಸ್ ಇದೆ ಕಾಂಪೌಂಡ್ ಹಾಕೊಂಡಿದೀವಿ. ಕರೆಕ್ಟ್. ಕಂಪ್ಲೀಟ್ ಆಗಿ ಅಲ್ಲಿಂದ ಕಂಪ್ಲೀಟ್ ಆಗಿ ಇಲ್ಲಿ ಗಂಟ ಫುಲ್ ಪಾರ್ಕಿಂಗ್ ಸರ್. ಸೊ ದೊಡ್ಡದಾಗೆ ಇದೆ ಅಲ್ವಾ? ದೊಡ್ಡದಾಗಿದೆ. 23-24 ಅಡಿ ಅಗಲ ಸಿಗುತ್ತೆ ಸರ್. ಅಲ್ಲಿ ಉದ್ದ ಬಂದ್ಬಿಟ್ಟು 16 ಅಡಿ ಸಿಗುತ್ತೆ. 16 ಅಡಿ ಆರಾಮಾಗಿ ನಾವ್ ಯಾವ್ದೇ ದೊಡ್ಡ ವೆಹಿಕಲ್ ತಂದ್ರು ಸ್ಟ್ರೈಟ್ ಆಗಿ ಆರಾಮಾಗಿ ನಿಲ್ಸ್ಬಿಡ್ಬೋದು. ಎಷ್ಟು ಕಾರ್ ನಿಲ್ಸ್ಬೋದು ನಿಮ್ ಪ್ರಕಾರ ಈ ಏರಿಯಾದಲ್ಲಿ? ಕ್ಲೀನ್ ಆಗಿ ನಾವು ಕಾಂಪ್ಯಾಕ್ಟ್ ಮಾಡಿ ಸ್ವಲ್ಪ ಅಡ್ಜಸ್ಟ್ ಮಾಡಿ ಇಡ್ತೀವಿ ಅಂದ್ರೆ 3 ಕಾರ್ ಇಡ್ಬೋದು. 3 ಕಾರ್ ಇಲ್ಲ ನಾವು ರೆಗ್ಯುಲರ್ ತೆಗೆದು ಹಾಕ್ತಾ ಇರ್ತೀವಿ ಅಂತಂತ ಹೇಳಿದ್ರೆ 1-2 ಕಾರು ಒಂದು 5-6 ಬೈಕ್ಸ್ ಇಡ್ಬೋದು. ಜಾಸ್ತಿನೇ ಇಡ್ಬೋದು ಸರ್. 7-8 ಬೈಕ್ ಅಂತೂ ಆರಾಮಾಗಿ ಇಡ್ಬೋದು. ಓಕೆ ಓಕೆ. ಇದು ಎಷ್ಟಾಯ್ತು? ಕಾಸ್ಟ್ ಎಷ್ಟಾಯ್ತು ಸರ್? ಇದು ಆಲ್ಮೋಸ್ಟ್ 40-45 ರುಪೀಸ್ ಸರ್. ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಹಾಕಿದ್ರೆ. ಆಮೇಲೆ ಈ ಟೈಲ್ಸ್ ಅಷ್ಟೇನೆ ಸರ್. ಇದು ನೋಡಬಹುದು ಫ್ರಂಟ್ ಕ್ಲಾಡಿಂಗ್. ನೀವು ನಮ್ಮ ಲಾಸ್ಟ್ ಪ್ರಾಜೆಕ್ಟ್ ಅಲ್ಲಿ ನೋಡಿರ್ತಾರೆ. ಈ ಕ್ಲಾಡಿಂಗ್ ಸೇಮ್ ಟೈಲ್ಸ್ ನ ಯೂಸ್ ಮಾಡಿದೀವಿ. ಓಕೆ. ಇದರಲ್ಲಿ ಇನ್ನೊಂದು ಏನಂದ್ರೆ ಸ್ವಲ್ಪ ಬಾತ್ರೂಮ್ ಟೈಲ್ಸ್ ಎಲ್ಲ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಸರ್. ಡಿಫ್ರೆಂಟ್ ಆಗಿದೆಯಾ ಸರ್? ಇದೆಷ್ಟು ಸರ್? ಕಾಸ್ಟ್ ಎಷ್ಟು ಸರ್? ಇದು ನಮ್ಗೆ ಆಲ್ಮೋಸ್ಟ್ ಒಂದು 50 ರುಪೀಸ್ ಬರುತ್ತೆ ಸರ್. 50 ರೂಪಾಯಿ ಬರುತ್ತೆ. ಇಲ್ಲೇನಂದ್ರೆ ಸೀಲಿಂಗ್ ಟಚ್ ಮಾಡಿಲ್ಲ, ಇಷ್ಟಕ್ಕೆ ಅಂತಾನೆ ಹಾಕೊಂಡು ಅಷ್ಟಕ್ಕೆ ಸಾಕಂತ ಬಿಡೋದು. ಬಟ್ ನೀಟ್ ಆಗಿದೆ. ಮತ್ತೆ ಏನಾದ್ರು ನಮಗೆ ವೆಹಿಕಲ್ ಬರುತ್ತೆ, ನಮಗೆ ಗಾಡಿಗಳು ಟಚ್ ಆಗುತ್ತೆ, ಅದಿದೋ ಇಲ್ಲ ಅಂತಂದ್ರೆ ಕ್ಲೀನಿಂಗು ಎಲ್ಲದಕ್ಕೂ ಕೂಡ ಈಸಿ ಆಗುತ್ತೆ, ಚೆನ್ನಾಗಿರುತ್ತೆ. ಹೌದು ಸರ್. ಆಮೇಲೆ ಇದರಲ್ಲಿ ಸೀಲಿಂಗ್ ತೋರಿಸಿ ಸರ್. ಸೀಲಿಂಗ್ ಬೀಮ್ ಗಳಿಗೆಲ್ಲಾನು ಆಲ್ಮೋಸ್ಟ್ ಬಾಡಿ ಕಲರ್ ಪೇಂಟ್ ಮಾಡಿದೀವಿ. ಪೇಂಟ್ ಮಾಡ್ಬಿಟ್ಟಿದೀವಿ ಸರ್. ಓಕೆ 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 ಓಕೆ. ಸೊ ಇಲ್ಲಿಂದ ಕ್ಯಾಂಟಿಲಿವರ್ ಎಕ್ಸ್ಟೆಂಡ್ ಆಗತ್ತಲ್ವಾ? ಹೌದು ಸರ್. ಇಲ್ಲಿಂದ ಕಂಪ್ಲೀಟ್ ನೋಡ್ಬೋದು ಸರ್. ಎಲ್ಲೂ ಕಾಲಮ್ಗಳೆಲ್ಲಾನು ಎಲ್ಲ ಆಚೆ ಬಂದಿಲ್ಲ, ಬಿಲ್ಡಿಂಗ್ ಒಳಗಡೆಯಿಂದಾನೆ ಆಚೆ ತಗೊಂಡಿದ್ದೀವಿ. ಇದು ಬಂದ್ರೆ ನಮಗೆ ಮನೆ ಮುಂದೆ ಸ್ಪೇಸ್ ಏರಿಯಾ ಸರ್. ಕಂಪ್ಲೀಟ್ಲಿ ಎಂಟೈರ್ ಏರಿಯಾ ಇಲ್ಲಿ ಗಂಟ ಇದೆ. ಸೊ ಇಲ್ಲೂ ಪಾರ್ಕಿಂಗ್ ಚೇಂಜ್ ಮಾಡಿದ್ರ? ಇದನ್ನ ಪಾರ್ಕಿಂಗ್ ಟೈಲ್ಸ್ ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿದೀವಿ ಸರ್. ಸರ್ ಇದು ಸಂಪ ಸರ್? ಇದು ಸರ್ ಒಂದು ಸಂಪ್ ಇದೆ, ಒಂದು ಬೋರ್ವೆಲ್ ಇದೆ. ಎರಡಕ್ಕೂ ಕೂಡ FR ಪ್ಯಾಕ್ ಬಿಟ್ಟು ಇಟ್ಟಿದೀವಿ. ಮತ್ತೆ ಇದರಿಂದ ಎಷ್ಟು ಲೀಟರ್ ಸಂಪ್ ಇದೆ ಸರ್ ಇಲ್ಲಿ? ಸರ್ ಇಲ್ಲಿ ಸ್ವಲ್ಪ ಸಂಪ್ ದೊಡ್ಡದಾಗಿ ತಗೊಂಡ್ವಿ, ಯಾಕಂದ್ರೆ ಸ್ವಲ್ಪ ಬೋರ್ ಹಾಕಿದ ತಕ್ಷಣ ಸ್ವಲ್ಪ ಇನಿಷಿಯಲ್ ಡೇಸ್ ಅಲ್ಲಿ ತುಂಬಾ ಚಾಲೆಂಜಸ್ ಸರ್ ಸೈಟ್ ಅಲ್ಲಿ. ಸೊ ಬೋರ್ವೆಲ್ ಸ್ವಲ್ಪ ನೀರು ಕರೆಕ್ಟ್ ಆಗಿ ಬರ್ಲಿಲ್ಲ. ಆಮೇಲೆ ಮತ್ತೆ ಅದಕ್ಕಂತ ಹೇಳ್ಬಿಟ್ಟು ಆಮೇಲೆ
ಎಕ್ಸ್ಪೋರ್ಟ್ ಮಾಡ್ತಿದ್ದಂಗೆ ಮೇಲ್ಗಡೆನೆ ನೀರು ಬರ್ತಾ ಇತ್ತು. ಅದಕ್ಕೋಸ್ಕರ ಅದೊಂದು, ಆಮೇಲೆ ರೈನಿ ಸೀಸನ್ ಅಲ್ಲಿ ಬೇರೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ವಿ. ಓಕೆ ಓಕೆ. ತುಂಬಾ ಕಾನ್ಫ್ಲಿಕ್ಟ್ ಆಗಿ 1 ತಿಂಗಳು 2 ತಿಂಗಳು ಸ್ವಲ್ಪ ಕೆಲಸ ಪಿಕಪ್ ತೊಗೊಳಕ್ಕೆ ಟೈಮ್ ತಗೊಂಡ್ಬಿಟ್ಟು. ಸ್ವಲ್ಪ ಟೈಮ್ ತಗೊಂಡ್ರೆ. ಹೌದು ಸರ್. ಓಕೆ ಓಕೆ. ಎಷ್ಟು ಲೀಟರ್ ಸಂಪ್ ಅಂತ ಹೇಳಿಲ್ಲ ಸರ್? ಅದು 10,000 ಲೀಟರ್ 12,000 ಲೀಟರ್ ಇರುತ್ತೆ ಸರ್. ಸಫಿಶಿಯಂಟಾ ಸರ್? ಇದು ಸಫಿಶಿಯಂಟ್ ಆಗಿದೆ. ಹೌದು ಸರ್. ಓಕೆ ಓಕೆ. ಇಲ್ಲಿ ಡೋರ್ ಯಾವ್ದು ಸರ್ ಇದು? ಸರ್ ಡೋರ್ ಎಲ್ಲ ರೆಗ್ಯುಲರ್ ಮೆಮ್ರಿನ್ ಡೋರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಸರ್. ಸಾಲಿಡ್ ಫ್ರೇಮ್ ಹಾಕಿದೀವಿ, ಯಾಕಂದ್ರೆ ಕಾಸ್ಟ್ ಕಟ್ಟಿಂಗ್ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ಲಿ ಬಜೆಟೆಡ್ ಪ್ರಾಜೆಕ್ಟ್ ಇದು. ಓಕೆ. ಹಂಗಾಗಿ ಎಲ್ಲ ಪೇಂಟ್ ಕೂಡ ನೋಡಬಹುದು, ಬಟ್ ಎಲ್ಲನೂ ಡಿಫ್ರೆನ್ಶಿಯೇಟ್ ಆಗದಿರಂಗೆ ಕ್ಲೀನ್ ಆಗಿ ಕವರ್ಡ್ ಆಗಿದೆ. ಓಕೆ. ಆಮೇಲೆ ಇವಾಗ ರೀಸೆಂಟ್ ಆಗಿ ಗುರುಪ್ರವೇಶ ಆಗಿರೋದು ಸರ್. UPVC ತಗೊಂಡಿದ್ದಾರೆ ವಿಂಡೋ. UPVC ತಗೊಂಡಿದೀವಿ ಸರ್. ಅಂಡ್ ಕ್ಲಾಡಿಂಗ್ ಅದೇ ಕಂಟಿನ್ಯೂ ಆಗಿದೆ. ಕ್ಲಾಡಿಂಗ್ ಅದೇ ಕಂಟಿನ್ಯೂ ಆಗಿದೆ. ಹಂಗಾಗಿ ಇನ್ನೊಂದು ಕೋಟ್ ಪೇಂಟ್ ಕೂಡ ಬ್ಯಾಲೆನ್ಸ್ ಇದೆ ಸರ್. ಓಕೆ. ಇದು ಎಷ್ಟು 1 BHK ಸರ್ ಇದು? ಸರ್ ಇದು 1 BHK. 1 BHK ನಲ್ಲಿ ಇದು ನೋಡಬಹುದು, ನಮಗೆ ಒಂದು ಸ್ಪೇಷಿಯಸ್ ಲಿವಿಂಗ್ ಏರಿಯಾ ಸಿಗುತ್ತೆ. ಇದು ಫ್ಲೋರಿಂಗ್ ಯಾವ್ದು ಸರ್? ಇದು 2x4. ಫ್ಲೋರಿಂಗ್ 2x4 ಸರ್. ಎಷ್ಟು ಕಾಸ್ಟ್ ಆಯ್ತು ಇದು? ಇದು ನಮ್ಗೆ ಒಂದು 50-55 ರೂಪಾಯಿ ಗಂಟೆ ಆಗುತ್ತೆ ಸರ್. ಇದು ಬಾಡಿಗೆ ಮನೆಗೆ ಸ್ವಲ್ಪ ಗಲೀಜು ಆಗಲ್ಲ, ಮತ್ತೆ ಕ್ಲೀನ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಚೆನ್ನಾಗಿದೆ ಬಿಡಿ ಸರ್ ಇದು. ಆಮೇಲೆ ಇದು ಓಪನ್ ಕಿಚನ್ ತರನೇ ಇದೆ ಸರ್. ಇಲ್ಲೇನೆ ಸೈಜ್ ಏನು ಕಿಚನ್ ಸರ್? ಕಿಚನ್ ನಮ್ಗೆ ಈ ಕಡೆ ಒಂದು 4.5 ಅಡಿ ಅಷ್ಟೇನೆ ಸರ್ ಸಿಕ್ಕಿರೋದು. ಬಟ್ ಇಲ್ಲಂತ ಒಂದು ಸ್ಲ್ಯಾಬ್ ಕೊಟ್ಟಿದೀವಿ. ಸೊ ಇಲ್ಲಿಗೆ ಒಂದು ಸಿಂಕ್ ಕೊಟ್ಟಿದೀವಿ. ಇದೊಂದು ಇಲ್ಲಾರು ಸ್ಟವ್ ಇಟ್ಕೋಬಹುದು, ಇಲ್ಲ ಇಲ್ಲಾರು ಇಟ್ಕೋಬಹುದು. 1 BHK ಇರೋದ್ರಿಂದ ಆರಾಮಾಗಿ ಸಫಿಶಿಯಂಟ್ ಆಗಿ ಯೂಸ್ ಮಾಡಬಹುದು. ಮತ್ತೆ ಇಲ್ಲಿ ಮಿಕ್ಸಿಗೆ ಅದಕ್ಕೆಲ್ಲ ಪಾಯಿಂಟ್ಸ್ ಕೂಡ ಇಲ್ಲೆಲ್ಲ ಕೊಟ್ಕೊಂಡಿದೀವಿ. ಕಂಪ್ಲೀಟ್ ಆಗಿ ಟೈಲ್ಸ್ ಹಾಕ್ಬಿಟ್ಟಿದ್ದೀರಾ? ಸಜ್ಜೆ ತಗೊಂಡಿದ್ದೀವಿ. ಮತ್ತೆ ಎಕ್ಸಾಸ್ಟ್ ಫ್ಯಾನ್ ಒಂದು ಪ್ರಾವಿಷನ್ ಕೊಟ್ಟು ಹಾಕ್ಬಿಟ್ಟಿದೀವಿ. ಮತ್ತೆ ಕಿಚನ್ ಒಳಗಡೆ ಏನೇನ್ ಬೇಕೋ ಅದೆಲ್ಲ ಕಂಪ್ಲೀಟ್ ಆಗಿದೆ, ಎವ್ರಿಥಿಂಗ್ ಇದೆ. ಮತ್ತೆ ಈ 1 BHK ಗೆ ಇಲ್ಲಿ ಅಗೇನ್ ನಾವು ವಾಷಿಂಗ್ ಮಿಷಿನ್ ಏರಿಯಾ ಅದು ಅಂತ ಹೇಳ್ಬಿಟ್ಟು ಇಲ್ಲೇ ಕೊಟ್ಬಿಟ್ಟು ಇಲ್ಲಿ ಮಾಡಿರುವಂತದ್ದು. ಇಲ್ಲೇ ಕೊಟ್ಬಿಟ್ಟು. ಈ ಸೈಜ್ ಹೇಳಿಲ್ಲ ನೀವು, ಎಷ್ಟಿದೆ ಸೈಜ್? ಸರ್ ಇದು ನಮಗೆ ಲೆಂತ್ ಬಂದ್ಬಿಟ್ಟು ಒಂದು 11 ಅಡಿ ಸಿಗುತ್ತೆ ಸರ್. 11 ಅಡಿ ಸಿಗುತ್ತೆ. ಹಿಂಗೆ 4.5 ಅಡಿ ಅಗಲ ಇದೆ. ಇದು 4.5 ಬಟ್ ಎಲ್ಲೂ ಸ್ಕ್ವೀಸ್ ಆಗಲ್ಲ ನೋಡಿ ಸರ್. ಇಲ್ಲಿ ಓಪನ್ ಇದೆಯಲ್ಲ, ಓಪನ್ ಇದೆಯಲ್ಲ, ಕಂಪ್ಲೀಟ್ ಓಪನ್. ವಾಲ್ ಫುಲ್ ಬಂದ್ಬಿಟ್ಟಿದ್ರೆ ನಮ್ಗೆ ಜಾಗ ಚಿಕ್ಕಾಗೋದು. ಇವಾಗ ಇಷ್ಟಿಕ್ ಇಟ್ಟಿರೋದ್ರಿಂದ ಎಲ್ಲೂ ಸ್ಕ್ವೀಸ್ ಆಗಿಲ್ಲ, ತೊಂದರೆ ಇಲ್ಲ, ಸ್ಪೇಷಿಯಸ್ ಆಗಿದೆ. ಓಕೆ. ಆಮೇಲೆ ಈ ಕಡೆ ಬಂದ್ಬಿಡಿ ಸರ್. ಇಲ್ಲಿ ಬಂದ್ವಿ ಅಂತಂದ್ರೆ ನಮ್ಗೆ ಲಿವಿಂಗ್ ಏರಿಯಾ ಸರ್. ಇದನ್ನು ಕೂಡ ಸೇಮ್ ಲೆಂತ್ ಸಿಗುತ್ತೆ. ಅಗಲ 9 ಅಡಿ ಸಿಗುತ್ತೆ ಸರ್. 9 ಅಡಿ ಸಿಗುತ್ತೆ. ನಮ್ಗೆ ಆರಾಮಾಗಿ ಟಿವಿ ಯೂನಿಟ್ ನೋಡ್ಬೋದು. ಇಷ್ಟು ದೊಡ್ಡದಾಗಿ ಟಿವಿ ಯೂನಿಟ್ ಬಂದಿದೆ. 9x10 ಇರ್ಬೋದಾ ಇದು? ಹೌದು ಸರ್, ಇದೆ ಸರ್. ಎಲ್ ಶೇಪ್ ಅಲ್ಲಿ ನಾವು ಕುತ್ಕೊಳ್ಳೋಕೆ ಪ್ರಾವಿಷನ್ಸ್ ಇದೆ. ಸಫಿಶಿಯಂಟ್ ಆಗಿದೆ. ಸಫಿಶಿಯಂಟ್ ಆಗಿದೆ. ಹೌದು. ಓಕೆ. ಮುಂದೆ ಬಂದ್ರೆ ಸರ್? ಸರ್ ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ಈ ಕಡೆ ಒಂದು ರೂಮ್ ಇದೆ. ಒಂದು ರೂಮು ನಮ್ಗೆ ಇದು ಆಲ್ಮೋಸ್ಟ್ ನಮ್ಗೆ ಒಂದು ಮಾಸ್ಟರ್ ಬೆಡ್ರೂಮ್ ಸರ್. ಓಕೆ. ಇದು 2 BHK ಮನೆ ಅಲ್ವಾ? 2 BHK ಮನೆ, ಬಟ್ ಅದು ಅರ್ಧ ಬೆಡ್ರೂಮ್ ತರ ಇದೆ ಸರ್. ಅರ್ಧ ಹಾಫ್ ಬೆಡ್ರೂಮ್ ತರ ಇದೆ. 1.5 ಅಂತ ಹೇಳ್ಬೋದು. ಇದು ಸೈಜ್ ಏನಿದೆ ಸರ್ ಇದು? ಸರ್ ಇದು ಬಂದ್ಬಿಟ್ಟು ನಮಗೆ ಉದ್ದ ಬಂದ್ಬಿಟ್ಟು 11 ಫೀಟ್ ಇದೆ. ಅಗಲ ಬಂದ್ಬಿಟ್ಟು 10.5 ಆ ತರ ಸಿಗುತ್ತೆ. 10.5 ಸಫಿಶಿಯಂಟ್ ಅಲ್ಲ ಸರ್? ದೊಡ್ಡದಾನೇ ಆಗುತ್ತೆ. ದೊಡ್ಡದಾಗಿದೆ ಸರ್. ಇದೆಲ್ಲ ಇಂಟೀರಿಯರ್ ಐಟಮ್ ಕಾಟ್ ಎಲ್ಲ ನಡೀತಾ ಇದೆ. ಇದಾದ್ಮೇಲೆ ನಮ್ಗೆ ಏನೋ ದೊಡ್ಡದಾಗಿ ಕಾಣುತ್ತೆ. ಓಕೆ. ಡೋರ್ ಸರ್ ಇದು? ಸರ್ ಡೋರ್ ಎಲ್ಲ ರೆಗ್ಯುಲರ್ ಲ್ಯಾಮಿನೇಟೆಡ್ ಡೋರ್ಸ್, ಲ್ಯಾಮಿನೇಟೆಡ್ ಪ್ರಿಂಟೆಡ್ ಡೋರ್ಸ್, ಬಟ್ ಡೋರ್ಸ್ ಎಲ್ಲ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ. ಎಷ್ಟು ಪ್ರೈಸ್ ಎಷ್ಟಾಯ್ತು ಸರ್ ಇದು? ಸರ್ ಇದೊಂದು 5,000 ಆಗುತ್ತೆ ಸರ್. 5,000 ಗಂಟೆ ಆಗುತ್ತೆ ಸರ್. ಓಕೆ. ಇಲ್ಲೊಂದು ಕಾಮನ್ ವಾಶ್ರೂಮ್ ಸರ್. 2 ರೂಮ್. ಸೈಜ್ ಹೇಳಿ, ಇದರದ್ದು ಸೈಜ್ ಹೇಳ್ಬಿಡಿ ಸರ್. ಸೈಜ್ ಬಂದ್ಬಿಟ್ಟು 7 ಅಡಿ ಉದ್ದ ಇದೆ, 4 ಅಡಿ ಅಗಲ ಇದೆ. 4 ಅಡಿ ಅಗಲ ಇದೆ. ಟೈಲ್ಸ್ ನೋಡಬಹುದು, ಪ್ಯಾಟರ್ನ್ ಟೈಲ್ಸ್ ಮಾಡ್ಬಿಟ್ಟಿದ್ದೀವಿ ಸರ್. 7 ಫೀಟ್ಗೆ ಮಾಡಿದ್ದೀವಿ. ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಸರ್? ಫಿಟ್ಟಿಂಗ್ಸ್ ಎಲ್ಲ ಸ್ವಲ್ಪ ಮಿಕ್ಸ್ ಬ್ರ್ಯಾಂಡ್ ತರ ಯೂಸ್ ಮಾಡಿದೀವಿ. ಯಾಕಂದ್ರೆ ಸ್ವಲ್ಪ ರೆಂಟ್ ಹೌಸ್ ಅಂತ ಹೇಳ್ಬಿಟ್ಟು ರೆಗ್ಯುಲರ್ ಬ್ರ್ಯಾಂಡ್ಸ್ ತರದ್ದು ಯೂಸ್ ಮಾಡಿ. ಯಾವ್ದು ಹಾಕಿದ್ದೀರಾ ಸರ್? ಆ ಸೆಗ್ಮೆಂಟ್ ಅಲ್ಲಿ ಹಾಕಿದೀವಿ ಸರ್. ಆ ಸೆಗ್ಮೆಂಟ್ ಅಲ್ಲಿ ಕೆಳಗಡೆ ರಫ್ ಟೈಲ್ಸ್ ಅಲ್ವಾ? ಕೆಳಗಡೆ ಹೌದು ಸರ್, ಆಂಟಿ ಸ್ಕಿಡ್ ಟೈಲ್ಸ್. ಮತ್ತೆ ಕೆಳಗಡೆ ಮಧ್ಯದಲ್ಲಿ ಒಂದು ಚಿಕ್ಕದೊಂದು ಸಾದ್ರಳ್ಳಿನೂ ಹಾಕಿದೀವಿ ಸರ್. ಸೆಲ್ಫ್ ಮಾಡ್ಕೊಟ್ಟಿದ್ದಾರೆ. ಸೆಲ್ಫ್ ಮಾಡ್ಕೊಟ್ಟಿದ್ದೀವಿ ಸರ್. ಇದು WPC ಅಲ್ವಾ? WPC ಡೋರ್ ಸರ್. ಓಕೆ. ಡೈರೆಕ್ಟ್ ಹಂಗೆ ಯೂಸ್ ಮಾಡಿದ್ರಲ್ಲ? ಹೌದು ಸರ್. ಬೇಕಾದ್ರೆ ಪೇಂಟ್ ಮಾಡ್ಕೋಬಹುದು, ಹಂಗೇನು ಇಟ್ಕೋಬಹುದು ಸರ್. ಫ್ರೇಮ್ WPC ನೇ ತಗೊಂಡು? WPC ನೇ. ಹೌದು ಸರ್, 2 WPC ನೇ. ಇದು 2 BHK ಅಥವಾ 1.5 BHK ಅಂತ? 1.5 BHK. ಹೌದು ಸರ್. ಯಾಕಂದ್ರೆ 2 BHK ಅಂದ್ರೆ ಸ್ಪೇಷಿಯಸ್ ಆಗಿ ಸ್ಪೇಸ್ ಇರಬೇಕಿತ್ತು, ಅದಕ್ಕೋಸ್ಕರನೇ 1.5 ಅಂತ ಹೇಳ್ಬೋದು. ಒಂದು ಕಿಡ್ಸ್ ಬೆಡ್ರೂಮ್ ಅಂತ ಅನ್ಕೋಬಹುದು. ಈ ಕಡೆ ಬಂದ್ರೆ ಸರ್, ಈ ಕಡೆ ಬಂದ್ವಿ ಅಂತ ಹೇಳಿದ್ರೆ ಇಲ್ಲಿ ಲಿಫ್ಟ್ ಇದೆ ಸರ್. ಲಿಫ್ಟ್ ಗೆ ಎಂಟ್ರಿ ಸೈಜ್ ಏನು? ಲಿಫ್ಟ್ ಸೈಜ್ ಏನು ಕೊಟ್ಟಿದ್ದೀರಾ? ಸರ್ ಲಿಫ್ಟ್ ಸೈಜ್ ಬಂದ್ಬಿಟ್ಟು 4.5 by 4.5 ಇದೆ ಸರ್. 4.5 ಗೆ 4.5 ಇದೆ. ಹೌದು ಸರ್. ಗ್ರಾನೈಟ್ ಹಾಕ್ಬಿಟ್ಟಿದ್ದೀರಾ. ಒಂದು 100 ರೂಪಾಯಿ ಆಗ್ಬೋದಾ ಇದು? ಹೌದು ಆಗುತ್ತೆ. ಇಲ್ಲ 100 ಏನಾಗಲ್ಲ ಸರ್, ಒಂದು 80 ರೂಪೀಸ್ 90 ಒಳಗಡೆನೆ ಬರುತ್ತೆ. ಬಟ್ ಎಲ್ಲ ಪ್ರಾವಿಷನ್ ಮಾಡಿ ಇಟ್ಬಿಟ್ಟಿದೀವಿ. ಒಂದು ಇನ್ಸ್ಟಾಲ್ ಒಂದು ಮಾಡಿಸ್ಕೋಬೇಕು ಅಷ್ಟೇ. ಚೆನ್ನಾಗಿದೆ ಸರ್ ಇದು. ಓಕೆ. ಈ ಕಡೆ ಬಂದ್ರೆ ಇದೇನು ಬಂದ್ವಿ ಅಂತಂದ್ರೆ ಇದು ಏನ್ ಸೈಜ್ ಸರ್ ಇದು ರೂಮ್ದು? ಸರ್ ಇದು ಬಂದ್ಬಿಟ್ಟು ನಮಗೆ ಒಂದು ಎಕ್ಸಾಕ್ಟ್ಲಿ ಒಂದು 8 by 8 ಸಿಗುತ್ತೆ ಸರ್. 8 by 8 ಸಿಗುತ್ತೆ. ಬಟ್ ಇದು ಫೈರ್ ಏರಿಯನ್ ಸ್ವಲ್ಪ ಜಾಗ ಸಿಗುತ್ತೆ. ಇದೇನಂತಂದ್ರೆ ಒಂದು ಮಷಿನ್ ರೂಮ್ ತರ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ. ಇಷ್ಟೇ ಜಾಗ? ಹೌದು ಸರ್. ಚಿಕ್ಕದಾಗಿ ಒಂದು ಗೆಸ್ಟ್ ಬೆಡ್ರೂಮ್ ತರನೂ ಆಗುತ್ತೆ. ಎಲ್ಲ ಕ್ಲೈಂಟ್ಗೆ ಏನೋ ಒಂದು ಸಪರೇಟ್ ನೀಡ್ ಇತ್ತು ಅಂತ ಹೇಳಿ ಪ್ಲಾನ್ ಮಾಡಿದೀವಿ. ಮತ್ತೆ ಇದಕ್ಕೊಂದು ಚಿಕ್ಕದಾಗ ಒಂದು ಪೌಡರ್ ರೂಮ್ ಕೊಟ್ಟಿದ್ದೀವಿ ಸರ್. ಪೌಡರ್ ರೂಮ್ ಇದು? ಪೌಡರ್ ರೂಮ್ ಸರ್. ಸುಮ್ಮನೆ ಅಲ್ವಾ? ಇಂಡಿಯನ್ ಕಮೋಡ್ ಹಾಕಿದ್ದೀರಾ?
ನಮ್ಮ ಲೇಬರ್ ಅವರಿಗೆಲ್ಲ ಯೂಸ್ ಮಾಡ್ಕೊಳಕ್ಕೂ ಆಗಿತ್ತು. ಆಮೇಲೆ ಇಲ್ಲಿ ಸ್ವಲ್ಪ ವರ್ಕರ್ಸ್ ಮಷಿನ್ ಆಪರೇಟ್ ಮಾಡೋರು ಒಂದು ಚಿಕ್ಕ ಮಷಿನ್, ಪ್ಯಾಕಿಂಗ್ ಮಷಿನ್ ತರದ್ ಏನೋ ಒಂದು ಬರುತ್ತೆ ಇಲ್ಲಿ. ಸೊ ಅದಕ್ಕೆ ಎಮರ್ಜೆನ್ಸಿ ಅವ್ರು ವಾಶ್ರೂಮ್ ಹೋಗಕ್ಕೆ ಮತ್ತೆ ಮೇಲೆ ಹತ್ತೆಲ್ಲ ಇಳಿಯಕ್ಕಾಗಲ್ಲ ಅಂತ ಹೇಳಿ ಇಲ್ಲೇ ಪ್ಲಾನ್ ಮಾಡ್ಬಿಟ್ಟು ಇಂಟಿಗ್ರೇಟ್. ಸೊ ಒಂದ್ ವೇಳೆ ಇದನ್ನ ನಾವು ಕ್ಯಾನ್ಸಲ್ ಮಾಡಿದ್ರೆ 6 ಮನೆ ದೊಡ್ಡದಾಗ್ತಿತ್ತು, ಫುಲ್ ದೊಡ್ಡದಾಗ್ಬಿಡ್ತಾ ಇತ್ತು ಸರ್. ಫುಲ್ ದೊಡ್ಡದಾಗ್ತಾ ಇತ್ತು, ಪಾರ್ಕಿಂಗ್ ದೊಡ್ಡದಾಗ್ತಾ ಇತ್ತು. ಸೊ ಇದೊಂದು ರೂಮು ಮತ್ತೆ ಟಾಯ್ಲೆಟ್ ಇದಕ್ಕೆಲ್ಲ ಸ್ಪೇಸ್ ಹೋಗಿದೆ, ಮತ್ತೆ ಲಿಫ್ಟ್ ಹೋಗಿದೆ. ಇಷ್ಟೆಲ್ಲ ಹೋಗಿರೋದ್ರಿಂದ ಸ್ವಲ್ಪ ಅದೊಂದ್ ಚೂರ್ ಚಿಕ್ಕದಾಗಿ ಸ್ವಲ್ಪ ಚಿಕ್ಕದಾಗುತ್ತೆ. ಬಟ್ ಇದು ಯೂಸೇಬಲ್ ಅಲ್ವಾ ಅವ್ರಿಗೆ? ಏನಾದ್ರು ಬಿಸ್ನೆಸ್ ಗೆ ತುಂಬಾ ಚೆನ್ನಾಗಿರುತ್ತೆ. ಬಿಸ್ನೆಸ್ ಆಗುತ್ತೆ, ಇಲ್ಲಾಂದ್ರೆ ಒಬ್ರು ಬ್ಯಾಚುಲರ್ ಸ್ಟೇ ಮಾಡಬಹುದು ಸರ್. ಸ್ಟೇ ಮಾಡಬಹುದು, ಆರಾಮಾಗಿ ಸ್ಟೇ ಮಾಡಬಹುದು, ಆರಾಮಾಗಿ ಸ್ಟೇ ಮಾಡಬಹುದು. ಸೊ ನಾವು ಇದನ್ನು ಕನ್ಸಿಡರ್ ಮಾಡಿದ್ರೆ ನಿಮ್ಮಲ್ಲಿ 1, 2, 3, 4, 5 ಮನೆ ರೆಂಟಿಗೆ ಕೊಡ್ಬಿಡುತ್ತೆ. ಓನ್ಗೆ ಒಂದು ಮನೆ, ಒಂದ್ ಮನೆ ಸಿಗುತ್ತೆ. ಸೂಪರ್ ಸರ್ ಇದು. ಓಕೆ, ಮಾಡಿರೋ ಲೋನ್ ಎಲ್ಲ ಇದ್ರಲ್ಲೇ ಹೊರಟೋಗ್ಬಿಡುತ್ತೆ. ಎಲ್ಲ ಆರಾಮಾಗಿ ಕರೆಕ್ಟ್ ಆಗಿ. ಆದ್ರೆ ಎಷ್ಟು ಅಗಲ ತಗೊಂಡಿದ್ದೀರಾ ಸರ್? ಸ್ಟೇರ್ ಕೇಸ್ 3 ಅಡಿ ಅಗಲ ಇದೆ ಸರ್. 3 ಅಡಿ ಅಗಲ ಇದೆ. ಆಮೇಲೆ ರೆಗ್ಯುಲರ್ ಮೇಲೆ ಹೋಗ್ಬಿಟ್ಟು ಕಂಪ್ಲೀಟ್ MS ಅಲ್ವಾ ಸರ್ ಇಲ್ಲಿ? ಓಕೆ. ಅಂಡ್ ಇದು ಫ್ಲೋರಿಂಗ್ ಸರ್? ಫ್ಲೋರಿಂಗ್ ಎಲ್ಲ ಲಪೋತ್ರ ಮತ್ತೆ ವೈಟ್ ಟೈಲ್ಸ್ ರೈಸರ್ ಮಾಡ್ಕೊಂಡಿದೀವಿ. ಇದೆಷ್ಟು ಕಾಸ್ಟ್ ಇದು ಲಪೋತ್ರ? ಇದು ಸರ್ ಲಪೋತ್ರ ಒಂದು 100 rupees, ಈ ಟೈಲ್ಸ್ ಒಂದು 50 ರೂಪಾಯಿ. 50 ರೂಪಾಯಿದು ಇದೆ ಅಲ್ವಾ? CNC ಕಟಿಂಗ್ CNC ಸರ್. ಮೇಲೆ ಅವಾಗ ನೋಡಿದ್ವಲ್ಲ ಎದುರುಗಡೆ ನೋಡಿ, ಮೇಲ್ಗಡೆ ಕ್ಲೀನ್ ಆಗಿ ಅಲ್ಲೊಂದು ಬೀಮ್ ಕೊಟ್ಕೊಂಡಿದ್ದೀವಿ ಸರ್. ಬೀಮ್ ಬಾಟಮ್ ಇಂದ ಎಕ್ಸಾಕ್ಟ್ಲಿ ಇಲ್ಲೂ ಕೂಡ ಮತ್ತೆ ಇಲ್ಲಿ ಕೆಳಗಡೆನು ಯಾವ್ದೋ ಸ್ವಲ್ಪ ಇದು ಕೊಡ್ಲಿಲ್ಲ, ವಾಲ್ ಕೊಡ್ಲಿಲ್ಲ ಅಂತಂದ್ರೆ ಅದ್ ಬೇಗ ಹಾಳಾಗೋಗ್ಬಿಡುತ್ತೆ, ಆಮೇಲೆ ನೀರ್ ಬಿತ್ತು ಅಂತಂದ್ರೆ ಹೇಳ್ಬಿಟ್ಟು ಮೇಲ್ಗಡೆ ಕೊಟ್ಕೊಂಡಿದ್ದೀವಿ. ಇಲ್ಲೊಂದು ಗ್ರಾನೈಟ್ ಪೀಸ್ ಹಾಕ್ಬಿಟ್ಟಿದ್ದೀವಿ. ಗ್ರಾನೈಟ್ ಪೀಸ್ ಹಾಕ್ಬಿಟ್ಟಿದ್ದೀವಿ ಸರ್. ಇವಾಗ ಸೆಕೆಂಡ್ ಫ್ಲೋರ್. ಇದು ಓನರ್ ಮನೆ. ಇದು ಇಲ್ಲಿಂದ ಓನರ್ ಮನೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಇಲ್ಲಿ ಇನ್ನೊಂದು ಸ್ಟೆಪ್ಸ್ ಒಂದ್ ಸ್ವಲ್ಪ ದೊಡ್ಡದ ಅನ್ಸ್ತಾ ಇದೆ ಸರ್, ನೀವು ವಿಡಿಯೋದಲ್ಲಿ ನೋಡ್ಬೋದು. ಹೌದು, ಯಾಕಂತಂದ್ರೆ ಇಲ್ಲಿನೂ ಅಗೇನ್ ಸ್ವಲ್ಪ ಸೈಡ್ ಕ್ರಾಸ್ ಇರೋದ್ರಿಂದ ಇಲ್ಲಿ ಆಚೆಗೆ ತಗೊಂಡ್ ಹಾಕಿದೀವಿ ಸರ್. ಇದನ್ನ ಸೈಡ್ ತಗೊಂಡ್ರಲ್ವಾ? ಹಂಗಾಗಿ ಇದು ನಮ್ಗೆ 3.5 ಅಡಿ ತರ ಕಾಣಿಸುತ್ತೆ. ಫಿನಿಶಿಂಗ್ ಎಲ್ಲ ನೋಡಿ ಸರ್, ಎಲ್ಲಾರು ಸುಮ್ನೆ 40 mm ಮಾಡಬೇಕು, ಇಲ್ಲಿ ಗ್ರಾನೈಟ್ ಅವರೆಲ್ಲ ಸಜೆಸ್ಟ್ ಮಾಡ್ಬಿಡ್ತಾರೆ 40 mm ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಇದು ಅಂತ ಹೇಳ್ಬಿಟ್ಟು. ಬೇಕಾಗಿ ನೋಡಿ ಸರ್ ಎಷ್ಟು ನೀಟ್ ಆಗಿದೆ ಅಂತ ಹೇಳ್ಬಿಟ್ಟು. ಬರೀ ನಮ್ಗೆ 20 mm ಅಲ್ಲೇ ಮಾಡಿದೀವಿ, ಮತ್ತೆ ರೈಸರ್ ಮಾಡಿದೀವಿ. ಅಲ್ಲಿ ರೈಲಿಂಗ್ಸ್ ಅಷ್ಟೇನೆ ಸರ್. ಎಲ್ಲರನ್ನ MS ಮಾಡದ SS ಮಾಡಿದ್ರೆ ಚೆನ್ನಾಗಿ ಬರೋದು ಅಂತ ಹೇಳಿದಾರೆ. SS ಡಿಸೈನ್ MS ಅಲ್ಲಿ ಮಾಡ್ಬಿಟ್ಟಿದೀವಿ. ಚೆನ್ನಾಗಿ ಮಾಡಿದಿರಾ ಸರ್. ಇದು ಈ ಕರ್ವಿಂಗ್ ಎಲ್ಲ ನೀಟಾಗಿ ಬಂದಿದೆ. ಚೆನ್ನಾಗಿದೆ. ಬನ್ನಿ ಸರ್, ಈ ಕಡೆ ಬಂದ್ಬಿಡೋಣ. ಇದು ಚೆನ್ನಾಗಿ, ಇದು ಒಳ್ಳೆ ತಗೊಂಡಿದ್ರ ಬಿಡಿ. ಮೇಲ್ಗಡೆ ಒಂದು ಇದು ಹಾಕಿರೋದು, ಒಂದು ಗ್ರಾನೈಟ್ ಕೌಂಟರ್ ಹಾಕಿದೀವಿ, ಮತ್ತೆ ಕೆಳಗಡೆ ಎಲ್ಲಾನು ಇಲ್ಲೊಂದು ರೈಲಿಂಗ್ ಕೊಟ್ಬಿಟ್ಟಿದೀವಿ ಸರ್, ಇನ್ನೊಂದು ಸ್ವಲ್ಪ ಹೈಟ್ ಇರ್ಲಿ ಅಂತ ಹೇಳ್ಬಿಟ್ಟು. ಕೆಳಗಡೆ ಅಲ್ವಾ? ನೋಡುದು ಸರ್, ಅದು ಕೆಳಗಡೆ. ಹೌದು ಸರ್. ಓಕೆ ಸರ್, ಇಲ್ಲಿ ಬಂದ್ವಿ ಅಂದ್ರೆ ಇಲ್ಲಿ ಓನರ್ ಮನೆಗೆ ಒಂದು ಸೇಫ್ಟಿ ಗ್ರಿಲ್ ಒಂದು ಇವ್ರು ಅಡಿಷನ್ ಮಾಡಿಸ್ಕೊಂಡಿದ್ದಾರೆ ಸರ್. ಇದು ಅಡಿಷನ್ ಸರ್? ಇದು ಮಾಡ್ಕೊಂಡವ್ರೆ. ಪೈಪಲ್ ಮಾಡಿರೋದು? ಇದು ಪೈಪಲ್ ಮಾಡಿರೋದು. ಹೌದು ಸರ್. MS ಪೈಪಲ್ ಮಾಡಿರೋದಲ್ವಾ ಇದು? ಹೌದು ಸರ್. ವಿತ್ ಲಾಕ್. ಹೌದು ಸರ್. ಓಕೆ ಸರ್, ಇಲ್ಲಿ ಬಂದ್ವಿ ಅಂತಂದ್ರೆ ಇಲ್ಲಿಂದ ಓನರ್ ಮನೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಒಂದೇ ಒಂದು ವುಡ್ ವಿಂಡೋ ತಗೊಂಡಿದೀವಿ ಅಷ್ಟೇ. ಇದು ಫ್ಲೋರಿಂಗ್ ಹೇಳಿ? ಯಾವ ಫ್ಲೋರಿಂಗ್ ಸರ್? ಇದು ಆಲ್ಮೋಸ್ಟ್ ಈ ಸಾದ್ರಳ್ಳಿ ಟೈಪ್ ಇರೋದು ಟೈಲ್ಸ್ ಸರ್. 2x2 ಟೈಲ್ಸ್, ಸ್ವಲ್ಪ ಆಂಟಿ ಸ್ಕಿಡ್ ರಫ್ ಸರ್ಫೇಸ್ ಇದೆ. ಆಮೇಲೆ ನಮ್ಗೆ ನೋಡ್ಬೋದು ಎಕ್ಸಾಕ್ಟ್ಲಿ ಸ್ವಲ್ಪ ಸಾದ್ರಳ್ಳಿ ತರನೇ ಕಾಣ್ತಾ ಇದೆ. ಬ್ಲಾಕ್ ಡಾರ್ಕ್ ಫಿನಿಶ್ ಇದೆ ಸರ್. ಓನರ್ ಮನೆ ಮುಂದೆ ನೋಡ್ಬೋದು ಸರ್, ಸಫಿಶಿಯಂಟ್ ಸ್ಪೇಸ್ ಇದೆ. ಆಮೇಲೆ ಇಲ್ಲಿ ಕ್ಲಾಡಿಂಗ್ ಸ್ವಲ್ಪ ಡಿಫ್ರೆನ್ಸ್ ಮಾಡಿದೀವಿ. ಏನ್ ಕ್ಲಾಡಿಂಗ್ ಹಾಕಿದ್ದೀರಾ ಇಲ್ಲಿ? ಅದೇ ಸರ್, ಇವಾಗ ಅಲ್ಲಿ ಕೆಳಗಡೆ ಏನು ಇದಾಕಿದ್ವಲ್ಲ, ಅದಕ್ಕೆ ಒಂಚೂರು ಈ ಫ್ಲೋರ್ ಅಲ್ಲಿ ಏನಂದ್ರೆ ಎಲ್ಲ ಸ್ವಲ್ಪ ಅಪ್ಗ್ರೇಡೇಷನ್ ಹೋಗಿದೀವಿ ಸರ್. ಅಪ್ಗ್ರೇಡ್ ಮಾಡಿದೀವಿ. ಸ್ವಲ್ಪ ಕಲರ್ಸ್ ಸ್ವಲ್ಪ ಲೈಟ್ ಕಲರ್ ಹೋಗಿದೀವಿ. ಕೆಳಗಡೆ ಓನರ್ ರೆಂಟಲ್ ಯೂನಿಟ್ಸ್ ಗೆಲ್ಲ ಸ್ವಲ್ಪ ಡಾರ್ಕ್ ಕಲರ್ಸ್ ಚೂಸ್ ಮಾಡಿದೀವಿ. ಇಲ್ಲಿ ಸ್ವಲ್ಪ ಲೈಟ್ ಕಲರ್ಸ್ ಅಂತ ಪ್ರಾವಿಷನ್ ಮಾಡಿದೀವಿ. ವಿಂಡೋ ಸೈಜ್ ಏನಿದೆ ಸರ್? ವಿಂಡೋ ಸೈಜ್ ಬಂದ್ಬಿಟ್ಟು ನಮಗೆ 6x6 ಇದೆ ಸರ್. ಸರ್, ಇದು ನಮ್ಮ ಆಲ್ಮೋಸ್ಟ್ ಸಾಲಿಡ್ ಅಲ್ಲೇ ಮಾಡಿದ್ವಿ, ಮತ್ತೆ ಶಟರ್ಸ್ ಎಲ್ಲಾನು ರೆಗ್ಯುಲರ್ ವಿಂಡೋಸ್ ಅನ್ನೇ ಮಾಡಿದ್ವಿ ಸರ್. ಮೊನ್ನೆ ಶಟರ್ಸ್ ಗೆ ಹೋದ್ವಿ, ಬಟ್ ಏನು ಇದಕ್ಕೆಲ್ಲ ಹೋಗ್ಲಿಲ್ಲ ಸರ್, ಟೀಕ್ ವುಡ್ ಎಲ್ಲ ಹೋಗ್ಲಿಲ್ಲ. ಇದು HH ಗ್ಲಾಸ್. ಹೌದು ಸರ್. ಅಲ್ಲೂ ಒಂದು ಡೋರ್ ಹಾಕ್ಬಿಟ್ರೆ ಸರ್, ಟೆನೆಂಟ್ಸ್ ಮನೆ ಜಾಸ್ತಿ ಇದೆಯಲ್ಲ, ಟೆರೆಸ್ ಆಕ್ಸಿಸ್ ಕೊಡೋಣ ಅಂತ ಹೇಳ್ಬಿಟ್ಟು ಆಚೆ ಬಿಟ್ಟಿದೀವಿ. ಬಟ್ ಈ ಗೇಟ್ ಹಾಕೊಂಡ್ಬಿಟ್ರೆ ಮುಗ್ದೈತಿ ಸರ್. ಮುಗ್ದೋಯ್ತಲ್ವಾ? ಯಾರನ್ನು ಬರಂಗಿಲ್ಲ, ಏನಿಲ್ಲ ಸರ್. ಕರೆಕ್ಟ್. ಆಮೇಲೆ ಸರ್ ಇನ್ನೊಂದ್ ಏನಂತಂದ್ರೆ, ಇವಾಗ ಇಲ್ಲೂ ಅಷ್ಟೇ ಸರ್, ಇಲ್ಲೂ ಒಂದು ಗೇಟ್ ಕೊಟ್ಬಿಟ್ಟಿದೀವಿ. ಇದು ಒಳ್ಳೆ ಮಾಡಿದಿರಾ ಸರ್? ಇದು ಆರಾಮಾಗಿ ನೋಡ್ಬೋದು ಸರ್, ಇಷ್ಟು ಸ್ಪೇಸ್ ಸಫಿಶಿಯಂಟ್. ಡಿಸೈನ್ ತುಂಬಾ ಚೆನ್ನಾಗಿದೆ. ಹೌದು ಪೈಪ್ ಡಿಸೈನ್. ಹೌದು ಸರ್. ಇಲ್ಲಿ ನೀಟಾಗಿ ಕೊಟ್ಟಿದ್ದಾರೆ. ಸರ್, ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ಸರ್, ಇಲ್ಲಿ ಲಿಫ್ಟ್ ಬರುತ್ತೆ. ಇದಿಷ್ಟು ಜಾಗ ಸ್ಪೇಸ್ ಇರುತ್ತೆ. ಇಲ್ಲೊಂದು ತುಳಸಿ ಕಟ್ಟೆ ಅದಕ್ಕಂತ ಪ್ಲಾನ್ ಇಟ್ಕೊಳ್ಳಿ ಅಂತ. ತುಳಸಿ ಕಟ್ಟೆಗೋಸ್ಕರನಾ? ಹೌದು ಸರ್. ಆಮೇಲೆ ಸೇಫ್ಟಿನೂ ಆಯ್ತಲ್ವಾ? ಸೇಫ್ಟಿ ಅದೇ ಸರ್. ಅಂತಂದ್ರೆ ಇದು ಈ ಕಡೆಯಿಂದ ಹಾಕೊಂಡು ಲಾಕ್ ಮಾಡ್ಕೊಬಿಡಬಹುದು. ಬೆಸ್ಟ್ ಇದೆ ಆಕ್ಚುಲಿ ಸರ್. ಆಮೇಲೆ ಇವ್ರ ಬುದ್ಧ ಬಗ್ಗೆ ಹೇಳಿ ಸರ್, ಸೂಪರ್ ಆಗಿದೆ. ಬುದ್ಧ ಓನರ್ ಇಂಪ್ಲಿಮೆಂಟೇಷನ್ ಸರ್, ನಾವೇನು ಇದು ಮಾಡಿಲ್ಲ. ಬಟ್ ಅವ್ರಿಗೊಂದು ಥೀಮ್ ಇತ್ತು, ಸ್ವಲ್ಪ ಎಂಟ್ರೆನ್ಸ್ ಅಲ್ಲಿ ಏನಾರ ಮಾಡಿ ಸರ್ ಅಂತ ಇದ್ರು. ಅದಕ್ಕೇನೆ ಟೈಲ್ಸ್ ಒಳಗಡೆನೆ ಇದನ್ನ ಇಂಟಿಗ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನ ತರಿಸಿ, ಮತ್ತೆ ಸ್ಪಾಟ್ ಲೈಟ್ ಅದು ಇದನ್ನೆಲ್ಲ ನಾವು ಐಡಿಯಾ ಕೊಟ್ಕೊಂಡು. ಸ್ಯಾಂಡ್ಸ್ಟೋನ್ ಅಲ್ವಾ ಇದು? ಹೌದು ಸರ್, ಸ್ಯಾಂಡ್ಸ್ಟೋನ್ ಸರ್. ತುಂಬಾ ಚೆನ್ನಾಗಿದೆ ಸರ್. ಇದು ಎಷ್ಟಾಗುತ್ತೆ ಸರ್ ಈ ತರದೆಲ್ಲ ಬೇಕು? ಸರ್, ಈ ತರದ್ದು ಎಕ್ಸಾಕ್ಟ್ ಕಾಸ್ಟ್ ನನ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಸರ್. ಓನರ್ ಹತ್ರ ಕೇಳಿ ಸರ್. ಓಕೆ. ಇದು ಡೋರ್ ಹಾಕಿ, ಡೋರ್ ನೋಡ್ಬೋದು ಸರ್. ಡೋರ್ ಅಂತೂ ಬ್ಯೂಟಿಫುಲ್ ಆಗಿದೆ ಸರ್. ವಾವ್,
ಸೊ ಡೋರ್ ಅಮೇಸಿಂಗ್ ಆಗಿದೆ ಸರ್. ಡೋರ್ ಇಲ್ಲಿ ಸ್ವಲ್ಪ ಆಮೇಲೆ ಅಡಿಷನಲ್ ಕಾಸ್ಟ್ ಆಗಿದೆ ಇದಕ್ಕೆ, ಹಾ ಬಟ್ ಓನರ್ ಬೇರ್ ಮಾಡಿದ್ದಾರೆ. ಬಟ್ ಏನಂದ್ರೆ ಓನರ್ ಏನಂತಂದ್ರೆ ನಮ್ಗೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಕೊಟ್ಟಿದ್ರು ಸರ್. ಹಾ ಅಂದ್ರೆ ಇವರು ತುಂಬಾ ನಮ್ ವಿಡಿಯೋಸ್ ಎಲ್ಲ ನೋಡ್ತಾ ಇರೋರು ಮಾಡ್ಬೇಕೇನಂತ ಹೇಳಿ, ಆಮೇಲೆ ನೀವು ನಮ್ ಸಜೆಷನ್ಸ್ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾರೆ. ಹಂಗಾಗಿ ಇಲ್ಲಿ ಈ ಫ್ಲೋರ್ ನ ಸ್ವಲ್ಪ ಅಪ್ಗ್ರೇಡೇಷನ್ ಮಾಡೋದು. ಡೋರ್ ಬಗ್ಗೆ ಹೇಳಿ, ಎಷ್ಟಾಯ್ತು ಕಾಸ್ಟ್? ಸರ್ ಡೋರ್ ಆಲ್ಮೋಸ್ಟ್ ಇದೊಂದು ಫ್ರೇಮ್ ಮತ್ತೆ ಡೋರ್ ಎಲ್ಲ ಸೇರಿಸಿ ನಮ್ಗೊಂದು 75,000 80,000 ಗಂಟೆ ಬಂದಿದೆ ಸರ್. 75,000 ಬಂದಿದೆ. ಇದಕ್ಕೆ ಸ್ವಲ್ಪ ನಮ್ ಪ್ಯಾಕೇಜ್ ಬಿಟ್ಟು ಆಚೆ ಹೋಗಿದೆ. ಕಷ್ಟ ಇದು, ಬಜೆಟ್ ಅಲ್ಲಿ ಕಷ್ಟ ಅಲ್ವಾ ಇದು? ಸರ್ ಇದು ಪ್ಯಾಕೇಜ್ ಅಲ್ಲಿ ಕವರ್ ಅಪ್ ಆಗಿಲ್ಲ. ಓಕೆ, ಬಟ್ ಸೈಜ್ ನೋಡ್ಬೋದು ಸರ್, 4 ಇಂಚ್ ಬೈ 8 ಇಂಚ್ ತಿಕ್ಕಾಗಿದೆ. ಆಮೇಲೆ ಪಕ್ಕದಲ್ಲೇ ಒಂದು ಫುಲ್ ವಿಂಡೋ ತಗೊಂಡಿದೀವಿ. ಆಮೇಲೆ ಇದು SS ಇಂಟಿಗ್ರೇಟ್ ಮಾಡಿದೀವಿ ಕಂಪ್ಲೀಟ್ ಆಗಿ. ಯಾಕಂದ್ರೆ ಮನೆ ಯೂಶಲಿ ಇದಕ್ಕೆಲ್ಲ MS ಪ್ಲಾನ್ ಮಾಡ್ತಾರೆ, ಬಟ್ SS ಇದನ್ನು ಎಗೇಜ್ ನೋಡ್ಬೋದು ಸರ್. ಇದು ಕೂಡ ಹೆವಿ ಇದೆ ಸರ್. ಕರೆಕ್ಟ್ ಸರ್, ಚೆನ್ನಾಗಿದೆ ಸರ್. ಆಮೇಲೆ ವಿಸಿಬಿಲಿಟಿ ಬೇಡ ಅಂತ ಹೇಳ್ಬಿಟ್ಟು ನೀವು ಈ ವಿಂಡೋ ಓಪನ್ ಇಟ್ಕೋಬಹುದು ಅಂತ ಹೇಳಿ ಅದಕ್ಕೆ ಫುಲ್ ಇದನ್ನ ಮಾಡಿದೀವಿ ಸರ್. ವೈಟ್ ಇದನ್ನ ಫ್ರೇಮಿಂಗ್ ಮಾಡ್ಕೊಂಡಿದ್ವಿ. ಅಲ್ಲಿ ಇಲ್ಲಿ ಟೈಲ್ಸ್ ಎಲ್ಲ ಫುಲ್ ಐಟಿ ಕಂಟಿನ್ಯೂ ಮಾಡಿದೀವಿ. ಮತ್ತೆ ಆ ವಿಂಡೋಗಳು ಒಂದು ಬಾಕ್ಸ್ ಗ್ರಾನೈಟ್ ಪೀಸ್ ಲೇ ಮಾಡಿದೀವಿ. ಮತ್ತೆ ಇದಕ್ಕೂ ಕೂಡ ಒಂದು ಬಾಕ್ಸ್ ಗ್ರಾನೈಟ್ ಪಟ್ಟಿ ತಗೊಂಡೋಗಿ. ಗ್ರಾನೈಟ್ ಪಟ್ಟಿ, ಹೌದು ಸರ್, ಚೆನ್ನಾಗಿದೆ. ಅಂಡ್ ಇಲ್ಲಿ ಮೇಲ್ಗಡೆ ಇದು PVC, ಇದೆಲ್ಲ PVC ಫಾಲ್ ಸೀಲಿಂಗ್ ಸರ್. ಇದು ಇಂಟೀರಿಯರ್ ಮಾಡಿ, ಇಂಟೀರಿಯರ್ ಒಳಗಡೆ ಇಂಟಿಗ್ರೇಟ್ ಆಗಿದೆ ಸರ್. ಚೆನ್ನಾಗಿದೆ ಸರ್, ಇದು ಲುಕ್ ಸೂಪರ್ ಆಗಿ ಕೊಡ್ತಾ ಇದೆ. ಮುಂದೆ ಹೋಗೋಣ ಸರ್ ಇವಾಗ. ಎಸ್ ಸರ್. ಸರ್ ಹಾಲ್ ಇದೆ, ಕಂಪ್ಲೀಟ್ ಲಿವಿಂಗ್ ಏರಿಯಾ ಸರ್. ಇದನ್ನ ನಾವು ನೋಡ್ಬೋದು ಸರ್. ನಮಗೆ ಒಂದು 10 ಅಡಿ ಅಗಲ ಇದೆ, 21 ಅಡಿ ಉದ್ದ ಇದೆ ಸರ್. 21 ಅಡಿ ಉದ್ದ ಇದೆ ಸರ್. ನೀವು ಇರೋದ್ರಿಂದ ಇಲ್ಲಿ ಗಂಟ ನಮಗೆ 21 ಅಡಿ 22 ಅಡಿ ಗಂಟ ಸಿಗುತ್ತೆ ಸರ್. ಫ್ಲೋರಿಂಗ್ ಬಗ್ಗೆ ಹೇಳಿ, ತುಂಬಾ ಡಿಫ್ರೆಂಟ್ ಆಗಿದೆ. ಇದನ್ನ ಸರ್ ಸ್ವಲ್ಪ ಅದು ಬಜೆಟ್ ಸ್ವಲ್ಪ ಚೇಂಜ್ ಮಾಡಿದ್ವಿ. ಇಲ್ಲಿ 4x6 ಟೈಲ್ಸ್ ನ ಚೂಸ್ ಮಾಡ್ದ. ಸ್ಮಾರ್ಟ್ ಮಾರ್ಬಲ್ ತರದು 18 mm ತಿಕ್ಕಿರೋದನ್ನ. ಎಷ್ಟಾಗುತ್ತೆ ಕಾಸ್ಟ್? ಎಷ್ಟಾಗುತ್ತೆ ಸರ್? ಇದು ನಮಗೆ ಒಂದು 120 rupees ತರ ಬರುತ್ತೆ ಸರ್. 120 rupees ಗಂಟ ಅಡ್ಡಿಲ್ಲ ಸರ್. ಈ ಬಜೆಟ್ ಅಲ್ಲಿ ಏನು ಒಳ್ಳೆ ಕೊಟ್ಬಿಟ್ಟಿದ್ರೆ ನೀವು. ಹೌದು ಸರ್. ಓಕೆ, ಈ ಕಡೆ ಬಂದ್ರೆ ಸರ್ ಇಲ್ಲಿ ಬಂದ್ವಿ ಅಂತಂದ್ರೆ ಇದಕ್ಕೆ ಎಂಟೈರ್ ಇದನ್ನ ಒಂದು ಟಿವಿ ಯೂನಿಟ್ ಅಂತ ಹೇಳ್ಬಿಟ್ಟು ಪ್ರಾವಿಷನ್ ಕೊಟ್ಟಿದೀವಿ. ಆಮೇಲೆ ಇದೆಲ್ಲಾನು ಕೂಡ ಲೋವರ್ಸ್ ಅಲ್ಲಿ ಡಿಸೈನ್ಸ್ ಮಾಡ್ಕೊಂಡಿದ್ದಾರೆ. ಬಟ್ ಇಲ್ಲಿ ಒಂದು 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 ಡಬಲ್ ಆಪ್ಷನ್ ಅಂತ ಹೇಳ್ಬಿಟ್ಟು ಇಲ್ಲೊಂದು ವಿಂಡೋ ಕೊಟ್ಕೊಂಡಿದೀವಿ ಸರ್. ಬೈ ಚಾನ್ಸ್ ಏನಾರ ಪ್ರಾವಿಷನ್ ಬೇಕು ಅಂತ ಹೇಳಿ. ಬಟ್ ಇದು ಡಿಸೈನ್ ಕಂಟಿನ್ಯೂ ಆಗಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಪ್ಯಾನಲಿಂಗ್ ಮಾಡಿರೋ ಕಂಟಿನ್ಯೂಟಿ ಇರಲಿ ಅಂತ ಹೇಳ್ಬಿಟ್ಟು. ದೇವ್ರ ಮನೆ ಸರ್ ಇದು? ಸರ್ ಇಲ್ಲಿ ಫಸ್ಟ್ ಬಂದ್ರೆ ದೇವ್ರ ಮನೆ ಸರ್. ದೇವ್ರ ಮನೆನೂ ಸ್ವಲ್ಪ ಅಲ್ಲಿ ಕೆಳಗಡೆದಕ್ಕಿಂತ ಇಲ್ಲಿ ಸ್ವಲ್ಪ ದೊಡ್ಡ ತಗೊಂಡಿದೀವಿ. ಹಾಗೇನು ಡೋರ್ ತೋರಿಸ್ಬಿಡೋಣ ಸರ್. ಫಸ್ಟ್ ಡೋರ್ ತೋರಿಸ್ಬಿಡಿ ಸರ್. ಡೋರ್ ಕಂಪ್ಲೀಟ್ ಗ್ಲಾಸ್ ಡೋರ್ ಸರ್. ಕಂಪ್ಲೀಟ್ ಗ್ಲಾಸ್ ಡೋರ್ ಇದು? ಎಷ್ಟಾಯ್ತು ಸರ್ ಈ ಗ್ಲಾಸ್ ಡೋರಿಗೆ? ಸರ್ ಗ್ಲಾಸ್ ಡೋರ್ ಇದೆಲ್ಲ ನಮ್ಗೆ ಆಲ್ಮೋಸ್ಟ್ ಒಂದು 40,000 ಗಂಟೆ ಬಂದಿದೆ ಸರ್. 40,000. ಈ ಪ್ರಭಾವಳಿನೂ ಸೇರ್ತಾ ಅದ್ರಲ್ಲಿ? ಪ್ರಭಾವಳಿ ಇಲ್ಲ ಸರ್, ಪ್ರಭಾವಳಿ ಅದು ಬಿಟ್ಟು ಅಲ್ವಾ? ಟೀಕ್ ಗ್ಲಾಸ್ ಮತ್ತೆ ಟೀಕ್ ಡೋರ್. ಹೌದು ಸರ್. ಹ್ಯಾಂಡಲ್ ಸಖತ್ತಾಗಿದೆ ಸರ್. ಇದು ಯೂನಿಕ್ ಆಗಿದೆ. ಇದೊಂದು ಸ್ವಲ್ಪ ಎಚ್ಚಿಂಗ್. ಹೌದು ಸರ್. ಇದನ್ನ ಈ ಕಾರ್ನರ್ ಅಲ್ಲಿ, ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ಓಪನ್ ಇಟ್ವಿ ಸರ್, ಎಲ್ಲ ಕಾಣಿಸ್ಲಿ ಪರವಾಗಿಲ್ಲ ಅಂತ. ಒಳಗಡೆ ಸರ್ ಒಳಗಡೆ ನಾವು ಅಗೇನು 2x4 ಟೈಲ್ಸ್ ನ ಹಾಕೊಂಡಿದೀವಿ, ಮಾರ್ಬಲ್ ಫಿನಿಶ್ಡ್. ಮತ್ತೆ ಗೋಲ್ಡ್ ಬಿಡಿಂಗ್ ಏನಿದೆಯಲ್ಲ ಅದು ಸ್ವಲ್ಪ ದೊಡ್ಡದು, ಸ್ವಲ್ಪ ದಪ್ಪ ಬಿಡಿಂಗ್ ಹಾಕೊಂಡಿದೀವಿ ಸರ್. ಆಮೇಲೆ ಇದಕ್ಕೊಂದು ಕೌಂಟರ್ ಸ್ಲ್ಯಾಬ್ ಒಂದು ರೆಡಿ ಮಾಡಿದ್ವಿ. ಅದ್ರ ಕೆಳಗಡೆ ಕ್ಯಾಬಿನೆಟ್ ಮಾಡ್ಕೊಂಡಿದ್ದೀವಿ ಸರ್. ಫ್ಲೋರಿಂಗ್ ಅದೇ ಕಂಟಿನ್ಯೂಟಿ? ಫ್ಲೋರಿಂಗ್ ಇಲ್ಲಿ ಒಳಗಡೆ ಇಲ್ಲೇನಿದೆಯಲ್ಲ ಅದನ್ನೇ ಅಲ್ಲಿ ಒಳಗಡೆ ಕಂಟಿನ್ಯೂ ಮಾಡಿದ್ದೀವಿ ಸರ್. ಓಕೆ ಓಕೆ. ಆಮೇಲೆ ಇಲ್ಲಿ ಟಿವಿ ಯೂನಿಟ್, ಕಂಪ್ಲೀಟ್ ಟಿವಿ ಯೂನಿಟ್ ಸರ್. ಇಲ್ಲಿ ಆರಾಮಾಗಿ ಇಲ್ಲೊಂದು ಸ್ವಲ್ಪ ಸಿಟ್ಟಿಂಗ್ ಮಾಡ್ಕೋಬಹುದು, ಅಲ್ಲಿ ಎಲ್ ಶೇಪ್ ಅಲ್ಲಿ ಸಿಟ್ಟಿಂಗ್ ಕೊಡಬಹುದು. ಕಂಪ್ಲೀಟ್ ಆಗಿ ಯೂಸ್ ಆಗೋ ತರ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಓಕೆ ಓಕೆ. ಸೊ ಈ ಕಡೆ ತೋರಿಸ್ಬಿಡೋಣ ಸರ್. ಈ ಕಡೆಯಿಂದ ನೋಡಿ, ಇದೊಂದು ಹಾಗೆ ಮತ್ತೆ ಒಂದು ಲಕ್ಸುರಿ ವ್ಯೂ ಅಂತ ಹೇಳ್ಬೋದು. ಇಲ್ಲಿ ಒಂದು ಬ್ರೇಕ್ಫಾಸ್ಟ್ ಕೌಂಟರ್ಗೆ ಅಂತ ಹೇಳ್ಬಿಟ್ಟು ಪ್ಲಾನ್ ಕೊಟ್ಟಿದ್ವಿ. ಸೊ ಇಲ್ಲಿ ಒಳಗಡೆ ಒಂದ್ ಸ್ವಲ್ಪ ವಾಲ್ ಕಟ್ಟಿದ್ವಿ ನಾವು. ಅದ್ರ ಮೇಲ್ಗಡೆ ಇಂಟೀರಿಯರ್ ನ ಲೂವರ್ಸ್ ಹಾಕೊಂಡು ಇಂಟೀರಿಯರ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಬಂದ್ವಿ ಅಂತಂದ್ರೆ ಸರ್, ಎಕ್ಸಾಕ್ಟ್ಲಿ ಇದು ಕಂಪ್ಲೀಟ್ಲಿ ಓಪನ್ ಕಿಚನ್ ಮತ್ತೆ ಕ್ಲೋಸ್ಡ್ ಕಿಚನ್ ತರ ಡ್ಯೂಯಲ್ ಕಾನ್ಸೆಪ್ಟ್ ತರ ವರ್ಕ್ ಆಗುತ್ತೆ. ಓಕೆ. ಸೊ ಟಿವಿನೂ ಕೂಡ ವ್ಯೂ ಇರುತ್ತೆ. ಸೊ ಇಲ್ಲಿ ಬಂದ್ವಿ ಅಂತಂದ್ರೆ ಸರ್, ಇಲ್ಲೊಂದು ಫ್ರಿಡ್ಜ್ ಪಾಯಿಂಟ್ ಕೊಟ್ಟಿದೀವಿ. ಇಲ್ಲೇ ಫ್ರಿಡ್ಜ್ ಇರುತ್ತೆ. ಫ್ರಿಡ್ಜ್ ಪಕ್ಕದಲ್ಲಿ ಇವಾಗ ಇದು ಕಂಪ್ಲೀಟ್ ಆಗಿ ಒಂದು ಯೂನಿಟ್ ಬರುತ್ತೆ ಸರ್. ಇದ್ರೊಳಗಡೆ ಕಟ್ಟೆ ಇದೆಯಾ? ಇಲ್ಲಿ ಕಟ್ಟೆ ಕಟ್ಬಿಟ್ಟಿದ್ದೀವಿ, ಗೋಡೆ ಕಟ್ಟಿದೀವಿ. ಓಕೆ. ಕಿಚನ್ ಸೈಜ್ ಹೇಳಿ ಸರ್. ಸರ್ ಕಿಚನ್ ಸೈಜ್ ಇದು ನಮ್ಗೆ ಒಂದು 12 ಅಡಿ ಉದ್ದ ಇದೆ ಸರ್. 12 ಅಡಿಗೆ ನಮ್ಗೆ 8 ಅಡಿ ಸಿಗುತ್ತೆ ಸರ್. 12ಕ್ಕೆ 8 ಅಡಿ ತುಂಬಾನೇ ಸಫಿಶಿಯಂಟ್ ಆಗಿದೆ, ದೊಡ್ಡದಾಗಿದೆ. ಹೌದು ಸರ್, ಸಫಿಶಿಯಂಟ್ ಆಗಿದೆ. ಅಂಡ್ ಇಲ್ಲಿ ಕಿಚನ್ ಅಲ್ಲಿ ನಿಮ್ದೇನೇನು ವರ್ಕ್ ಸರ್? ಇಲ್ಲಿ ನಮ್ದ್ರಲ್ಲಿ ನಮ್ದು ಅಂತಂದ್ರೆ ಇವಾಗ ಸಿವಿಲ್ ಅಲ್ಲಿ ಕವರ್ ಅಪ್ ಆಗೋದು, ಕೌಂಟರ್ ಹಾಕೋದು, ಮತ್ತೆ ಇವಾಗ ಗೋಡೆ ಕಟ್ಟಿದ ಕೌಂಟರ್ ಕೂರ್ಸೋದು, ಟೈಲ್ಸ್ ಹಾಕೋದು, ಆಮೇಲೆ ಟ್ಯಾಪ್ಸ್, ಸಿಂಕ್, ಈ ಎಲ್ಲಾ ಸಿವಿಲ್ ವರ್ಕ್ಸ್ ಗಳು ಕಂಪ್ಲೀಟ್ ಆಗಿ ಇದ್ರೊಳಗಡೆನೆ ಬಂದ್ಬಿಡುತ್ತಲ್ವಾ? ಸಜ್ಜಾ ಹಾಕಿದೀರಾ ಇಲ್ಲಿ? ಸಜ್ಜಾ, ಹೌದು ಸರ್, ಫುಲ್ ಕಂಪ್ಲೀಟ್ ಸಜ್ಜಾ ಕೊಟ್ಟಿದ್ದೀವಿ. ಆಮೇಲೆ ಇದೇನ್ ಡೋರ್ ಇದು? ತುಂಬಾ ಯೂನಿಕ್ ಆಗಿರೋ ಡೋರ್ ಹಾಕ್ಬಿಟ್ಟಿದ್ರೆ ಇಲ್ಲಿ. ಹೌದು ಸರ್, ಇದು ಯುಟಿಲಿಟಿ ಇದೆ ಸರ್. ಆ ಕಡೆ ನಮ್ಗೆ ಎಲಿವೇಶನ್ ಕಾಣಿಸ್ತಾ ಇತ್ತಲ್ಲ, ಹೌದು, ಯುಟಿಲಿಟಿ ಇದೆ.
ಇಲ್ಲಿ ನೋಡ್ಬೋದು ಸರ್. ಕರೆಕ್ಟ್. ಇದೊಂದು ಸಫಿಶಿಯಂಟ್ ಆಗಿ ಒಂದು ಚಿಕ್ಕದಾಗಿ ಒಂದು ಯುಟಿಲಿಟಿನ ಪ್ಲಾನ್ ಮಾಡಿದ್ದೀವಿ. ಸಾಕು ಸರ್. ಇಲ್ಲ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬಹುದು ಮತ್ತೆ ಸಣ್ಣ ಪುಟ್ಟದ ಕೆಲಸಗಳನ್ನ ಮಾಡ್ಕೋಬಹುದು. ವಾಷಿಂಗ್ ಮಿಷಿನ್ ಎಲ್ಲಾನು ಯೂಸ್ ಆಗೋ ತರ ಒಂದು ಆಪ್ಷನ್ ಕೊಟ್ಬಿಟ್ಟಿದ್ದೀವಿ. ಇಲ್ಲೊಂದು ವುಡನ್ ಫಿನಿಶ್ ಹಾಕಿದ್ರೆ. ವುಡನ್ ಫಿನಿಶ್. ಹೌದು ಸರ್. 2 ಟ್ಯಾಪ್ ಇದೆಯಾ ಇಲ್ಲಿ? ಹೌದು ಸರ್. ಇದು ನಾರ್ಮಲ್ ಅದು ವೆಸಲ್ಸ್ ವಾಷಿಂಗ್ ಅಂತ ಹೇಳ್ಬಿಟ್ಟು ಅದು ವಾಷಿಂಗ್ ಮಿಷಿನ್ ಬೇಕಂದ್ರೆ ಯೂಸ್ ಮಾಡ್ಕೊಳ್ಳಿ, ಆ ತರ ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ಲುಕ್ ಚೆನ್ನಾಗಿರ್ಲಿ ಅಂತ ಈ ಡೋರ್ ಹಾಕಿರೋದು. ಈ ಡೋರ್ ಕೊಟ್ಟಿದ್ದೀವಿ. ಎಷ್ಟು ಸರ್ ಈ ಡೋರ್ ಇದು? ಸರ್ ಈ ಡೋರ್ ಆಲ್ಮೋಸ್ಟ್ ಒಂದು 5,000 to 6,000 ಕ್ಲೋಸ್ ಮಾಡಿ ಸರ್ ಅದನ್ನ. ಸರ್ ಇದು ನೋಡಿ ಸರ್, ಇದು ಓಪನ್ ಮಾಡಿದ್ರೆ ಕಂಪ್ಲೀಟ್ ಬೆಳಕು ಬಂದ್ಬಿಡುತ್ತೆ ಮನೆಗೆ. ಒಳ್ಳೆ ಬೆಳಕು, ಕಿಚನ್ಗೆಲ್ಲ ಕಂಪ್ಲೀಟ್ ಬೆಳಕು ಬಂದ್ಬಿಡುತ್ತೆ ಸರ್. ಆಮೇಲೆ ಅದಕ್ಕೆ ಇದನ್ನು ಕೂಡ ಫುಲ್ ವಾಲ್ನು ಫುಲ್ ಕ್ಲೋಸ್ ಮಾಡಕ್ ಹೋಗಿಲ್ಲ. ಜಸ್ಟ್ ಬೇಕಷ್ಟು ನೀರ್ ಆರಷ್ಟು ಒಂದ್ 2 ಅಡಿ ಕಟ್ಕೊಂಡು ಅದರಿಂದ ಕಂಪ್ಲೀಟ್ ಆಗಿ ಸೇಫ್ಟಿ ಗ್ರಿಲ್ ಹಾಕ್ಬಿಟ್ಟಿದ್ದೀರಾ ಅಲ್ವಾ? ಸರ್. ಓಕೆ. ಈ ಡೋರೇನೆ ತುಂಬಾ ಚೆನ್ನಾಗಿದೆ. ಡೋರ್ ಚೆನ್ನಾಗಿದೆ ಸರ್. ಹೌದು ಸರ್. ವೀಕ್ಷಕರೇ ನೋಡ್ಬೋದು, ಡೋರ್ ತುಂಬಾನೇ ಚೆನ್ನಾಗಿದೆ. ಇದು ಬೀಡಿಂಗ್ ಎಲ್ಲ ಬಂದಿರೋದು. ಹೌದು ಸರ್. ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್ ಅದು. ಓಕೆ. ಸೊ ಇದು ಹಾಲ್ ಅಲ್ವಾ? ಇದು ಹಾಲ್ ಸರ್. ಸೊ ಹಾಲಿಂದ ಯಾವ ಕಡೆ ಹೋಗ್ತಾ ಇದೀವಿ ಇವಾಗ ನಾವು? ಸರ್ ಹಾಲಿಂದ ಸೇಮ್ ಮತ್ತೆ ಏನ್ ಕೆಳಗಡೆ ಏನ್ ಕಾನ್ಸೆಪ್ಟ್ ಇಟ್ಕೊಂಡಿದೀವಲ್ಲ ಅದೇ ತರನೇ ಎಂಟ್ರಿಗೆ ಇಟ್ಕೊಂಡಿದ್ವಿ. ಇದೆಲ್ಲ ಸ್ವಲ್ಪ ಪ್ಯಾನಲಿಂಗ್ ಆಗಿದೆ. ಓಕೆ. ಸೊ ಇದು ಒಂದು ನಮ್ಗೆ ಎದುರುಗಡೆನೆ ಒಂದು ಮಿರರ್ ಪ್ರೊವಿಷನ್ ಇದೆ ಅಂತ ಕೊಟ್ಕೊಂಡಿದೀವಿ. ಅಂಡ್ ಅಗೇನ್ ಇದ್ರೊಳಗಡೆ ಒಂದು ಟಾಯ್ಲೆಟ್ ಇಂಟಿಗ್ರೇಟ್ ಮಾಡಿದೀವಿ ಸರ್. ವಾಶ್ರೂಮ್ ಇದೆ ಒಳಗಡೆ? ವಾಶ್ರೂಮ್ ಇದೆ. ವಾಶ್ರೂಮ್ಗೆ ಅದೇ ಡೋರ್ ಕಾಣಿಸ್ತಿರಂಗೆ ಹಿಡನ್ ಡೋರ್ ಅಂತ ಪ್ಲಾನ್ ಮಾಡಿದೀವಿ. ಸೊ ಇಲ್ಲೊಂದು ವಾಶ್ ಬೇಸಿನ್ ಕೊಟ್ಟಿದೀವಿ ಸರ್. ಯಾಕಂದ್ರೆ ಇಲ್ಲೇ ಒಂದು ಸ್ಮಾಲ್ ಡೈನಿಂಗ್ ಏರಿಯಾನು ಪ್ಲಾನ್ ಮಾಡ್ಕೊಂಡ್ರು ಡೈನಿಂಗ್ ಯೂಸ್ ಆಗ್ಲಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀವಿ. ಆಮೇಲೆ ಎದುರುಗಡೆ ಒಂದು ಲಕ್ಸುರಿನೂ ಇರುತ್ತೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದೀವಿ. ಓಕೆ 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 ಸರ್. ಆಮೇಲೆ ನೆಕ್ಸ್ಟ್ ವಾಶ್ರೂಮ್ ತೋರಿಸ್ಬಿಡೋಣ ಸರ್. ಫಸ್ಟ್ ವಾಶ್ರೂಮ್ ತೋರಿಸ್ಬಿಡೋಣ ಸರ್. ಇದೊಂದು ಹಿಡನ್ ಟಾಯ್ಲೆಟ್, ಕಾಮನ್ ಟಾಯ್ಲೆಟ್ ಸರ್. ಮಲ್ಟಿ ಟಾಯ್ಲೆಟ್ ತರ ಇದೆ. ಓಕೆ. ಈ ಕಡೆ ಬಂದ್ಬಿಡಿ ಸರ್, ತೋರಿಸ್ಬಿಡೋಣ. ಇದೇನಿದೆ ಸರ್ ಯೂನಿಕ್ ಆಗಿರೋ ಟೈಲ್ಸ್ ಹಾಕ್ಬಿಟ್ಟಿದ್ದಾರೆ. ಟೈಲ್ಸ್ ನಾನು ಹೇಳಿದ್ನಲ್ಲ ಸರ್, ಇದು ಸ್ವಲ್ಪ ಡಿಫ್ರೆಂಟ್ ಟೈಲ್ಸ್ ನ ಸೆಲೆಕ್ಟ್ ಮಾಡಿದೀವಿ. ಇದು ಕಮೋಡ್ ಮ್ಯಾಚ್ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಆಗಿದೆ ಸರ್. ಅದಕ್ಕೆ ಹೌದು ಸರ್. ಸಿಗುತ್ತೆ ಈ ತರ ಎಲ್ಲ? ಸಿಗುತ್ತೆ. ಹೌದು ಸರ್. ಎಷ್ಟಾಗುತ್ತೆ ಸರ್ ಈ ತರ ಕಮೋಡ್? ಸರ್ ಇದೆಲ್ಲ ಒಂದು 10,000 12,000 ಗಂಟೆ ಸಿಗುತ್ತೆ. 12,000 ಆಗುತ್ತಾ? ಕೆಳಗಡೆ ಸಾದ್ರಳ್ಳಿ ತರ? ಸಾದ್ರಳ್ಳಿ. ಹೌದು ಸರ್. ಸೂಪರ್. ಇದೆಷ್ಟು ಟೈಲ್ಸ್ ಕಾಸ್ಟ್ ಸರ್? ಇದನ್ನು ನಮ್ಗೆ ಆಲ್ಮೋಸ್ಟ್ ಒಂದು 60 ರೂಪಾಯಿ ಗಂಟೆ ಸಿಗುತ್ತೆ. 60 ಸಿಗುತ್ತೆ. ಇದೊಂದು ಪ್ರಾಜೆಕ್ಟ್ ಯೂಸ್ ಮಾಡಿದೀವಿ. ಮತ್ತೆ ಇಲ್ಲೇ ಯಲಹಂಕದಲ್ಲಿ ಇನ್ನೊಂದು ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ಅದು ಇನ್ನೇನು ನೆಕ್ಸ್ಟ್ ವಿಡಿಯೋ ಬರುತ್ತೆ ಸರ್. ಅದನ್ನು ಕೂಡ ಇದೇ ತರ ಮಾಡಿರೋದಾ? ಚೆನ್ನಾಗಿದೆ ಸರ್. ಈ ಕಮೋಡ್ ತುಂಬಾ ಇಷ್ಟ ಆಯ್ತು. ಕಮೋಡ್ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಇದಕ್ಕೆ ಲಾಕ್ಸ್ ಅಷ್ಟೇನೆ ಸರ್. ಮಾಮೂಲಿ ಲಾಕ್ಸ್ ಬದಲಾಗಿ ಮತ್ತೆ ಒಳಗಡೆ ನೋಡಬಹುದು ಸರ್. ಒಳಗಡೆ ಮಾಮೂಲಿ ನಮ್ ಡೋರ್ ಹಂಗೆ ಇದೆ. ಮಾಮೂಲಿ ಡೋರ್ ಇದೆಯಾ? ಡೋರ್ ಇದೆ. ಅದ್ರ ಮೇಲ್ಗಡೆ ಲೋವರ್ಸ್ ಹಾಕಿ ಹ್ಯಾಂಡ್ಲಿಂಗ್ ಮಾಡ್ಕೊಂಡಿರೋದು. ಒಳ್ಳೆ ಕೆಲಸ ಮಾಡಿದ್ದಾರೆ. ಇದು ಕ್ಲೋಸ್ ಆಯ್ತು ಅಂದ್ರೆ ಆಟೋಮೆಟಿಕ್ ಹ್ಯಾಂಡ್ಲಿಂಗ್ ಎಲ್ಲ ಏನಿಲ್ಲ ಸರ್. ಇದಕ್ಕೆ ಗೊತ್ತೇ ಆಗಲ್ಲ. ಇದು ಗೊತ್ತಾಗಲ್ಲ. ಓಕೆ. ಈ ಕಡೆ ಬಂದ್ಬಿಡೋಣ ಸರ್. ಸರ್ ಇಲ್ಲಿ ಬಂದ್ವಿ ಅಂತಂದ್ರೆ ಬ್ಯೂಟಿಫುಲ್ ಮಾಸ್ಟರ್ ಬೆಡ್ರೂಮ್ ಇದೆ ಸರ್. 2 BHK ಅಲ್ಲ ಸರ್ ಇದು? ಹೌದು ಸರ್. ಇದು ಬರೀ 2 BHKನೆ. ಹಂಗಾಗಿ ಫುಲ್ ಕಂಪ್ಲೀಟ್ ದೊಡ್ಡದೊಂದು ಮಾಸ್ಟರ್ ಬೆಡ್ರೂಮ್ ಇದೆ. ಇದನ್ನ 12 ಅಡಿ ಉದ್ದ ಇದೆ, ಒಂದು 14 ಅಡಿ ಅಗಲ ಇದೆ ಸರ್. 14 ಅಡಿ ಅಗಲ ಸಿಗುತ್ತೆ ಸರ್. ನೋಡೋದು ಕಂಪ್ಲೀಟ್ ಸ್ಪೇಷಿಯಸ್ ಆಗಿದೆ. ಮತ್ತೆ ಇದು ಕೆಳಗಡೆ ತೋರಿಸೋದಲ್ಲ ಸರ್, ಆಚೆ ಪ್ರೊಜೆಕ್ಟ್ ಔಟ್ ಆಗಿರೋದು. ಇದು ಪ್ರೊಜೆಕ್ಟ್ ಔಟ್ ಆಗಿರೋದ್ರ ಲಿಸ್ಟಲ್ಲಿ ವಾರ್ಡ್ರೋಬ್ ಕನ್ಸಿಡರ್ ಆಗೋಗ್ಬಿಟ್ಟಿದೆ. ವಾರ್ಡ್ರೋಬ್ ಮತ್ತೆ ಇಷ್ಟಕ್ಕೆ ಎಕ್ಸಾಕ್ಟ್ ಆಗಿ ನಮಗೆ ರೂಮ್ ಸ್ಕ್ವೇರ್ ಕರೆಕ್ಟ್ ಆಗಿ ಸಿಕ್ಕಿದೆ ಸರ್. ಹೌದೌದು, ಚೆನ್ನಾಗಿ ಬಂದಿದೆ. ಇದ್ರೂ ಕೂಡ ಅದನ್ನ ಹಂಗೆ ಯೂಸ್ ಮಾಡ್ಕೊಂಡಿದೀವಿ. ಮತ್ತೆ ಇಲ್ಲೊಂದು ವಿಂಡೋ ಇದೆ, ಅಲ್ಲೊಂದು ವಿಂಡೋ ಇದೆ. 2 ವಿಂಡೋ ಕೊಟ್ಟಿದೀವಿ. ಮತ್ತೆ ಅಗೇನ್ ಬಾಲ್ಕನಿ ಕೊಟ್ಟಿದೀವಿ. ಆಮೇಲೆ ಇದಕ್ಕೊಂದು ಅಟ್ಯಾಚ್ ಟಾಯ್ಲೆಟ್ ಇದೆ ಸರ್. ಇದು ಪ್ರಿಂಟೆಡ್ WPC ಡೋರ್ ಅಲ್ವಾ? ಇದು ಪ್ರಿಂಟೆಡ್. ಹೌದು ಸರ್. ಡಿಸೈನ್ಸ್ ಬೇಕಾದ್ರೆ ಮಾಡ್ಕೋಬಹುದು ಸರ್. ಗ್ರೂವ್ಸ್ ಎಲ್ಲ ಹಾಕೋಬಹುದು. ಹೌದು ಸರ್. ಸೈಜ್ ಏನ್ ಸರ್? ವಾಶ್ರೂಮ್ 4x7 ಸಿಗುತ್ತೆ. 4x7 ಸಿಗುತ್ತೆ. ಇದಕ್ಕೆ ಆಮೇಲೆ ಇಲ್ಲಿ ಎಂಟ್ರಿ ಇದೆಯಲ್ಲ ಸರ್. ಹೌದು. ಎಂಟ್ರಿ ಕಂಪ್ಲೀಟ್ ಸ್ಲಾಬ್ ಕ್ಲೋಸ್ ಮಾಡ್ಬಿಟ್ಟಿದ್ದೀವಿ ಸರ್, ಸ್ಟೋರೇಜ್ ಪರ್ಪಸ್ ಗೆ ಅಂತ. ಇಲ್ಲಿ ಸ್ಟೋರೇಜ್ ಸಿಗುತ್ತೆ. ಹೌದು ಸರ್. ಕರೆಕ್ಟ್. ಹಳೆ ವಸ್ತು ಎಲ್ಲ ಇಲ್ಲಿ ಹಾಕೊಂಡ್ಬಿಡುದು. ಚೆನ್ನಾಗಿದೆ. ಇದು ಒಳ್ಳೆ ಕೆಲಸ ಸರ್. ಒಂದು 2 ಈ ತರ ಕೊಟ್ಬಿಟ್ಟಿರೋದು ಚೆನ್ನಾಗಿರುತ್ತೆ. ಇನ್ನೊಂದು ವಾಶ್ ಬೇಸಿನ್ ಇದೆ ಸರ್. ಓಕೆ. ಇಲ್ಲಿ ರೂಪ್ ಮೇಲ್ಗಡೆ ತನಕ ಹಾಕೊಂಡಿದ್ದೀವಿ ಸರ್. ಇದೊಂದು ಓನರ್ ಮನೆಗೆ ಒಂದು ಏನೇನ್ ಬೇಕು ಅಪ್ಗ್ರೇಡೇಷನ್ ಎಲ್ಲಾನು ಪ್ಲಾನ್ ಓನರ್ ಮನೆ ಒಳ್ಳೆ ಟಾಪ್ ನಾಚ್ ಆಗಿ ಮಾಡ್ಬಿಟ್ಟಿದ್ದಾರೆ ಸರ್. ಇದೆಷ್ಟಾಯ್ತು ಸರ್ ಈ ಟೈಲ್ಸ್ ಕಾಸ್ಟ್? ಸರ್ ಇದು ಆಲ್ಮೋಸ್ಟ್ ಒಂದು 60 ರೂಪಾಯಿ ಇದೆ ಸರ್. 16 ಸೊ ಈ ಕಡೆ ಕಾಂಟ್ರಾಸ್ಟ್ ಮಾಡಿದ್ದೀರಾ? ಡಾರ್ಕ್ ಲೈಟ್ ಥೀಮ್ ತಗೊಂಡಿರೋದು. ಈ ಡೋರ್ ಎಷ್ಟಾಯ್ತು ಸರ್? ತುಂಬಾ ಚೆನ್ನಾಗಿದೆ ಇದು ಸರ್. ಇದನ್ನು ಆಲ್ಮೋಸ್ಟ್ ನಮಗೊಂದು 500 ರೂಪಾಯಿ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ ಡಿಸೈನ್ ಅಂತ ಹೇಳ್ತಾರೆ. ಪ್ಲೇನ್ ಗಿಂತ ಡಿಸೈನ್ ಗಿಂತ ಅಲ್ವಾ? ಒಂದು 6-7 ಸಾವಿರ ಇರ್ಬೋದಾಯ್ತು. 6,000 ಅನ್ಕೋಬಹುದು. 6,000. ಹೌದು ಸರ್. ಸೊ ಇಲ್ಲಿ ಹಾಲ್ ಅಲ್ವಾ ಸರ್ ಇದು? ಈ ಕಡೆ ಬಂದ್ರೆ ನೋಡ್ಬೋದು ಸರ್. ಇದನ್ನು ಅಷ್ಟೇ ಡಿಫ್ರೆಂಟ್ ಡೋರ್ ಸೆಲೆಕ್ಟ್ ಮಾಡಿದೀವಿ. ಕರೆಕ್ಟ್. ಆ ಕಡೆ ಬಾಲ್ಕನಿಗೂ ಇದೆ, ಬೇರೆ ಇದೆ, ಇದು ಬೇರೆ ಇದೆ. ಚೆನ್ನಾಗಿದೆ. ಇಲ್ಲ ಸರ್, ಇಲ್ಲಿ ಬಂದ್ವಿ ಅಂತಂದ್ರೆ ಆರಾಮ ಒಂದು 3 ಜನ ಕುಂತ್ಕೊಳ್ಳೋಷ್ಟು ಒಂದು 3.5 ಅಡಿ ಅಗಲ ಇದೆ. 3.5 ಅಡಿ ಅಗಲಕ್ಕೆ ನಮಗೆ ಒಂದು 12 ಅಡಿ ಫುಲ್ ಬಾಲ್ಕನಿ ಸಿಗುತ್ತೆ. ಸಫಿಷಿಯಂಟ್ ಇದೆಯಲ್ಲ ಸರ್? ಇದು ಆಗಿದೆ. ಆಮೇಲೆ ಈ ಕ್ರಾಸ್ ವಾಲ್ ಅಲ್ಲಿ ಮೋಸ್ಟ್ಲಿ ಕೆಳಗಡೆ ಕಾಣಿಸಿರಲ್ಲ ಅಷ್ಟೇ. ಇದು ಕ್ರಾಸ್ ವಾಲ್ ಅಲ್ವಾ? ಮಾಡಿದೀವಿ ನೋಡಿ ಸರ್.
ಓ ನೀವು ಇಲ್ಲೆಲ್ಲ ಫುಲ್ ಟೆಕ್ಸ್ಚರ್ ಪೇಂಟ್ ಮಾಡ್ಬಿಟ್ಟಿದ್ದೀರಾ, ಪೇಂಟ್ ಮಾಡಿದೀವಿ. ಹೌದು ಕಲರ್ಫುಲ್ ಮಾಡ್ಬಿಟ್ಟು. ಚೆನ್ನಾಗಿದೆ ಸರ್. ಇಲ್ಲೆಲ್ಲ ಸ್ವಲ್ಪ ಗಾರ್ಡನಿಂಗ್ ಏನೋ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ವರ್ಟಿಕಲ್ ಗಾರ್ಡನಿಂಗ್ ಗಾರ್ಡನಿಂಗ್ ಸ್ವಲ್ಪ ಕುತ್ಕೊಳ್ಳೋಕೆಲ್ಲ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಆರಾಮ ನಿಂತ್ಕೋಬಹುದು. ಆಮೇಲೆ ರೋಡ್ ಸೈಡ್ಗೆ ವ್ಯೂ ಇರೋದ್ರಿಂದ ಸಫಿಶಿಯಂಟ್ ಆಗಿ ಬಂದಿದೆ ಸರ್. ಬೆಳಕು ಚೆನ್ನಾಗಿ ಬರುತ್ತೆ ಸರ್ ರೋಡ್ ಸೈಡ್ ಇರೋದು. ಹೌದು ಸರ್. ಆಮೇಲೆ ಬೆಳಕು ಡೈರೆಕ್ಟ್ ಆಗಿ ಬರುತ್ತೆ ಅವ್ರ ಮನೆಗೆ. ಸೌತ್ ಫೇಸಿಂಗ್ ಸರ್. ಎಲ್ಲರೂ ಸೌತ್ ಫೇಸಿಂಗ್ ಸೈಟ್ ಅಂದಿದ ತಕ್ಷಣ ಭಯ ಬಿದ್ದ್ಬಿಡ್ತಾರೆ ಹೆಂಗಪ್ಪ ಕಟ್ಟೋದು ಅಂತ. ಬಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ ಸರ್. ಕಂಪ್ಲೀಟ್ ಇಂಟಿಗ್ರೇಟ್ ನೋಡಿ ಇಲ್ಲಿ ಒಳಗಡೆ ಒಳ್ಳೆ ಬೆಳಕು. ಬೆಳಕು. ಹೌದು ಸರ್. ಓಕೆ 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 ನೋಡಿ ವೀಕ್ಷಕರೇ ತುಂಬಾನೇ ಚೆನ್ನಾಗಿದೆ. ಓಕೆ ಸೊ ಇದು ಮಾಸ್ಟರ್ ಬೆಡ್ರೂಮ್ ಸರ್ ಇದು? ಹೌದು ಸರ್. ಓಕೆ ಇಲ್ಲಿಂದ ಇಲ್ಲಿ ಹೋಗ್ತಾ ಇದೀವಿ ನಾವು ಸರ್. ಇದರಿಂದ ನಮ್ಗೆ ಅಗೇನ್ ಒಂದು ಕಾಮನ್ ಬೆಡ್ರೂಮ್ ಇದೆ. ಕಾಮನ್ ಬೆಡ್ರೂಮ್ಗೆ ಇಲ್ಲಿ ಬರ್ತೀವಿ. ಇದು ಕಾಮನ್ ಬೆಡ್ರೂಮ್. ಹೌದು ಸರ್. ಇದನ್ನು ಸರ್ ನಮ್ಗೆ ಡೋರ್ ಚೆನ್ನಾಗಿದೆ. ಡೋರ್ ತೋರಿಸ್ಬಿಡೋಣ ಸರ್. ಡೋರ್ ತೋರಿಸಿ ಸರ್. ಆಮೇಲೆ ಸೇಮ್ ಡೋರ್ಸ್ ಸರ್. ಹೆಂಗಂದ್ರೆ ಇದಕ್ಕೂ ಅದಕ್ಕೂ ಸೇಮ್ ಡೋರ್ ಪ್ಲಾನ್ ಮ್ಯಾಚ್ ಆಗಿದೆ. ಬಟ್ ಅದೇ ಒಂಥರ ಬೇರೆ ಬೇರೆ ಡಿಸೈನ್ ಕಾಂಬಿನೇಷನ್ ತಗೊಂಡ್ಬಂದಿದ್ದಾರೆ. ಸೂಪರ್ ಆಗಿದೆ ಸರ್ ಇದು. ಈ ರೂಮ್ ಸೈಜ್ ಏನು ಸರ್ ಇದು? ಸರ್ ಇದು ನಮ್ಗೆ 12ಕ್ಕೆ 10 ಸಿಗುತ್ತೆ ಸರ್. 12ಕ್ಕೆ 10. ಹೌದು ಸರ್. ಓಕೆ ಇಲ್ಲಿ ಬೇರೆ ಟೈಲ್ಸ್ ಹಾಕೊಂಡ್ರಲ್ವಾ? ಹೌದು ಸರ್. ಟೈಲ್ಸ್ ಆಲ್ಮೋಸ್ಟ್ ಹಾಲಲ್ಲಿ ಏನಿದೆ ಅದೇ ಕಂಟಿನ್ಯೂ ಮಾಡಿದೀವಿ. ಬಟ್ ರೆಂಟಿಗೆ ಇದಕ್ಕೆ ಡಿಫರೆನ್ಸ್ ಇದೆ ಸರ್. ಓಕೆ ಓಕೆ ಓಕೆ. ಅಲ್ಲ ಹಾಲಲ್ಲಿ ಸ್ಮಾರ್ಟ್ ಮಾರ್ಬಲ್ ಇದೆ. ಇಲ್ಲಿ 2x4 2x4 ಅದಕ್ಕೆ ಅದೇ ಗ್ರೈನ್ಸ್ ಮ್ಯಾಚ್ ಆಗ್ತಾರನೆ ತಗೊಂಡಿದ್ದೀವಿ. ಗ್ರೈನ್ಸ್ ಮ್ಯಾಕ್ಸ್ ತಗೊಂಡ್ರೆ ಕ್ರಾಸ್ ವೆಂಟಿಲೇಷನ್ಗೆ 2 ವಿಂಡೋ ಇದೆ. ಆಮೇಲೆ ಕಲರ್ ಕಾಂಬಿನೇಷನ್ ಅಷ್ಟೇ ನೋಡ್ಬೋದು ಸರ್. ಎಲ್ಲ ಒಂದೇ ಈ ಲೈಟ್ ಕಲರ್ ಏನಿದೆಯಲ್ಲ ಕಂಪ್ಲೀಟ್ ಆಗಿ ಇಟ್ಕೊಂಡಿದ್ವಿ. ಒಂದೊಂದು ವಾಲ್ ಮಾತ್ರ ಹೈಲೈಟ್ ಕಲರ್ ನ ಮಾಡ್ಕೊಂಡಿದ್ವಿ. ಕರೆಕ್ಟ್ ಸರ್. ಇಲ್ಲಿ ವಾರ್ಡ್ರೋಬ್ ಬರುತ್ತೆ. ಹೌದು ಸರ್. ಓಕೆ ಸಫಿಷಿಯಂಟ್ ಆಗಿದೆ ಸರ್. ಎಲ್ಲೂ ನಮಗೆ ಜಾಗ ವೇಸ್ಟ್ ಶಾರ್ಟೇಜ್ ಚಿಕ್ಕ ರೂಮ್ ಆಯ್ತು ಅಂತ ಅನ್ನೋದೆಲ್ಲ ಕಾಂಪ್ಯಾಕ್ಟ್ ಅಂತ ಅನ್ಸೋದೇ ಇಲ್ಲ ಬಿಡಿ ಸರ್. ಹೌದು ಸರ್. ಸಫಿಷಿಯಂಟ್ ಬಿಡಿ ಸರ್ ಇದು ಆರಾಮಾಗಿ. ಓಕೆ ಸೂಪರ್. ಸೊ ಮೋಸ್ಟ್ ಆಫ್ ದ ಬಜೆಟ್ ಈ ಮನೆಗೆ ಖರ್ಚು ಮಾಡ್ಬಿಟ್ಟಿದ್ದಾರೆ. ಹೌದು ಸರ್. ಇದಕ್ಕೆ ಸ್ವಲ್ಪ ಬಜೆಟ್ ಹೋಗಿದೆ. ಬಟ್ ಚೆನ್ನಾಗಿ ಬಂದಿದೆ ಸರ್. ಚೆನ್ನಾಗಿ ಬಂದಿದೆ. ಅಮೇಸಿಂಗ್ ಆಗಿ ಬಂದಿದೆ. ಮತ್ತೆ ಇಲ್ಲಿಂದ ನೋಡ್ಬೋದು ಸರ್ ಹಾಲ್ ಎಷ್ಟು ದೊಡ್ಡದಾಗಿ ಕಾಣುತ್ತೆ ಅಂತ. ನೋಡಿ ವೀಕ್ಷಕರೇ ನಾನು ನಿಮ್ಗೆ ಇಲ್ಲಿ ತೋರಿಸ್ಬಿಡ್ತೀನಿ. ಈ ಕಡೆ ಟಿವಿ ರೂಮು ಮತ್ತೆ ದೇವ್ರ ಮನೆ. ಈ ಕಡೆ ಅಮೇಸಿಂಗ್ ಆಗಿರುವಂತ ಒಂದು ಡೋರು ವಿತ್ ಇದು ಬರುತ್ತೆ. ಪೀಕ್ ವಿಂಡೋ ಕೂಡ ಬರುತ್ತೆ. ಈ ಕಡೆ ದೊಡ್ಡ ಈ ವಿಂಡೋ ಸೈಜ್ ಎಷ್ಟು ಹೇಳಿದ್ರೆ 6x6 ಸರ್. 6x6 ಬರುತ್ತೆ. ಸಫಿಷಿಯಂಟ್ ಸರ್. ಇದನ್ನ ತೆಗೆದ್ರು ನೀವು ಈಸ್ಟ್ ಫೇಸಿಂಗ್ ಇರೋದು ಸರ್. ಇವನ್ನೆಲ್ಲ ಓಪನ್ ಮಾಡೋ ತರ ಕಂಪ್ಲೀಟ್ ಆಗಿ ಓಪನ್ ಮಾಡ್ಕೊಂಡ್ಬಿಟ್ರೆ ಈಸ್ಟ್ ಫೇಸಿಂಗ್ ಇದ್ರೆ ನಿಮ್ ಬೆಳಗ್ಗೆಯಿಂದಾನೆ ಬೆಳಕು ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆಯಿಂದಾನೆ ನಮಗೆ ಕಂಪ್ಲೀಟ್ ಬೆಳಕು ಬಂದ್ಬಿಡುತ್ತೆ. ಆಮೇಲೆ ಮಸ್ಕಿಟೋನು ಕೂಡ ಮಸ್ಕಿಟೋ ಟ್ರ್ಯಾಪ್ ಕೂಡ ಹಾಕಿರೋ 2ಕ್ಕಂತ ಕೊಟ್ಟಿದ್ದೀವಿ. ಈ ಕಿಚನ್ ಮಾತ್ರ ಕ್ರೇಜಿ ಇದೆ ನೋಡಿ ಸರ್. ತುಂಬಾನೇ ಚೆನ್ನಾಗಿದೆ ಇದು. ಓಕೆ ಸೊ ಇದು ಓನರ್ ಮನೆ ಸರ್. ಸೊ ವೀಕ್ಷಕರೇ ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತಹ ಸವಿತಾ ಮೇಡಮ್ ಇದ್ದಾರೆ. ವೆಲ್ಕಮ್ ಮಾಡೋಣ ಮೇಡಮ್ ನ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನಿಮ್ ಮನೆ ನೋಡಿದೆ ತುಂಬಾನೇ ಖುಷಿ ಆಯ್ತು. ಮೊದಲದಾಗಿ ಕಂಗ್ರ್ಯಾಚುಲೇಷನ್ಸ್, ಹೊಸ ಮನೆ ಕಟ್ಟಿದ್ದೀರಾ. ಓಕೆ ಆಮೇಲೆ 30-40 ಸೈಟ್ ಅಲ್ಲಿ ನಿಮ್ಗೋಸ್ಕರ ಒಂದು ಮನೆ ಜೊತೆಲಿ ಒಂದು ಆಲ್ಮೋಸ್ಟ್ 4 ಎಕ್ಸ್ಟ್ರಾ ಬಾಡಿಗೆ ಮನೆ ಅನ್ಕೊಂಡಿದ್ರ ಇಷ್ಟು ಜಾಗದಲ್ಲಿ ಇಷ್ಟು ಮಾಡ್ಬೋದಪ್ಪ ನಾವು ಅಂತ ಹೇಳ್ಬಿಟ್ಟು? ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಹಿಂಗ್ ಬರುತ್ತೆ ಅಂತ. ಅದು ಆಕ್ಚುಲಿ ನಾವು ಕಂಪನಿಗೆ ಹೋಗ್ಬೇಕಾದ್ರೆ ಪ್ಲಾನಿಂಗ್ ಎಲ್ಲ ಕೊಟ್ರು ಯಾವ್ದು ಏನೇನ್ ಬರುತ್ತೆ ಅಂತ. ಸೊ ನೋಡೋಣ ಅಂತ ಹೋಗಿ ಲೈಕ್ ಆ ತರನೇ ಬಂತು. ಆ ಪ್ಲಾನ್ ನೋಡೇ ಇಷ್ಟ ಆಗ್ಬಿಡ್ತು ನಿಮ್ಗೆ? ಆಗೋಯ್ತು. ಹೌದು. ಏನ್ರು 4 ಬಾಡಿಗೆ ಮನೆ ಮಾಡ್ಕೊಳ್ತಾರಲ್ಲ ಅನ್ನೋ ಖುಷಿ ಅದಿರ್ಲಿ. ಆಮೇಲೆ RCC ಯಾಕೆ ಹೋದ್ರಿ ನೀವು? RCC ಯಾಕೆ ಚೂಸ್ ಮಾಡಿದ್ರಿ ನೀವು? ನಾವು ಎಲ್ಲಾ ಕಡೆನು ಅಂದ್ರೆ ಕನ್ಸ್ಟ್ರಕ್ಷನ್ ಕೊಡ್ಬೇಕು ಅಂತ ಯೋಚನೆ ಮಾಡಿದಾಗ ಕೆಲವೊಂದು ಕಂಪನೀಸ್ಗಳು ನೋಡಿದ್ವಿ. ಲೈಕ್ ಏನು ಅದ್ರಲ್ಲಿ ಏನೇನ್ ಬೆನಿಫಿಟ್ಸ್ ಇದೆ, ಏನೇನ್ ಹೆಂಗೆಲ್ಲ ಪ್ಲಾನ್ಸ್ ಕೊಡ್ತಾರೆ. ಮ್ಯಾಚ್ ಮಾಡಿದ್ರಿ ನೀವು? ಮ್ಯಾಚ್ ಮಾಡಿದ್ವಿ. ಹೌದು. ಅಂದ್ರೆ ಆಕ್ಚುಲಿ ಇದ್ರಲ್ಲಿ ಏನ್ ವಿಶೇಷತೆ ಅಂದ್ರೆ ಕಂಪನಿ ಅಂದ್ರೆ ಅವ್ರ ಸೈಟ್ ವಿಸಿಟ್ ಮಾಡಿದ್ವಿ. ತುಂಬಾ ಕಡೆ ಸೈಟ್ ವಿಸಿಟ್ ಮಾಡಿ ಅವ್ರು ಹೇಗೆ ಯಾವ ತರ ಮೆಟೀರಿಯಲ್ ಏನ್ ಯೂಸ್ ಮಾಡ್ತಾರೆ ಅವೆಲ್ಲ ನೋಡಿ ಆಮೇಲೆ ನಾವು ಡಿಸೈಡ್ ಮಾಡಿದ್ವಿ RCC ಅವ್ರಿಗೆ ಕೊಡ್ಬೇಕು ಅಂತ. ಅಷ್ಟು ಟ್ರಾನ್ಸ್ಪರೆನ್ಸಿ ಇದಾರ ಅವರು? ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರಾ? ಕ್ವಾಲಿಟಿ ಇಸ್ ದ ಬೆಸ್ಟ್. ಕ್ವಾಲಿಟಿ ಬೆಸ್ಟ್ ಅಂತ ಹೇಳ್ತೀರಾ? ನಾನು ಕ್ವಾಲಿಟಿ ಬಗ್ಗೆ ನಿಮ್ಗೆ ಕೇಳ್ತೀನಿ. ಬಟ್ ಅಂದ್ರೆ ಹೊರಗಡೆ ಕ್ವಾಲಿಟಿ ನೀವು ನೋಡಿದಾಗ ನಿಮ್ಗೆ ಇಷ್ಟ ಆಯ್ತು? ನಮ್ಗೆ ಇಷ್ಟ ಆಯ್ತು. ಅಲ್ಲಿ ಓನರ್ ಜೊತೆ ಏನೋ ಮಾತಾಡ್ತಾರೆ? ಬೇರೆ ಓನರ್ ಜೊತೆ ನಾವು ಕೇಳಿದ್ವಿ. ಅಂದ್ರೆ ಏನ್ ಕಂಪನಿ ಅವರು ಕನ್ಸ್ಟ್ರಕ್ಷನ್ ಕಂಪನಿ ಏನ್ ಮಾಡಿದ್ರಲ್ಲ ಅವ್ರು ಕೇಳಿದ್ವಿ ಹೇಗಿದೆ, ಹೇಗೆ ಕ್ವಾಲಿಟಿ ಬಗ್ಗೆ ಆಗ್ಲಿ, ಹೇಗೆ ಕಟ್ತಾರೆ ಅನ್ನೋದೆಲ್ಲ ಕೇಳಿದ್ವಿ. ಕೇಳಾದ್ಮೇಲೆ ನಾವು ಡಿಸೈಡ್ ಮಾಡಿದ್ದು. ಓಕೆ ಆಮೇಲೆ ಇವ್ರದ್ದು ಪೇಮೆಂಟ್ ಆಪ್ಷನ್ಸ್ ಅವೆಲ್ಲ ಯಾವ ತರ ಇದೆ? ಅಂದ್ರೆ ನಮಗೆ ಎಲ್ಲ ಕೊಟ್ಬಿಡಿ ಮೇಡಮ್ ಅಂತ ಕಂತಾಗಿ ಕೇಳಿದ್ರು. ಇಟ್ ಇಸ್ ನಾಟ್ ಲೈಕ್ ಎಲ್ಲಾ ಫುಲ್ ಲಂಸಮ್ ಕೊಡಿ ಅಂತ ಕೇಳಿಲ್ಲ. ಅವ್ರ ಅನುಕೂಲ ತಕ್ಕನಂಗೆ ನಮಗೂ ಅಷ್ಟೇ ನಮ್ಗೆ ಎಷ್ಟು ಲೀನಿಯಂಟ್ ಆಗಿದ್ಯಾ ಅಷ್ಟೇ ನಾವು ಇನ್ಸ್ಟಾಲ್ಮೆಂಟ್ ತರ ಆ ತರ ಮಾಡ್ಕೊಂಡು ಹೋಗ್ಬೋದು ಅಲ್ವಾ? ಒಂದೇ ಸತಿ ಬರ್ಡನ್ ಆಗೋದಿಲ್ಲ. ಎಲ್ಲಿ ತರದಪ್ಪ ದುಡ್ಡು ಏನು ಮಾಡ್ಲಿಲ್ಲ ಅವರು. ಆಕ್ಚುಲಿ ಪೇಮೆಂಟ್ ಮಾಡ್ಬೇಕಾದ್ರೆ ಅಥವಾ ಏನಾದ್ರು ಆಗ್ಲಿ ಸ್ವಲ್ಪ ನಮ್ಗೆ ಲೀನಿಯಂಟ್ ಆಗಿ ಇದ್ ಕೊಟ್ರು ಅವರು. ಅದ್ರಲ್ಲಿ ಏನು ಇದಿಲ್ಲ, ತೊಂದ್ರೆ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ನಿಮ್ ಮನೆಗೆ ಬಂದ್ಬೇಡ, ಕಟ್ಟುತ್ತಾ ಇರ್ಬೇಕಾದ್ರೆ ಬಂದ್ಬೇಡ. ವರ್ಕ್ಮೆನ್ಶಿಪ್ ನೀವ್ ಎಲ್ಲಿದ್ರಿ ಮನೆ ಕಟ್ಟೋ ಟೈಮ್ ಅದಲ್ಲಿ?
ನಾವು ರೆಂಟ್ ಮನೆಯಲ್ಲಿ ಅಂದ್ರೆ ದೂರ ಇದ್ರಾ ಇಲ್ಲ ಎಲ್ಲಾದ್ರೂ ಹತ್ರದಲ್ಲಿ ಸ್ವಲ್ಪ ದೂರನೇ ಇದ್ವಿ. ದೂರನೇ ಇದ್ರಿ. ಸೊ ಬರಕ್ಕೆಲ್ಲ ಸ್ವಲ್ಪ ಅಷ್ಟೊಂದು ಫ್ರೀಕ್ವೆಂಟ್ ಆಗಿ ಬರಕ್ ಆಗ್ತಾ ಇರ್ಲಿಲ್ಲ ಹಾಗಾದ್ರೆ. ಹೌದು. ಹಾಗಾದ್ರೆ ನಿಮ್ಗೆ ಇಲ್ಲಿ ಮನೆ ಅಪ್ಡೇಟ್ ಎಲ್ಲ ಹೆಂಗ್ ಸಿಗ್ತಾ ಇತ್ತು? ಇವತ್ತು ಹಿಂಗ್ ಕೆಲಸ ಇವಾಗ ಆಯ್ತು ಏನ್ ಗೊತ್ತಾ, ಇವ್ರ ಕಂಪನಿಯ ವಿಶೇಷತೆ ಏನಂದ್ರೆ ಲೈಕ್ ಗ್ರೂಪ್ ಅನ್ನೋದು ಕ್ರಿಯೇಟ್ ಮಾಡ್ತಾರೆ. ಕನ್ಸ್ಟ್ರಕ್ಷನ್ ಏನೇನ್ ಕಂಪನಿ ಅವ್ರು ಇದ್ ಮಾಡ್ತಾರಲ್ಲ, ಏನ್ ವರ್ಕ್ ನಡೀತಿದೆ, ಏನಿದೆ, ಏನೇನೆಲ್ಲ ವರ್ಕ್ ಮಾಡ್ತಿದಾರೆ ಅನ್ನೋದನ್ನ ನಮ್ಗೆ ಅಪ್ಡೇಟ್ ಕೊಟ್ಟಿರೋರು ಡೇ ಟು ಡೇ ಪ್ರತಿಯೊಂದು ವಿಚಾರ. ಫಸ್ಟ್ ಸೈಟ್ ಎಕ್ಸಿಕ್ಯೂಷನ್ ಇಂದ ಸ್ಟಾರ್ಟ್ ಆಗಿ ಎಲ್ಲದೂ ಗೊತ್ತು ನಿಮ್ಗೆ. ಪ್ರತಿಯೊಂದನ್ನು ಅವರು ಅಪ್ಡೇಟ್ ಮಾಡ್ತಾರೆ. ಸೊ ನಿಮ್ಗೆ ಒಂದು ಇದು ಸಿಕ್ಬಿಡುತ್ತಲ್ವಾ ಕಂಪ್ಲೀಟ್ ಆಗಿ ಬೇಸ್ ಇಂದ ಸ್ಟಾರ್ಟಿಂಗ್ ತನಕ ಎಂಡ್ ತನಕ ಏನೇನಾಯ್ತು ಎವ್ರಿಥಿಂಗ್ ಎಲ್ಲ ನಿಮ್ಗೆ ಅಪ್ಡೇಟ್ ಇದೆ ಹಾಗಾದ್ರೆ. ಓಕೆ, ಅಪ್ಡೇಟ್ ಇಲ್ಲದ್ರೆ ಏನು ಮಾಡಲ್ಲ. ಆಮೇಲೆ ಮನೆ ಕಟ್ಟೋ ಸಮಯದಲ್ಲಿ ನಿಮ್ದು ನಿಮ್ಮ ಮನೆಯವ್ರದ್ದು ಸ್ವಲ್ಪ ಮೈಂಡ್ ಚೇಂಜ್ ಆಗಿ ಇದು ಹಿಂಗ್ ಬೇಡ ಸರ್, ಇದು ಹಂಗ್ ಮಾಡ್ಬಿಡೋಣ, ಆತರ ಏನಾದ್ರು ಮಾಡಿದ್ದೆ ನೀವು? ಹೌದು, ಕೆಲವೊಂದನ್ನ ನಾವು ಚೇಂಜ್ ಮಾಡೋಣ ಅಂತ ಹೇಳಿದ್ಕು ಅವ್ರು ಓಕೆ ಮಾಡೋಣ ಮೇಡಮ್, ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ, ಈಗ ಏನಾದ್ರು ಒಂದ್ ಸ್ವಲ್ಪ ಏನಾದ್ರು ವೇರಿಯನ್ಸ್ ಇದ್ರೆ ಮಾಡೋಣ ಅಂತಾನೆ ಹೇಳಿದ್ರು. ಯಾವ್ದು ಇಲ್ಲ ನನ್ ಕೈಲಿ ಮಾಡಕ್ಕಾಗಲ್ಲ, ಮಾಡಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಓಕೆ, ಆಮೇಲೆ ಕ್ವಾಲಿಟಿ ಆಫ್ ದ ಹೌಸ್ ಇವತ್ತೇನು ನಿಮ್ದು ಕಂಪ್ಲೀಟ್ ಆಗಿ ಕನ್ಸ್ಟ್ರಕ್ಷನ್ಸ್ ಮಾಡಿದೀರಾ, ಕ್ವಾಲಿಟಿ ನೋಡಿದ್ರೆ ಏನಾದ್ರು ಕಾಂಪ್ರಮೈಸ್ ಮಾಡಿದ್ದಾರೆ ಅಂತ ಅನ್ಸುತ್ತಾ, ಅಥವಾ ಇಲ್ಲ ಚೆನ್ನಾಗೇ ಮಾಡ್ಕೊಟ್ಟಿದ್ದಾರೆ? ನಾವು ನೋಡ್ಕೊ ಬಂದಿದ್ದಕ್ಕೂ ಇಲ್ಲಿರೋದಕ್ಕೂ ಎಲ್ಲದಕ್ಕೂ ಮ್ಯಾಚ್ ಆಗ್ತಾ ಇದೆ? ಚೆನ್ನಾಗಿ ಮಾಡಿದ್ದಾರೆ, ಕ್ವಾಲಿಟಿ ಪ್ರಕಾರ ಆಗ್ಲಿ ಎಲ್ಲಾನು ಚೆನ್ನಾಗಿ ಬಂದಿದೆ. ಯಾವ್ದೇ ತರ ಚೀಪ್ ಇದಂತ ಏನು ಅನ್ಸೋದಿಲ್ಲ ನಿಮ್ಗೆ? ಇಡೀ ಮನೆ ನೋಡ್ಕೊಂಡ್ ಬಂದ್ರೆ ಎಲ್ಲ ಕಡೆ ಆಕ್ಚುಲಿ ಏನಂದ್ರೆ ಪ್ರತಿಯೊಂದು ಏನೇ ಸೆಲೆಕ್ಟ್ ಮಾಡ್ಬೇಕಾದ್ರೂ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಸೆಲೆಕ್ಷನ್ಸ್ ಈಗ ಇದು ಇನ್ ಬ್ರಿಕ್ಸ್ ಗಾಗ್ಲಿ, ಸ್ಟೀಲ್ಗಾಗ್ಲಿ, ಸಿಮೆಂಟ್ ಆಗ್ಲಿ, ಪ್ರತಿಯೊಂದು ನಮ್ಮನ್ನ ಕರೀತಾರೆ. ಸೆಲೆಕ್ಷನ್ ಅಂತ ಬಂದಾಗ ನಾನ್ ನಿಮ್ಮ ಮನೇಲಿ ನನಗೆ ಒಂಥರ ಯುನಿಕ್ ಅನ್ಸಿರೋದು ನಿಮ್ಮ ಮನೆ ಈ ಸ್ಮಾರ್ಟ್ ಮಾರ್ಬಲ್ ಜೊತೆಲಿ ಇಲ್ಲೊಂದು ಬಾತ್ರೂಮ್ ಇದೆ, ಅದ್ರಲ್ಲಿರೋ ಟೈಲ್ಸ್, ಅಲ್ಲೊಂದು ಕಮೋಡ್ ಇದೆ. ಇದೆಲ್ಲ ಯಾರ ಐಡಿಯಾ? ಅದು ನಮ್ಗೆ ಈ ತರನೇ ಡಿಸೈನರ್ ಕಮೋಡ್ ಬೇಕು, ಯುನಿಕ್ ಆಗಿರೋ ಟೈಲ್ಸ್ ಬೇಕು, ಎಲ್ಲ ನಾವೇ ಸೆಲೆಕ್ಟ್ ಮಾಡಿದ್ದು, ಮತ್ತೆ ಟೀಮ್ ಅವ್ರ ಜೊತೆ ಮಾತಾಡಿ ಸೆಲೆಕ್ಟ್ ಮಾಡಿರೋದು. ಸೊ ಇಬ್ರು ಸೇರಿ ಡಿಸೈಡ್ ಮಾಡಿರೋದು ಅಲ್ವಾ ಈ ಸ್ಮಾರ್ಟ್ ಮಾರ್ಬಲ್? ಚೆನ್ನಾಗಿ ಬಂತು. ಅವರು ನಾವು ಎಲ್ಲರೂ ಸೇರೇ ಮಾಡಿರೋದು. ಇಟ್ಸ್ ಅ ಟೀಮ್ ವರ್ಕ್ ಅಂತ ಹೇಳ್ಬೋದು ಅಲ್ವಾ? ಓಕೆ, ಓನರ್ ಟೀಮು, RCC ಟೀಮು ಎಲ್ಲ ಸೇರ್ಕೊಂಡು ಮಾಡಿರುವಂತದ್ದು. ಆಮೇಲೆ ಡ್ಯೂರೇಷನ್ ಅಂತ ಬಂದಾಗ, ಸೊ ನಿಮಗೆ ಪ್ರಾಮಿಸ್ ಮಾಡಿರುವಂತ ಡ್ಯೂರೇಷನ್ ಅಲ್ಲಿ ಮಾಡ್ಕೊಟ್ರ ಅಥವಾ ಎಕ್ಸ್ಟೆಂಡ್ ಆಯ್ತಾ? ಇಲ್ಲ, ಬೇಗನೆ ಮಾಡ್ಕೊಟ್ರು. ಇನ್ನ ಬೇಗನೆ ಮಾಡ್ಕೊಟ್ರ? ಆಕ್ಚುಲಿ 1 year ಆಗಿದೆ, ಇನ್ನು 1 year ಆಗಿರ್ಲಿಲ್ಲ. ನವೆಂಬರ್ ಟು ನವೆಂಬರ್ ಸ್ಟಾರ್ಟ್ ಮಾಡಿದ್ ನವೆಂಬರ್ ಅಲ್ಲಿ, ಬೈ ಆಲ್ಮೋಸ್ಟ್ ನವೆಂಬರ್ ಅಲ್ಲೇ ನಾವು ಗ್ರೂಪ್ ಸ್ಟಾರ್ಟಿಂಗ್ ಅಲ್ಲೇ ಗ್ರೂಪ್ ರೇಷೋ ಆಗೋಯ್ತು. ಓಕೆ, ಆಮೇಲೆ ಗ್ರೂಪ್ ರೇಷೋ ವಿಚಾರಕ್ಕೆ ಬಂದ್ರೆ ಫ್ಯಾಮಿಲಿ ಅವ್ರು ಬಂದಿರ್ತಾರೆ, ತುಂಬಾ ಜನ ನೋಡಿರ್ತಾರೆ, ಎಲ್ಲ ಏನ್ ಹೇಳುದು, ಕಾಂಪ್ಲಿಮೆಂಟ್ ಕೊಟ್ರ? ಆಶ್ಚರ್ಯ ಚೆನ್ನಾಗಿ ಬಂದಿದೆ ಅಂತ ಕೇಳಿದ್ರು. ಫಸ್ಟ್ ಮನೆನಾ ಸೆಕೆಂಡ್ ಮನೆ, ಎಷ್ಟನೇ ಮನೆ ನೀವು ಕಟ್ತಾ ಇರೋದು? ಇದು ಫಸ್ಟ್ ಮನೆನಾ ಇದು? ಓಕೆ, ಫಸ್ಟ್ ಮನೆ ಕಟ್ಟಿದೀರಾ. ಫ್ಯಾಮಿಲಿ ಕಡೆಯಿಂದ ಏನ್ ಹೇಳಿದ್ರು? ತುಂಬಾ ಚೆನ್ನಾಗಿ ಬಂದಿದೆ. ಆಚೆ ಯಾವಾಗ್ಲೂ ಅಷ್ಟೇ ಬಂದವ್ರು ಫಸ್ಟ್ ಔಟ್ ಲುಕ್ ಹೆಂಗಿದೆ ಅಂತಾನು ನೋಡ್ತಾರೆ, ಎಲಿವೇಶನ್ ನೋಡ್ತಾರೆ. ಅದಂತೂ ತುಂಬಾ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ತಿದ್ದಾರೆ. ಕಾಂಪ್ಲಿಮೆಂಟ್ ಕೊಟ್ರೆ? ತುಂಬಾ ಚೆನ್ನಾಗಿ ಹೇಳಿದ್ರು ಅವರು. ಲೈಕ್ ಯಾರ್ ಕಟ್ಟಿದ್ದು, ತುಂಬಾ ಚೆನ್ನಾಗಿದೆ ಹೇಳಿದ್ರೆ. ಇಲ್ಲ ಯಾರು ಕಟ್ಟಿದ್ದು? ಇಲ್ಲ ಹೇಳಿದ್ವಿ ನಾವು, ರೆಕಮೆಂಡ್ ಮಾಡಿದ್ರೆ ಯಾರಿಗಾದ್ರು ಇವ್ರ ಹತ್ರ ಕಟ್ಸಿ? ಹೌದು, ಹೇಳಿದೀವಿ. ಎಲ್ಲರಿಗೂ ರೆಕಮೆಂಡ್ ಮಾಡಿದೀರಾ ಹಾಗಾದ್ರೆ? ಆಲ್ರೆಡಿ ಒಂದನ್ನ ರೆಕಮೆಂಡ್ ಮಾಡಿ ಆಲ್ರೆಡಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಓಕೆ ಓಕೆ ಓಕೆ, ನೆಕ್ಸ್ಟ್ ಮನೆ ಕಟ್ಟಿದ್ರೆ ಡಿಸ್ಕೌಂಟ್ ಇಸ್ಕೊಂಡ್ಬಿಡಿ ಹಂಗಾದ್ರೆ. ಆಮೇಲೆ ಇನ್ನೊಂದು ಕ್ವಶನ್ ಕೇಳ್ಬೇಕು ನಾನು. ನಿಮ್ದು ಕೆಳಗಡೆ ಇದೆ ಅಲ್ಲ, ಈ ಕೆಳಗಡೆ 2 ಮನೆ ಕುಳಿಸಿದ್ದೀರಾ. ಒಂದೇ 30-40 2 ಮನೆ ಕುಳಿಸೋದು ತುಂಬಾ ಕಷ್ಟ, ಆದ್ರೂ ಹೆಂಗೋ ಮಾಡಿ ಅಚೀವ್ ಮಾಡಿ ಕುಳಿಸಿದ್ದೀರಲ್ಲ. ನನ್ನ ಕ್ವಶನ್ ಏನಂತಂದ್ರೆ, ಅಲ್ಲಿಗೆ ರೆಂಟ್ ಬರ್ತಾರ? ಈ ಜಾಗಕ್ಕೆ ರೆಂಟ್ ಸಿಗುತ್ತಾ? ಈ ಏರಿಯಾದಲ್ಲಿ ಚೆನ್ನಾಗಿದೆ ರೆಂಟ್ ಬರುತ್ತೆ. ಆಮೇಲೆ ಯಾರು ಲೈಕ್ ಕಂಜೆಸ್ಟೆಡ್ ಆಯ್ತು, ಚಿಕ್ಕ ಮನೆ, ನಾವ್ ಯಾಕೆ ರೆಂಟ್ ಬರ್ಬೇಕು, ಹಂಗೆಲ್ಲ ಕೇಳ್ತಾ ಇಲ್ವಾ? ಏನು ಕೇಳ್ತಿಲ್ಲ, ಚೆನ್ನಾಗಿದೆ, ಬರ್ತಾರೆ. ಆತರ ಏನು ಒಬ್ಜೆಕ್ಷನ್ಸ್ ಯಾರು ಮಾಡಿಲ್ಲ. ಆಲ್ರೆಡಿ ಇಬ್ರು ಬಂದಿದ್ದಾರೆ, ಆಲ್ರೆಡಿ ಅದು ಎನ್ಕ್ವೈರೀಸ್ ಎಲ್ಲ ಆಗಿದೆ. ಹಾಗಾದ್ರೆ ಆಕ್ಯುಪೈ ಆಗ್ಬಿಟ್ಟಿದೆ ಇವಾಗ. ಸೊ ಅದೇ ನನಗೆ ಡೌಟ್ ಇದ್ದಿದ್ದು ಅದೇ, ಒಂದು 30-40 2 ಮನೆ ಕುಳಿಸಿದಾಗ ಅದು ಓನರ್ಗೆ ಬೆನಿಫಿಟ್ ಆಗುತ್ತೋ ಇಲ್ಲೋ? ನಾಳೆ ದಿನ ಯಾರಾದ್ರೂ ರೆಂಟ್ ಬರ್ಬೇಕಲ್ವಾ? ಸೊ ಅದು ಬರ್ತಾರ ಅಂತ ಆಲ್ರೆಡಿ ಆಕ್ಯುಪೈ ಆಗಿದೆ. 2 ಮನೆ ಆಗಿದೆ. ಓಕೆ ಓಕೆ, ಸೊ ಹಾಗಾದ್ರೆ ಮಾಡ್ಬೋದು, 30-40 2 ಮನೆ ಕುಳಿಸಬಹುದು. ಮಾಡ್ಬೋದು. ಅಂಡ್ ಫೈನಲ್ ಆಗಿ ನಾನು ಕೇಳುವಂತದ್ದು, ನೀವು ಅನ್ಕೊಂಡಿದ್ದಂಥದ್ದು, ಪ್ಲಾನಿಂಗ್ ಮಾಡಿರುವಂತದ್ದು, ಇವತ್ತೇನ್ ಮನೆ ಬಂದಿದೆ ಎಲ್ಲ ಮ್ಯಾಚ್ ಆಗ್ತಾ ಇದೆಯಾ? ತುಂಬಾ 100% ಮ್ಯಾಚ್ ಆಗ್ತಾ ಇದೆ. ಸ್ಯಾಟಿಸ್ಫೈ ಇದೀರಾ ನೀವು? ತುಂಬಾ ಸ್ಯಾಟಿಸ್ಫೈ ಆಗಿದ್ದೀನಿ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ಟೀಮ್ ಅಲ್ಲಿ ಇರೋರು ಅಷ್ಟೇ ನಮ್ಗೆ ಕೋಆರ್ಡಿನೇಟ್ ಮಾಡಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಹನುಮಂತ್ ಸರ್ ಹತ್ರ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಏನೇ ವಿಷಯ ನಮ್ಗೆ ಸರ್ ಹಿಂಗ್ ಮಾಡ್ಕೊಡಿ ಸರ್,
ಅಂತ ಅಂದ್ರೆ ಅವ್ರು ನಿಜ ಮಾಡ್ಕೊಡ್ತಾರೆ. ಎಲ್ಲಾ ಕಡೆ ಮಾಡಲ್ಲ ಹಂಗೆ. ಲೈಕ್ ನಾವೇನಕ್ ಮಾಡ್ಬೇಕು, ಅವ್ರ್ ಕೊಟ್ಟಿದೀವಲ್ಲ ಬಿಡಿ ಅಂತಾರೆ. ಅವ್ರು ಅಷ್ಟು ಇದಾಗಿಲ್ಲ. ಪ್ರತಿಯೊಂದಕ್ಕೂ ನಮ್ಗೆ ಓಕೆ ಅಂತ ಹೇಳ್ತಾರೆ, ಮಾಡೋಣ ಬಿಡಿ ಜೈ ಮೇಡಮ್ ಅಂತ ಪರವಾಗಿಲ್ಲ ಅಂತಾರೆ. ಆಮೇಲೆ ಸೈಟ್ ಇಂಜಿನಿಯರ್ ಯಾರಿದ್ರಲ್ಲಿ ನಿಮ್ಗೆ? ನಮ್ಗೆ ವಿನಾಯಕ್ ಮತ್ತೆ ರಘು ಅನ್ನೋರಿದ್ರು. ಅವ್ರ ಕಡೆಯಿಂದ ಸಪೋರ್ಟ್ ಯಾವ ತರ ಇತ್ತು? ತುಂಬಾ ಚೆನ್ನಾಗಿತ್ತು. ನಿಮ್ಗೆ ಅಪ್ಡೇಟ್ ಕೊಡೋದಿರ್ಬೋದು, ಕೊಡ್ತಿದ್ರು, ಹಿಂಗಾಯ್ತು ಹೇಳೋರು ಎಲ್ಲ ಚೇಂಜಸ್ ಇದ್ರೆ ಅದಕ್ಕೆ ಓಕೆ ಮಾಡೋದು, ಹೌದು, ಎವ್ರಿಥಿಂಗ್ ಎಲ್ಲ ಸಪೋರ್ಟ್ ಇತ್ತ? ಓಕೆ. ಅಂಡ್ ಫೈನಲ್ ಆಗಿ ಹೇಳೋದು, ಇದು ನಿಮ್ಮ ಯಜಮಾನರು ಇರ್ಬೇಕಿತ್ತು, ಅವ್ರ ಹತ್ರ ಸೇರ್ ಕೇಳ್ಬೇಕು ನಾನು. ವರ್ತ್ ಅನ್ನೋದೊಂದು ಬರುತ್ತೆ. ಇವತ್ತೇ ನಿಮ್ ಮನೆಗೆ ಬಂಡವಾಳ ಹಾಕಿದ್ದೀರಾ, ಓಕೆ, ಸೊ ಬಜೆಟ್ ಹಾಕಿದ್ದೀರಾ, ಇಸ್ ಇಟ್ ವರ್ತ್, ಕರೆಕ್ಟ್ ಆಗಿ ಖರ್ಚು ಮಾಡಿದೀವಿ ಅನ್ನೋ ಒಂದು ಮನ್ಸಿದ್ಯಾ ನಿಮ್ಗೆ? ನಿಮ್ ಯಜಮಾನ್ರಿಗೂ ಅನ್ಸುತ್ತ ಆ ತರನೇ? ಓಕೆ, ಇಬ್ರು ಮಾತಾಡಿರ್ತೀರಾ, ಇಷ್ಟು ಖರ್ಚು ಒಂದ್ ಲೆಕ್ಕ ಮಾಡಿರ್ತೀರಾ, ಮಾಡಿರ್ತೀರಾ, ಇಷ್ಟು ಖರ್ಚಾಯ್ತಲ್ಲ ಗುರು ಪೂರ್ತಿ ಮನೆ ಮುಗಿದಾಗ ಇಲ್ಲ ಜಾಸ್ತಿ ಆಗೋಯ್ತಲ್ಲ ಅಂತ ಅನ್ಕೊಂಡ್ರ? ಹಬ್ಬ ಪರ್ಫೆಕ್ಟ್ ಆಗಿ ಖರ್ಚು ಮಾಡಿದ್ವಿ. ಇನ್ನೊಂದ್ ಏನಂದ್ರೆ ಮನೆ ಕಟ್ಬೇಕು ಅಂದ್ರೆ ಈಗ ಪ್ಲಸ್ ಆಗತ್ತೆ ಮೈನಸ್ ಆಗತ್ತೆ. ಎಕ್ಸಾಕ್ಟ್ ಆಗಿ ಇಷ್ಟೇ ಆಗತ್ತೆ ಅಂತ ನಾವು ಪ್ಲಸ್ ಆಗತ್ತೆ ಯೂಶುವಲಿ, ಅದೇ ಅಷ್ಟೇ ಆಗತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ ಮುಂಚೆನೆ ಹೇಳಿದ್ರು ಲೈಕ್ ಪ್ಲಸ್ ಆರ್ ಮೈನಸ್ ಆಗತ್ತೆ ಮೇಡಮ್ ಅಂತ. ಯಾಕೆ ಅದು ಒಂದ್ ಕೊಟ್ಟಿದ್ದಾರೆ ನಮ್ಗೆ ಆಲ್ರೆಡಿ ಹೋಗ್ಬೇಕಾದ್ರೇನೆ. ಸೊ ಪ್ಲಸ್ ಇರುತ್ತೆ ಮೈನಸ್ ಇರುತ್ತೆ, ಅವ್ರು ಪ್ಲಸ್ ಹೇಳೇ ಇರ್ತಾರೆ, ಫಸ್ಟೇ ಹೇಳಿದ್ರು ನಮ್ಗೆ. ಸೊ ದಟ್ಸ್ ಓಕೆ, ನಾವು ಹೇಳಿದ್ವಲ್ಲ. ನಿಮ್ ಪ್ರಕಾರ ಎಸ್ ಎಸ್ ಜಸ್ಟಿಫೈ ಆಗುತ್ತೆ. ಓಕೆ, ಹೌದು ಗುರು, ಇಷ್ಟು ಕರೆಕ್ಟ್ ಆಗಿ ಖರ್ಚು ಮಾಡಿದೀವಿ ಅಂತ ಹೇಳ್ಬಿಟ್ಟು. ಸೊ ಫೈನಲ್ ಆಗಿ ನಾನು ಕೇಳುವಂತದ್ದು, ನಮ್ಮ ವೀಕ್ಷಕರಿಗೆ ಹೇಳಿ, RCC ಅವರಿಗೆ ವರ್ಕ್ ಕೊಡಬಹುದಾ? ನೀವ್ ಹೇಳಿ, ನಿಮ್ ಮನ್ಸಲ್ಲಿ ಏನ್ ಬರುತ್ತೆ ಅದನ್ನ ಹೇಳಿ. ಪ್ರತಿಯೊಬ್ಬರಿಗೂ ನಾ ಹೇಳೋದು ಒಂದೇ, ಈಗ ನೀವೇನೇ ಕಂಪನಿ ಇವಾಗ RCC ಅವ್ರ ಹತ್ರ ಹೋಗ್ಬೇಕು ಅಂದ್ರೆ ನೀವು ಒಂದೆರಡು ಸರಿ ಸೈಟ್ ವಿಸಿಟ್ ಮಾಡಿ, ನಿಮ್ಗೆ ಏನ್ ಅನ್ಸುತ್ತೋ ಅವ್ರ ಕ್ವಾಲಿಟಿ ಆಗ್ಲಿ ಏನಾಗ್ಲಿ ಅದನ್ನ ಚೆಕ್ ಮಾಡಿ ನೀವು ಕೊಡಬಹುದು. ಅಂದ್ರೆ ನಾವು ಅದನ್ನ ಆ ತರನೇ ಮಾಡಿ ಕೊಟ್ಟಿದೀವಿ, ನೀವು ಅದೇ ತರ ನೀವು ಹಂಗೆ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಯಾರು ಅಷ್ಟೇ ಬ್ಲೈಂಡ್ ಆಗಿ ಏನು ಹೋಗ್ಬೇಡಿ, ಒಂದ್ಸರಿ ನೋಡಿ ಚೆಕ್ ಮಾಡಿ ಕೊಡಿ. ನಾವೇನೇ ಒಂದು ಬಟ್ಟೆ ತಗೊಂಡ್ರು ನಾವು ಕ್ವಾಲಿಟಿ ಚೆಕ್ ಮಾಡೇ ಮಾಡ್ತೀವಲ್ಲ, ಅದೇ ತರ ಒಂದು ಕನ್ಸ್ಟ್ರಕ್ಷನ್ ಕೊಡ್ಬೇಕು ಅಂದ್ರೆ ಪ್ರತಿಯೊಂದನ್ನು ಅನಲೈಸ್ ಮಾಡಿ ನೋಡಿ ಕೊಡಿ. ಕರೆಕ್ಟ್ ಆಗಿ ಹೇಳಿದ್ರಿ, ಬಟ್ಟೆಗೆ ನಾವು ಚೆಕ್ ಮಾಡ್ಬೇಕಾದ್ರೆ ಮನೆ ಚೆಕ್ ಮಾಡದೇ ಇರಕ್ಕಾಗತ್ತಾ? ಸೂಪರ್ ಆಗಿ ಹೇಳಿದ್ರಿ. ಅಂಡ್ ಒಂದು ತಮ್ಸ್ ಕೊಡ್ಬೋದಾ? ಕೊಟ್ಬಿಡಿ, ಒಂದು ತಮ್ಸ್ ಕೊಡಿ. ಆಲ್ ದಿ ಬೆಸ್ಟ್ RCC. ತುಂಬಾ ಚೆನ್ನಾಗಿ ಹೇಳಿದ್ರೆ, ಒಂದು ಒಳ್ಳೆ ರಿವ್ಯೂ ಕೂಡ ಕೊಟ್ರಿ ನಮ್ಗೆ. ಆಕ್ಚುಲಿ ಇಂತ ಒಂದು ಒಳ್ಳೆ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಸರ್, ಓನರ್ ಮನೆ ಆಯ್ತು. ಎಸ್ ಸರ್. ಇವಾಗ ಮೇಲ್ಗಡೆ ಟೆರೆಸ್ ಹೋಗ್ತಾ ಇದೀವಿ. ಬೇಗ ಮುಗಿಸ್ಬಿಡ್ತೀನಿ ಸರ್, ಯಾಕಂದ್ರೆ ಲೆಂತ್ ಆಗೋಯ್ತು ಅನ್ಕೋತಾರೆ. ಓಕೆ. ಆಮೇಲೆ ಇಲ್ಲೇನು ರೂಪಿಂಗ್? ಸರ್, ಇದು ರೂಫಿಂಗ್ ಹಾಕೊಂಡಿಲ್ಲ, ಬಿಕಾಸ್ ಅದೇ ಕಾಸ್ಟ್ ಕಟ್ ಡೌನ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಲೋಪ್ ಕೊಟ್ಕೊಂಡು, ಇದೆಲ್ಲ ನಮ್ಗೆ ಮಾಮೂಲಿ ಮಂಗಳೂರು ಟೈಲ್ ತರದ್ದು ಫಿನಿಶಿಂಗ್ PVC ಶೀಟ್ಸ್ ಅಲ್ವಾ ಇದು? ಹೌದು ಸರ್. ಓಕೆ, ಸ್ಟ್ರಕ್ಚರಲ್ ಮಾಡ್ಕೊಂಡು ಕ್ಲೋಸ್ ಮಾಡಿದೀವಿ. ಇಲ್ಲೊಂದು ಡೋರ್ ಕೊಟ್ಟಿದ್ದೀರಾ? ಡೋರ್ ಕೊಟ್ಟಿದೀವಿ. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಅಂತ ಟ್ಯಾಪ್ ಕೀಪ್ ಎಲ್ಲ ಕೊಟ್ಟಿದ್ದೀವಿ. ಇಲ್ಲೂ ಟ್ಯಾಪ್ ಕೊಟ್ಟಿದ್ದೀರಾ? ಓಕೆ. ಅಂಡ್ ಇದು ಕಟ್ಟೆ ಒಳ್ಳೆ ಕೆಲಸ ಮಾಡಿದ್ದೀರಾ. ಸರ್, ಸ್ವಲ್ಪ ಇದಾಗುತ್ತೆ, ಸೇಫ್ಟಿ ಆಗುತ್ತಲ್ವಾ? ಸೇಫ್ಟಿ ಆಗುತ್ತೆ ಸರ್. ಆಮೇಲೆ ಆ ಕಡೆ ಮೂಲೆಲ್ಲ ಇಟ್ಟಿರ್ತೀವಲ್ಲ, ಏನನ್ನ ಇದಾಯ್ತು ಅಂತಂದ್ರೆ ಅಂತ ಹೇಳ್ಬಿಟ್ಟು ಪ್ಲಾನ್. ಓಕೆ ಸರ್. ಇಲ್ಲಿ ಒಳಗಡೆ ಬಂದ್ರೆ ಸರ್, ಇಲ್ಲಿ ಬಂದ್ರೆ ಇದು ನೋಡ್ಬೋದು ಸರ್, ಕೆಳಗಡೆ ಎಲಿವೇಶನ್ ಅಲ್ಲಿ ಕಾಣ್ತಿತ್ತಲ್ಲ, ಅದೇ ಇದು ರೂಫಿಂಗ್ ಕೆಳಗಡೆ ಕಾಣಿಸ್ತಾ ಇರೋದು. ಇದು ಯೂಶಲಿ ಏನ್ ಮಾಡ್ತಾ ಇವಿ, ಇದೊಂದು ರೂಮ್ ಮಾತ್ರ ಕಟ್ಬಿಡ್ತೀವಿ ಕುಬೇರ ಮಲೆಗೆ. ಹೌದು. ಮತ್ತೆ ಟ್ಯಾಂಕ್ ರೂಮ್ ಒಂದ್ ಕಟ್ಬಿಡ್ತೀವಿ, ಹೆಡ್ ರೂಮ್ ಒಂದ್ ಕಟ್ತೀವಿ. ಇದ್ರಲ್ಲಿ ಏನಂದ್ರೆ ಸರ್, ಒಂದು ಏನಾರ ಸ್ವಲ್ಪ ಬಜೆಟ್ ಫ್ಲೆಕ್ಸಿಬಲ್ ಇದೆ ಅಂತಂದ್ರೆ ರೂಫ್ ಹಾಕೊಂಡ್ಬಿಟ್ರೆ ಸೊಲ್ಯೂಷನ್ ಸರ್. ಒಳ್ಳೇದಲ್ವಾ? ಹಾಕೊಂಡ್ಬಿಟ್ರೆ ಸೊಲ್ಯೂಷನ್. ಹಂಗಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಈ ತರದಾರ ಮಾಡ್ಕೊಂಡ್ರೆ ಈ ಮನೆ ಮುಂದೆ ಸ್ವಲ್ಪ ಆಕ್ಟಿವಿಟಿ ಏರಿಯಾ ಇದ್ದಂಗೆ, ಯೂಸೇಬಲ್ ಏರಿಯಾ ತರ ಇರುತ್ತೆ. ಅದ್ರಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಪ್ಯಾರಾಪಿಟ್ ಹೈಟ್ ಕಟ್ಕೊಂಡಿದೀವಿ. ಮತ್ತೆ ಇದು ಎಲಿವೇಶನ್ ಬೇಕಾಗಿದ್ದಂಗೆ ಅಂತ ಇದನ್ನ ಓಪನಿಂಗ್ಸ್ ಎಲ್ಲ ಪ್ಲಾನ್. ಗ್ಲಾಸ್ ಹಾಕ್ಬೋದಿತ್ತಲ್ವಾ ಇಲ್ಲಿ? ಸರ್, ಹಾಕೋಬಹುದು. ಬಟ್ ಇವಾಗ ಸದ್ಯಕ್ಕೆ ಹಂಗೆ ಇಟ್ಟಿದ್ದೀವಿ. ಸೇಫ್ಟಿ ಪರ್ಪಸ್ ಗ್ಲಾಸ್ ಹಾಕೋದು ಒಳ್ಳೇದು ಸರ್. ಇಲ್ಲಿ ಯಾರಾದ್ರೂ ಮಾಡ್ತಾ ಇದ್ರೆ ಗ್ಲಾಸ್ ಅಥವಾ ಗ್ರಿಲ್ ಹಾಕೊಂಡ್ಬಿಡೋದು ಒಳ್ಳೆ. ಗ್ರಿಲ್ ಹಾಕೊಂಡ್ರು ನಡೆಯುತ್ತೆ. ಚಿಕ್ಕ ಮಕ್ಕಳು ಒಳಗಡೆ ನುಗ್ಗು ಬಿಡ್ತಾರೆ, ಒಳಗೆ ಹೈಟ್ ಜಾಸ್ತಿ ಇಲ್ಲ ಸರ್, ಬಟ್ ಅಂದ್ರೆ ಸ್ವಲ್ಪ ತುಂಬಾ ಚಿಕ್ಕವ್ರು ಇದ್ರು ಅಂತಂದ್ರೆ ತೂರ್ಕೊಂಡ್ಬಿಡ್ತಾರೆ ಅಂತ. ಇದ್ರ ಮೇಲೆಲ್ಲ ಇಲ್ಲಿ ಇದಾಗ ಗ್ರಾನೈಟ್ ಹಾಕಿದ್ರೆ ಇಲ್ಲಿ ಇಲ್ಲೂ ಟೆಕ್ಸ್ಚರ್ ಪೇಂಟ್. ಯಾಕಂದ್ರೆ ಇದು ಟೆರೆಸ್ ಡೆವಲಪ್ಮೆಂಟ್ ಅಂತ ಪ್ಲಾನ್ ಮಾಡಿದ್ವಿ, ಅದಕ್ಕೆ ಸ್ವಲ್ಪ ಲಕ್ಸುರಿ ಕಾಣ್ಲಿ ಅಂತ ಹೇಳಿ ಇದೊಂದು ಪ್ಲಾನ್ ಮಾಡ್ಕೊಂಡು. ಇನ್ನ ಏನೇನಿದೆ ಟೆರೆಸ್ ಅಲ್ಲಿ? ಸರ್, ಟೆರೆಸ್ ಅಲ್ಲಿ ಇನ್ನೇನಿಲ್ಲ ಸರ್, ಅದೊಂದು ಸ್ಟೇರ್ ಕೇಸ್ ಲಿಫ್ಟೆಡ್ ರೂಮ್ ಒಂದು ಬಂದಿದೆ ಆ ಮೂಲೆನಲ್ಲಿ. ಇದು ಲಿಫ್ಟೆಡ್ ರೂಮ್ ಮತ್ತೆ ಆ ಕಡೆ ಚಿಕ್ಕದ ಏರಿಯಾ ಡೆವಲಪ್ ಮಾಡ್ಕೊಂಡು ಅಲ್ಲಿಗೆ ಸ್ಟೋರ್ ತರ ಮಾಡ್ಬಿಟ್ಟಿದೀವಿ. ಇಲ್ಲೂ ಜಾಗ ಇದೆ ಅಲ್ಲ ಸರ್? ಜಾಗ ಇದೆ. ಹೌದು ಸರ್, ಬೇಜಾನ್ ಜಾಗ ಇದೆ ಬಿಡಿ ಸರ್ ಮನೆಯಲ್ಲಿ ಸ್ಟೋರೇಜ್ಗೆ. ಹೌದು ಸರ್. ಇದಕ್ಕೂ ಒಂದು ದೂರ ಹಾಕೊಟ್ಬಿಟ್ಟಿದ್ದೀರಾ? ಇಲ್ಲೂ ಹೌದು ಸರ್, ಇದು ಇರ್ಲಿ ಅಂತ ಆ ಪ್ಯಾರಾಪಿಟ್ ಮೇಲೆ ವಾಲ್ ರೈಸ್ ಮಾಡಿ ಅದನ್ನ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸರ್. ಇದು ಬಟ್ಟೆ ಒಣಗಿ ಹಾಕಕ್ಕೆ ಟೀ ಪಟ್ಟಿನ? ಇದು ಟೀ ಆಂಗಲ್ಸ್ ಕೊಟ್ಟಿದೀವಿ. 3 ಹಾಕಿದ್ದೀರಾ ಇದು? ಹೌದು ಸರ್. ಇಲ್ಲೂ ಇದೆ, ಮತ್ತೆ ಇಲ್ಲಿ ಕುತ್ಕೊಂಡು ವಾಶ್ ಮಾಡೋದಕ್ಕೆ ಜಾಗ ಇದೆ. ಮತ್ತೆ ಸಿಂಪಲ್ ಆಗಿ ಮೇಲೆ ಕತ್ಕೊಂಡು ಹೋಗಕ್ಕೆ ಒಂದು ಲ್ಯಾಡರ್ ಇದೆ. ಇದು ಫೋಲ್ಡೇಬಲ್ ಲ್ಯಾಡರ್. ಹೌದು. ಈಗ ಮೇಲ್ಗಡೆ ಎಷ್ಟು ಲೀಟರ್ ಇದು ಹಾಕೊಟ್ಟಿದ್ದೀರಾ ಸರ್? ಮೇಲ್ಗಡೆ 2 ಟ್ಯಾಂಕ್ ಇದೆ. ನಾವು ಕೊಟ್ಟಿರೋದು ಒಂದು 1 ಹಾಕೊಂಡಿರೋದು.
ನೀವು ಎಷ್ಟು ಲೀಟರ್ ಕೊಟ್ಟಿದ್ದೀರಾ ಸರ್ ನಾವು 1000 ಲೀಟರ್ ಕೊಟ್ಟಿದ್ದೀವಿ, ಅವರು 1000 ಲೀಟರ್ ಹಾಕೊಂಡಿದ್ದಾರೆ. ಓಕೆ. ಅಲ್ಲಿ ಇಲ್ಲಿ ಬಂದ್ರೆ ಇಲ್ಲೊಂದು ಅಷ್ಟೇ, ಇಲ್ಲಿ ಮೂಲೆಯಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ಗೆ ಪೂಜಾ ರೂಮ್ ಇದೆಯಲ್ಲ, ಹೌದು, ಅಲ್ಲಿಗೆ ಒಂದು ಸ್ಕೆಲೆಟ್ ಒಂದು ಇದು ಪೂಜಾ ರೂಮ್ ಮೇಲ್ಗಡೆ ಸ್ಕೆಲೆಟ್ ಇಲ್ಲಿ ಬರುತ್ತಾ ಇದು? ಇಲ್ಲಿ ಬರುತ್ತೆ. ಓಕೆ, ಸ್ವಲ್ಪ ಟೆಕ್ನಿಕಲ್ ಹೇಳಿ ಸರ್, ಇದು ಯಾವ ಪ್ಯಾಕೇಜಸ್ ಅಲ್ಲಿ ಬಂತು ಇದು? ಸರ್ ಪ್ಯಾಕೇಜ್ ವೆರಿ ಬೇಸಿಕ್ ತಗೊಂಡಿದ್ವಿ, ಸ್ವಲ್ಪ ಎಲ್ಲ ಅಪ್ಗ್ರೇಡೇಷನ್ ಹೋಗಿ ಒಂದು ಆವರೇಜ್ ಪ್ಯಾಕೇಜ್, ಒಂದು ಮೀಡಿಯಂ ಪ್ಯಾಕೇಜ್ ಅಂತಂತ ಒಂದು ಮಿಡ್ ರೇಂಜ್ ಪ್ಯಾಕೇಜ್ ಅಂತ ಸ್ಪೆಸಿಫಿಕೇಶನ್ ಹೇಳ್ಬೋದಾ? ಏನೇನು ಸಿಮೆಂಟ್ ಎಲ್ಲ ಸರ್ ಎಲ್ಲಾನು ಟಾಪ್ ಬ್ರ್ಯಾಂಡ್ಸ್ ಅನ್ನ ಯೂಸ್ ಮಾಡಿದ್ವಿ ಸರ್. ಇವಾಗ ಸಿಮೆಂಟ್ ಬಂದ್ಬಿಟ್ಟು ಅಲ್ಟ್ರಾಟೆಕ್ ಯೂಸ್ ಮಾಡಿದ್ವಿ, ಅಂಡ್ ಅದಾದ್ಮೇಲೆ ಲೈಕ್ ಸ್ಟೀಲ್ ಕೂಡ ನಮಗೆ ಈ ನೆಲಮಂಗಲ ಸ್ಟ್ರೆಚ್ ಅಲ್ಲೆಲ್ಲ ನಮಗೆ ಇದು ಮೀನಾಕ್ಷಿ ಮತ್ತೆ ಕಾಮಧೇನು ಇದೆಲ್ಲ ಸಿಗುತ್ತೆ ಸರ್, ಅದನ್ನ ಯೂಸ್ ಮಾಡ್ಕೊಂಡು. ಅಂಡ್ ಆಮೇಲೆ ಬ್ಲಾಕ್ಸ್ ಎಲ್ಲಾನು ಕೂಡ ಹೈಡ್ರಾಲಿಕ್ ಬ್ಲಾಕ್ಸ್ ಅನ್ನು ಯೂಸ್ ಮಾಡಿ. ಪ್ಲಂಬಿಂಗ್ ಎಲ್ಲ ಯಾವ್ದು ಯೂಸ್ ಮಾಡಿದ್ರಿ ಸರ್? ಪ್ಲಂಬಿಂಗ್ ಆಶೀರ್ವಾದ ಸರ್. ಆಶೀರ್ವಾದ ಪ್ಲಂಬಿಂಗ್ ಮತ್ತೆ ಎಲೆಕ್ಟ್ರಿಕಲ್ ಎಲ್ಲದರಲ್ಲೂ ಕಾನ್ಸ್ಟೆಂಟ್ ಇಟ್ಟಿರ್ತೀವಿ, ಯಾಕಂದ್ರೆ ಅದೆಲ್ಲ ಮತ್ತೆ ಮಾಡೋ ಕೆಲಸ ಆಗಲ್ಲ ಅಂತ ಹೇಳ್ಬಿಟ್ಟು. ಸ್ವಿಚ್ ಬೋರ್ಡ್ಸ್ ಎಲ್ಲ ಸ್ವಿಚ್ ಬೋರ್ಡ್ಸ್ ಎಲ್ಲ ನಮ್ಗೆ ಸ್ವಲ್ಪ ಐಫೈ ಮತ್ತೆ GM ಎರಡನ್ನು ಮಿಕ್ಸ್ ಮಾಡಿದ್ದೀರಾ ಇಲ್ಲಿ? ಓಕೆ, ಅಂದ್ರೆ ರೆಂಟೆಡ್ ಗೆ GM, ಇದು ಐಫೈ ಹೋಗಿದೀವಿ ಸರ್, ಸ್ವಲ್ಪ GM ಹೋಗಿದೀವಿ. ಅಂಡ್ ಅದು ಬಿಟ್ರೆ ಪೇಂಟ್ ಅದೆಲ್ಲ ಏಷ್ಯನ್ ಪೇಂಟ್ಸ್ ಮತ್ತೆ MS ಎಲ್ಲಾನು 16 gauge ಯೂಸ್ ಮಾಡಿದೀವಿ. UPVC ವಿಂಡೋಸ್ ಅನ್ನು ಕೂಡ ವಾರಂಟಿ ಐಟಮ್ಸ್ ಯೂಸ್ ಮಾಡಿದೀವಿ. ಆಮೇಲೆ 15 years ಫ್ರೇಮ್ ವಾರಂಟಿ ಬಂದ್ಬಿಡುತ್ತೆ. ಇನ್ ಡೋರ್ಸ್ ಗಳದೆಲ್ಲಾನು ಕೂಡ ಈಗ ಕಂಪನಿಗಳಿಂದಾನೇ ಒಂದು 5 ವರ್ಷದ ಗಂಟ ಡೋರ್ಗಳು ವಾರಂಟಿ ಎಲ್ಲ ಸಿಕ್ಬಿಡುತ್ತೆ. ಆ ತರದನ್ನೇ ಸಜೆಸ್ಟ್ ಮಾಡ್ತಾ ಇದೀವಿ. ಅಂಡ್ ಸ್ಟ್ರಕ್ಚರಲ್ ವಾರಂಟಿ ಎಲ್ಲಾನು ಕೂಡ ನಾವು ಕಂಪನಿಯಿಂದಾನೇ ಸ್ಟ್ರಕ್ಚರಲ್ ವಾರಂಟಿ ಬಂದ್ಬಿಡುತ್ತೆ. ಸೊ ಕಂಪ್ಲೀಟ್ ಪ್ಯಾಕೇಜ್ ಒಳಗಡೆ ಕಟ್ಟಿಸ್ಕೊಂಡಿರೋದ್ರ ಜೊತೆನಲ್ಲಿ ಒಂದು ವಿತ್ ವಾರಂಟಿ ಬಿಲ್ಡಿಂಗ್ ನ ತಗೊಂಡಂಗಾಯ್ತು ಇವರು. ಈಗ 55 ಲಕ್ಷ ಹೇಳಿದ್ರಲ್ಲ, ಕಂಪ್ಲೀಟ್ ಆಗಿ ಇದ್ರ ಮೇಲ್ಗಡೆ ಓನರ್ ಕಡೆಯಿಂದ ಮತ್ತೆಷ್ಟು ಖರ್ಚಾಗಿದೆ? ಓನರ್ ಕಡೆಯಿಂದ ಒಂದು 3-4 ಲಕ್ಷ ಖರ್ಚು ಬಂದಿರುತ್ತೆ. 3-4 ಲಕ್ಷ ಖರ್ಚು ಬಂದಿರುತ್ತೆ. ಅಡಿಷನ್ಸ್ ಜಾಸ್ತಿ ಆಗಿದೆ, ಓನರ್ ಮನೆಗೆ ಸ್ವಲ್ಪ ಅಪ್ಗ್ರೇಡೇಷನ್ ಜಾಸ್ತಿ ಹೋದ್ವಿ. ಟೈಲ್ಸ್ ಆಗ್ಲಿ ಇದಾಗ್ಲಿ ಮತ್ತೆ ಮೈನ್ ಡೋರ್ ಆಗ್ಲಿ ಅವೆಲ್ಲ ಹೋಗಿರೋದ್ರಿಂದ ಯೂಶಲಿ ಒಂದು 5 to 10% ಎಕ್ಸ್ಪೆಕ್ಟೆಡ್ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಸರ್ ಇವಾಗ 55 ಲಕ್ಷ ಲಾಸ್ಟ್ ಇಯರ್ ಆಯ್ತು, ಇದೇ ಮನೆ ಇದೇ ಸ್ಪೆಸಿಫಿಕೇಶನ್ ಅನ್ನ ಇವಾಗ ಕಟ್ಬೇಕಂದ್ರೆ ಇವಾಗಂದ್ರೆ ಮಾಮೂಲಿ ಒಂದು 10% ಜಾಸ್ತಿ ಆಗುತ್ತೆ. 5 ಲಕ್ಷ ಜಾಸ್ತಿ ಆಗುತ್ತೆ. 5 ಲಕ್ಷ ಜಾಸ್ತಿ ಆಗುತ್ತೆ. ನಿಮ್ ಪ್ರಕಾರ 60 ಲಕ್ಷ ಕಟ್ಕೊಡ್ತೀರಾ? ಬರುತ್ತೆ ಸರ್. 60 ಲಕ್ಷ ನಮ್ಗೆ ಒಂದು 5 ಮನೆ ಬಾಡಿಗೆ ಸಿಗುತ್ತೆ. 5 ಮನೆ ಸಿಗುತ್ತೆ ಸರ್. ಅದು ಓನರ್ ಹತ್ರನು ರಿವ್ಯೂ ನಾನು ತಗೊಂತೀನಿ, ಇವಾಗ ಕೇಳ್ತೀನಿ. ಆಮೇಲೆ ಏನು ಕಂಪ್ಲೀಟ್ ಒಂಥರ ಪ್ಯಾಕೇಜ್ ತರ ಆಯ್ತು ಸರ್. ಪ್ಯಾಕೇಜ್ ತರ ಬಂತು. ಓನರ್ ಕೂಡ ಅದೇ ಡುಪ್ಲೆಕ್ಸ್ ಅದಿದಂತೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ, ನಾವೇನ್ ಸಜೆಸ್ಟ್ ಮಾಡೋದು ಅದ್ರ ಪ್ರಕಾರ ತಗೊಂಡ್ರು. ಸೊ ಸಫಿಶಿಯಂಟ್ ಆಗಿ ಎಲ್ಲ ಇಂಟಿಗ್ರೇಟ್ ಮಾಡ್ಬಿಟ್ಟಿದೀವಿ ಸರ್. ಇನ್ನೇನು ಬ್ಯಾಲೆನ್ಸ್ ಅಂತಂದ್ರೆ ಏನು ಇಲ್ಲ ಅಂತ ಹೇಳ್ತಾರೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಡೀ ಮನೆನ ನೋಡ್ಕೊಂಡ್ ಬಂದ್ವಿ, ಓನರ್ ಅನ್ನು ಕೂಡ ಮಾತಾಡ್ಸ್ಕೊಂಡ್ ಬಂದ್ವಿ. ಸೊ ನಿಮಗೂ ಕೂಡ ಇಂಟಿಗ್ರೇಟೆಡ್ ಮನೆ ಅಂತಂದ್ರೆ ರೆಂಟೆಡ್ ಇರಬೇಕು, ನಿಮಗೂ ಯೂಸ್ ಆಗಬೇಕು, ಲಿಫ್ಟು ಇರಬೇಕು, ವರ್ಕ್ಗೂ ಕೂಡ ಒಂದು ಚಿಕ್ಕ ಜಾಗ ಬೇಕಂತಂದ್ರೆ ಡೆಫಿನೆಟ್ಲಿ ನೀವು ಕೂಡ ನಿಮ್ಮ 30-40 ಸೈಟ್ ಇರಲಿ, ಯಾವುದೇ ಸೈಜ್ ಸೈಟ್ ಇರಲಿ, RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದೊಳ್ಳೆ ಕೊಟೇಶನ್ಸ್ ತಗೊಳ್ಳಿ, ಕ್ರಾಸ್ ವೆರಿಫಿಕೇಶನ್ ಮಾಡಿಕೊಂಡು ನಿಮ್ಮ ಕನಸಿನ ಮನೆಯನ್ನ ನನ್ಸಾಗಿಸ್ಕೋಬೋದು. ವೀಕ್ಷಕರೇ ನಮಸ್ಕಾರ.